Hi friends, welcome to Insta KS. So in the previous video ನಾವೇನು ಕವರ್ ಮಾಡಿದ್ವಿ ಪ್ರೀ ಇಸ್ಲಾಮಿಕ್ ಅಥವಾ ಮುಸ್ಲಿಂ ಪೀರಿಯಡ್ ಅಂತ ಕವರ್ ಮಾಡಿದ್ವಿ. ಅದರಲ್ಲಿ ಏನೇನು ಮಾಡ್ತಾ ಹೋಗಿದ್ವಿ, ಪರಮಾರ ಬಗ್ಗೆ ನೋಡ್ತಾ ಹೋಗಿದ್ವಿ, ಸೋಲಂಕಿಗಳ ಬಗ್ಗೆ ನೋಡ್ತಾ ಹೋಗಿದ್ವಿ ಮತ್ತು ಚೋಳರ ಬಗ್ಗೆ. ಸೊ ಅದರ ವಿಶೇಷವಾಗಿ ಇದ್ರ ಬಗ್ಗೆ ನೋಡ್ತಾ ಹೋದ್ವಿ, ಭೋಜಶಾಲದ ಬಗ್ಗೆ ನೋಡ್ತಾ ಹೋದ್ವಿ. ಅದೇ ರೀತಿ ನಿಮಗೆ ಸೋಲಂಕಿಗಳು ಬಂದಾಗ 1ನೇ ಭೀಮದೇವ ಕಟ್ಟಿರುವಂಥ ಒಂದು ಮೊದಲದಲ್ಲಿ ಕಟ್ಟಿರುವಂತಹ ಸೂರ್ಯ ದೇವಾಲಯವನ್ನು ನೋಡ್ತಾ ಹೋದ್ವಿ. ಅದೇ ರೀತಿ ರಾಣಿಕಾ ವಾವ್ ಅವನ ಮಡದಿ ಉದಯಮತಿ ಕಟ್ಟಿರುವಂಥ ರಾಣಿಕಾ ವಾವ್ನ ನೋಡ್ತಾ ಹೋದ್ವಿ. ಇದಾದಮೇಲೆ ಚೋಳರಲ್ಲಿ ಬಂದಾಗ ಆಡಳಿತ ವ್ಯವಸ್ಥೆ ನೋಡ್ತಾ ಹೋದ್ವಿ. ಅದರಲ್ಲಿ ಯಾವ ಆಡಳಿತ ವ್ಯವಸ್ಥೆ, ಗ್ರಾಮ ಆಡಳಿತ ವ್ಯವಸ್ಥೆ ನೋಡ್ತಾ ಹೋದ್ವಿ ವಿತ್ ರೆಸ್ಪೆಕ್ಟ್ ಟು ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ ವಿಚ್ ವಾಸ್ ಇಶ್ಯೂಡ್ ಬೈ ಪರಾಂತಕ ಚೋಳ. ಸೊ ಇದಾದ್ಮೇಲೆ ಮತ್ತೆ ನೋಡ್ತಾ ಹೋದ್ವಿ, ಅಲ್ಲಿ ಗ್ರಾಮ ಆಡಳಿತ ಆದಮೇಲೆ ಅವರ ಸಾಮಾಜಿಕ ವ್ಯವಸ್ಥೆ ನೋಡ್ತಾ ಹೋದ್ವಿ. ಅದೇ ರೀತಿ ಆರ್ಥಿಕ ವ್ಯವಸ್ಥೆಯನ್ನು ನೋಡ್ತಾ ಹೋದ್ವಿ. ಫಾರ್ ಎಕ್ಸಾಂಪಲ್, ಕಷ್ಟದ ಸಂದರ್ಭದಲ್ಲಿ ಅಥವಾ ಭೀಕರ ಕ್ಷಾಮದ ಸಂದರ್ಭದಲ್ಲಿ ತೆರಿಗೆಗಂತ ವಿನಾಯಿತಿ ನೀಡ್ತಾ ಇದ್ರು ಅಂತೇಳಿ ಅಲ್ವಾ. ಸೊ ಆ ಒಂದಿಷ್ಟು ವಿಷಯಗಳನ್ನು ನಾವೀಗ ನೋಡಿಕೊಂಡು ಬಂದ್ವಿ. ಸೊ ಈಗ ಬರುವಂಥದ್ದು ದ ಪ್ರೆಸೆಂಟ್ ನಾವು ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಡೆಲ್ಲಿ ಸಲ್ತನೇಟ್. ನಾವೀಗ ನೋಡ್ತಾ ಇರುವಂಥ ಚಾಪ್ಟರ್ ಯಾವುದಂದರೆ ದೆಹಲಿ ಸುಲ್ತಾನ್ ಅಂತ ಈ ಚಾಪ್ಟರ್ನೀಗ ನೋಡ್ತಾ ಇದ್ದೀವಿ. ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ನೆನ್ಪಿಟ್ಕೊಳ್ಳಿ, ದೆಹಲಿ ಸುಲ್ತಾನ್ರಲ್ಲಿ 5 ವಂಶಗಳು ಬರ್ತಾ ಹೋಗ್ತವೆ. ದೇ ಆರ್ 5 ಡೈನಾಸ್ಟೀಸ್ ರೂಲ್ಡ್. ಸೊ ಈ 5 ವಂಶಗಳನ್ನು ಸೇರಿಬಿಟ್ಟು ನಾವೇಂತ ಕರಿತಾ ಹೋಗ್ತೀವಿ, ದೆಹಲಿ ಸುಲ್ತಾನರು. ಮೊದಲ ವಂಶ ಯಾವುದು, 1ನೇ ವಂಶ ಅಥವಾ ಮೊದಲನೇ ವಂಶ ಬಂದ್ಬಿಟ್ಟು ಗುಲಾಮಿ ವಂಶ ಅಂತ ಕರಿತಾ ಹೋಗ್ತೀವಿ ಅಥವಾ ಸ್ಲೇವ್ ಡೈನಾಸ್ಟಿ. ಏನಕ್ಕೆ ಅಂತ ಅಂದರೆ ಈ ವಂಶದಲ್ಲಿ ಬರುವಂಥ ಬಹುತೇಕ ರಾಜರು, ಮೋಸ್ಟ್ ಆಫ್ ದ ಕಿಂಗ್ಸ್ ಅಥವಾ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕಿಂಗ್ಸ್ ಅಂತ ಏನು ಕರಿತೀವಿ, ಎಲ್ಲರೂ ಸಹಿತ ಗುಲಾಮರಾಗಿದ್ದರು. ಅಂದ ಮಾತ್ರಕ್ಕೆ ಎಲ್ಲ ರಾಜರು ಗುಲಾಮರ? ನೋ. ಬಹುತೇಕ ಪ್ರಮುಖ ರಾಜರು, ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕಿಂಗ್ಸ್ ಫ್ರಮ್ ದಿಸ್ ಡೈನಾಸ್ಟಿ ಆರ್ ಏನಂತೀವಿ, ಸ್ಲೇವ್ಸ್ ಅಂತ ಕರಿತಾ ಹೋಗ್ತೀವಿ, ಗುಲಾಮರು ಅಂತ ಕರಿತಾ ಹೋಗ್ತೀವಿ. ಅದಕ್ಕೋಸ್ಕರ ಇದನ್ನ ಗುಲಾಮಿ ವಂಶ ಅಥವಾ ಸ್ಲೇವ್ ಡೈನಾಸ್ಟಿ ಅಂತೀವಿ. ಫಾರ್ ಎಕ್ಸಾಂಪಲ್, ಇದ್ರಿಗೆ ಹೇಗಪ್ಪ ಈ ಸ್ಟೇಟ್ಮೆಂಟ್ ಕ್ವಶನ್ ಬಂದಾಗ ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ರಜಿಯಾ ಸುಲ್ತಾನ್ ಅಂತ ಏನು ಓದ್ತೀವಿ, ಅವಳು ಗುಲಾಮಳಲ್ಲ, ಅವಳು ರಾಜನ ಮಗಳೇ, ರೈಟ್. ಹಾಗಾಗಿ ಅವಳು ಗುಲಾಮಳಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಬಹುತೇಕ ರಾಜರು ಗುಲಾಮರು, ಅಂದ ಮಾತ್ರಕ್ಕೆ ಎಲ್ಲರೂ ಗುಲಾಮರ? ನೋ. ನೆಕ್ಸ್ಟ್ ಬರ್ತಾ ಹೋಗ್ತೀವಿ. ಇವರು ಆದಮೇಲೆ ಇಲ್ಲಿ ಆಡಳಿತ ಮಾಡುವಂಥದ್ದು ಖಿಲ್ಜಿ ಡೈನಾಸ್ಟಿ. ಖಿಲ್ಜಿ ವಂಶ ಆಳ್ವಿಕೆ ಮಾಡ್ತಾ ಹೋಗುತ್ತೆ. ಖಿಲ್ಜಿ ಆದಮೇಲೆ ತುಗ್ಲಕ್ ಬರ್ತಾ ಹೋಗ್ತಾರೆ. ತುಗ್ಲಕ್ ಆದಮೇಲೆ ಸೈಯದ್ ಡೈನಾಸ್ಟಿ. ಸೈಯದ್ ಆದಮೇಲೆ ಲೋಧಿ ಡೈನಾಸ್ಟಿ. ಇದರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಎಲ್ಲ ಎಕ್ಸಾಮ್ಸ್ಗೆ ನಿಮ್ಗೆ ಹೇಳಬೇಕಂದ್ರೆ ಗುಲಾಮಿ ವಂಶ, ಖಿಲ್ಜಿ ವಂಶ ಮತ್ತು ತುಗ್ಲಕ್ ವಂಶ, ಈ 3 ಡೈನಾಸ್ಟಿಗಳು ತುಂಬ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಬಂದಾಗ ಈ ಗುಲಾಮಿ ವಂಶದಲ್ಲಿ ಇವರು ಎಲ್ಲಿಂದ ಎಲ್ಲಿವರೆಗೆ ಆಳ್ತಾ ಹೋದರು. ಸೊ ಸ್ಲೇವ್ ಡೈನಾಸ್ಟಿ ಇದು ಇದ್ದಿದ್ದು 1206 to 1290, ಅಂದರೆ ಸುಮಾರು 84 ಇಯರ್ಸ್ ಇವರು ರೂಲ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಖಿಲ್ಜಿ ವಂಶ ಕೇವಲ 30 ಇಯರ್ಸ್, ಅಂದರೆ ತುಂಬ ಶಾರ್ಟ್ ಪೀರಿಯಡ್ ಇವರು ರೂಲ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬರುವಂಥದ್ದು ತುಗ್ಲಕ್ ಡೈನಾಸ್ಟಿ, ಇಟ್ ರೂಲ್ಡ್ ಫಾರ್ 94 ಇಯರ್ಸ್. ನೆಕ್ಸ್ಟ್ ಸೈಯದ್ ಡೈನಾಸ್ಟಿ ಬಂದ್ಬಿಟ್ಟು 37 ಇಯರ್ ರೂಲ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಲೋಧಿ ಡೈನಾಸ್ಟಿ ಬಂದ್ಬಿಟ್ಟು 75 ಇಯರ್ಸ್ ರೂಲ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ದ ಲಾಂಗೆಸ್ಟ್ ಪೀರಿಯಡ್ ಯಾರು ಅಂತ ಕೇಳಿದ್ರೆ ದಟ್ ಈಸ್ ಬಂದ್ಬಿಟ್ಟು ನಮ್ಮ ತುಗ್ಲಕ್ ಡೈನಾಸ್ಟಿ. ಶಾರ್ಟೆಸ್ಟ್ ಡ್ಯೂರೇಷನ್ ಯಾರು ಅಂತ ಕೇಳಿದ್ರೆ ಖಿಲ್ಜಿ ಡೈನಾಸ್ಟಿ. ಸೊ ಈ ಥರದ ಒಂದಿಷ್ಟು ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ, ನೋಡ್ಕೊಳ್ಳಿ. ಫಸ್ಟ್ ಬರ್ತಾ ಇದ್ದೀವಿ, ವಿ ಆರ್ ಕಮಿಂಗ್ ಟು ದ ಯಾವುದಕ್ಕೆ ಬರ್ತಾ ಇದ್ದೀವಿ, ಸ್ಲೇವ್ ಡೈನಾಸ್ಟಿ. ವಿ ಆರ್ ಕಮಿಂಗ್ ಟು ಸ್ಲೇವ್ ಡೈನಾಸ್ಟಿ. ಸ್ಲೇವ್ ಡೈನಾಸ್ಟಿ ಗುಲಾಮಿ ವಂಶ ಆಳ್ಬೇಕಾದ್ರೆ ಎಷ್ಟು ಇಡೀ ಭಾರತವನ್ನು, ಸಂಪೂರ್ಣ ಭಾರತವನ್ನು ಆಳಿದ್ರ? ನೋ. ಅವ್ರು ಆಳಿರುವಂಥದ್ದು ಈ ಮ್ಯಾಪಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದಿಷ್ಟೇ ಪ್ರದೇಶನ ಅವರು ಆಳ್ವಿಕೆಯನ್ನು ಮಾಡ್ತಾ ಹೋದರು. ಕೇವಲ ಈ ಪ್ರದೇಶ ಏನು ಪಿಂಕ್ ಕಲರಲ್ಲಿ ಇದೆಯಾ, ಸೊ ಇದಿಷ್ಟೇ ಪ್ರದೇಶನ ಇವರು ಆಳ್ತಾ ಹೋಗ್ತಾರೆ. ನಂತರ ಕಾಲಘಟ್ಟದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ದಿಸ್ ಇಸ್ ದ ಸ್ಟೋರಿ ಹಿಯರ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಗುಲಾಮಿ ವಂಶ. ಈ ವಂಶಕ್ಕೆ ಇನ್ನೊಂದು ಹೆಸರು ಏನಂದರೆ ಮಾಮುಲುಕ್ ಡೈನಾಸ್ಟಿ ಅಂತ ಕರಿತಾ ಹೋಗ್ತಾರೆ. ಮಾಮುಲುಕ್ ವಂಶ ಅಂತಲೂ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಮುಮಾಲಿಕ್ ಅಲ್ಲ ಇದು, ಮಾಮುಲುಕ್. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮಾಮುಲುಕ್ ಆ್ಯಂಡ್ ದ ಮುಮಾಲಿಕ್. ಸೊ ಇಲ್ಲಿ ನೋಡ್ಕೊಳ್ಳಿ, ಇದೆಲ್ಲ ಪರ್ಷಿಯನ್ ಶಬ್ದಗಳಾಗಿರೋದ್ರಿಂದ ಸ್ವಲ್ಪ ಹುಷಾರ ನೋಡ್ಕೊಬೇಕು. ಮುಮಾಲಿಕ್ ಅಂದರೆ ಮುಖ್ಯಸ್ಥ ಅಂತ ಅರ್ಥ, ಮುಮಾಲಿಕ್ ಅಂದರೆ ಹೆಡ್. ಓಕೆ, ಮಾಮುಲುಕ್ ಅಂದರೆ ಗುಲಾಮ ಅಂತ ಅರ್ಥ. ಸೊ ದಟ್ ಮೀನ್ಸ್ ಮಾಮುಲುಕ್ ಡೈನಾಸ್ಟಿ, ನಾಟ್ ಮುಮಾಲಿಕ್ ಡೈನಾಸ್ಟಿ. ಓಕೆ, ಎರಡಕ್ಕೂ ವ್ಯತ್ಯಾಸ ಇದೆ. ಇದು 1206ರಿಂದ 1290ರವರೆಗೆ ಆಳ್ವಿಕೆಯನ್ನು ಮಾಡಿದಂಥ ಒಂದು ರಾಜವಂಶ ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಬರುವಂಥ ಪ್ರಮುಖ ರಾಜ ಯಾರು, ಫಸ್ಟ್ ರಾಜ ಏನು ಕರಿತಾ ಹೋಗ್ತೀವಿ, ಇವನು ಗುಲಾಮನೇ. ಯಾರು ಅಂತ ಕೇಳಿದ್ರೆ ಕುತುಬುದ್ದೀನ್ ಐಬಕ್. ಹಿ ವಾಸ್ ದ ಫಸ್ಟ್ ಕಿಂಗ್ ಫ್ರಮ್ ಸ್ಲೇವ್ ಡೈನಾಸ್ಟಿ. ಈ ವ್ಯಕ್ತಿ ಎಲ್ಲಿಂದ ಆಳ್ತಾ ಹೋಗ್ತಾನೆ, ಲಾಹೋರಿಂದ ಆಳ್ತಾನೆ. ಸೊ ಸಾಮಾನ್ಯ ನಾವು ಹೆಂಗೆ ದೆಹಲಿ ಸುಲ್ತಾನರು ಅಂದಾಗ ಎಲ್ಲರೂ ಡೆಲ್ಲಿಯಿಂದ ಆಳಿದ್ರ? ನೋ. ಈ ಥರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬಂದಾಗ ನೋಡ್ಕೊಬೇಕು. ಎಲ್ಲ ರಾಜರುಗಳು, ದೆಹಲಿ ಸುಲ್ತಾನ ಬರುವಂಥ ಎಲ್ಲ ರಾಜರುಗಳು ದೆಹಲಿಯಿಂದ ಆಳಿದ್ರ? ಡೆಫಿನೆಟ್ಲಿ ನೋ. ಕೊನೆಗೆ ಬರುವಂಥ 2 ರಾಜರುಗಳು, ಲೋಧಿ ವಂಶದ ಬರುವಂಥ ಕೊನೆಯ 2 ರಾಜರುಗಳು ಮತ್ತು ಗುಲಾಮ ವಂಶದ ಬರುವಂಥ ಮೊದಲ 2 ರಾಜರುಗಳು ಲಾಹೋರಿಂದ ಆಳ್ತಾರೆ.
ಸೊ ಕೊನೆಗೆ ಬರುವಂಥ ಇಬ್ಬರು ರಾಜರು ಲೋಧಿ ವಂಶದಲ್ಲಿ ಬರುವಂಥವ್ರು ಎಲ್ಲಿಂದ ಆಳ್ತಾರೆ, ಆಗ್ರಾದಿಂದ ಆಳ್ತಾರೆ. ಗುಲಾಮ ವಂಶದಿಂದ ಬರುವಂಥವ್ರು ಎಲ್ಲಿಂದ ಆಳ್ತಾ ಹೋಗ್ತಾರೆ, ಲಾಹೋರಿಂದ ಆಳ್ತಾರೆ. ಹಾಗಾಗ್ಬಿಟ್ಟು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬಂದಾಗ ಎಲ್ಲ ರಾಜರುಗಳು ದೆಹಲಿಯಿಂದ ಆಳಿದರು? ನೋ. ಗುಲಾಮಿ ವಂಶದ ಮೊದಲ 2 ರಾಜರುಗಳು ಲಾಹೋರಿಂದ ಆಳಿದರು. ಅದೇ ರೀತಿ ಕೊನೆಯ ವಂಶ ಲೋಧಿ ವಂಶ ಅಂತ ಹೆಂಗೆ ಕರಿತೀವಿ, ಅದರಲ್ಲಿ ಬರುವಂಥ ಕೊನೆಯ 2 ರಾಜರುಗಳು ಹೆಂಗೆ ಕರಿತೀವಿ, ಅವರಿಬ್ಬರು ಆಗ್ರಾದಿಂದ ಆಳ್ತಾ ಹೋಗ್ತಾರೆ. ಆದರೆ ಬಹುತೇಕ ರಾಜರುಗಳು, ಮೋಸ್ಟ್ ಆಫ್ ದ ಕಿಂಗ್ಸ್, ಅದರಲ್ಲಿ ಬರುವಂಥ ಪ್ರಮುಖ ರಾಜರುಗಳು ಅಂತ ಹೆಂಗೆ ಕರಿತೀವಿ, ಅವರೆಲ್ಲರೂ ಸಹಿತ ದೆಹಲಿಯಿಂದ ಆಳ್ತಾ ಹೋಗ್ತಾರೆ. ಅದಕ್ಕೆ ಇವ್ರನ್ನ ಡೆಲ್ಲಿ ಸುಲ್ತಾನರು ಅಂತ ಕರಿತಾ ಹೋಗ್ತೀವಿ, ಡೆಲ್ಲಿ ಸಲ್ತನೇಟ್ ಅಂತ ಕರಿತೀವಿ. ಹಾಗೆ ಕುತುಬುದ್ದೀನ್ ಐಬಕ್ ಬಗ್ಗೆ ಬಂದಾಗ ಈ ವ್ಯಕ್ತಿ ದೆಹಲಿಯಿಂದ ಆಳಲೇ ಇಲ್ಲ, ಈ ವ್ಯಕ್ತಿ ಆಳ್ವಿಕೆ ಮಾಡಿರುವಂಥದ್ದು ಲಾಹೋರಿಂದ. ಹಾಗಾದರೆ ಈ ವ್ಯಕ್ತಿ ಏನು ಮಾಡ್ತಾ ಹೋದ್ರು ಅಂದರೆ 1192ರಲ್ಲಿ ಇಂದ 1192 ಅಲ್ಲಿ ಈ ವ್ಯಕ್ತಿ ಈ ಸ್ಟಾರ್ಟೆಡ್ ಟು ಕನ್ಸ್ಟ್ರಕ್ಟ್ ದ ಕುತುಬ್ ಮಿನಾರ್ನ ನಿರ್ಮಾಣವನ್ನು ಆರಂಭ ಮಾಡ್ತಾ ಹೋಗುತ್ತೆ. ಆದರೆ ಈ ವ್ಯಕ್ತಿ ನಿರ್ಮಾಣಕ್ಕೆ ಆರಂಭವನ್ನು ಮಾಡ್ತಾ ಹೋಗುತ್ತೆ. ಆದರೆ ಈ ವ್ಯಕ್ತಿ ಕಾಲದಲ್ಲಿ ಸಂಪೂರ್ಣಗೊಳ್ಳೋದಿಲ್ಲ. ಇದು ಗೊಳ್ಳುವಂಥದ್ದು ಯಾರ ಕಾಲದಲ್ಲಿ, ಇವರ ಅಳಿಯನ ಕಾಲದಲ್ಲಿ ಅಥವಾ ಇವನ ಗುಲಾಮನ ಕಾಲದಲ್ಲಿ ಅಂತ ಕರಿತಾ ಹೋಗ್ತೀವಿ. ಹಾಗೆ ನೋಡ್ತಾ ಹೋಗೋಣ ಈ ವ್ಯಕ್ತಿ ಕಾಲದಲ್ಲಿ ಏನೇನೋ ಡೆವಲಪ್ಮೆಂಟ್ಸ್ ಆಯಿತು ಇಂಡಿಯಾದಲ್ಲಿ. ಸೊ ಬಂದಾಗ ಈ ವ್ಯಕ್ತಿ ಕಾಲದಲ್ಲಿ 2 ಮಸೀದಿಗಳನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಹೋಗ್ತಾರೆ. 2 ಮಸೀದಿಗಳು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಒಂದು ಬಂದ್ಬಿಟ್ಟು ಕುವ್ವತ್ ಉಲ್ ಇಸ್ಲಾಂ, ಸೊ ಡೆಲ್ಲಿ ಒಳಗೆ. ಇದು ಕುವ್ವತ್ ಉಲ್ ಇಸ್ಲಾಂ ಇನ್ ಡೆಲ್ಲಿ. ಕುವ್ವತ್ ಉಲ್ ಇಸ್ಲಾಂ ಅಂದರೆ ಇಸ್ಲಾಮಿನ ಭವ್ಯತೆ ಅಥವಾ ಗ್ರ್ಯಾಂಡ್ಯೂರ್ ಅಂತ ಕರಿತಾ ಹೋಗ್ತೀವಿ. ಕುವ್ವತ್ ಅಂದರೆ ಗ್ರ್ಯಾಂಡ್ಯೂರ್, ವೈಭವ ಅಂತ. ಇಸ್ಲಾಂನ ವೈಭವ ಅಂತ ಅರ್ಥ. ಅದು ಪರ್ಷಿಯನ್ ಭಾಷೆಯಲ್ಲಿ ಕುವ್ವತ್ ಅಂದರೆ ವೈಭವ, ಇಸ್ಲಾಂನ ವೈಭವ ಅಂತ ಒಂದು ಮಸೀದಿನ ಕಟ್ತಾ ಹೋಗ್ತಾರೆ. ಇಟ್ ಈಸ್ ದ ಫಸ್ಟ್ ಮಾಸ್ಕ್ ಇನ್ ಇಂಡಿಯಾ ವಿಚ್ ಇಸ್ ಬಿಲ್ಟ್ ಬೈ ದ ರೂಲರ್ಸ್. ಅಂದರೆ ರಾಜರುಗಳು ನಿರ್ಮಿಸಿದಂತಹ, ಮುಸ್ಲಿಂ ರಾಜರುಗಳು ನಿರ್ಮಿಸಿದಂತಹ ಭಾರತದ ಮೊದಲ ಮಸೀದಿ ಯಾವುದಂದ್ರೆ ಕುವ್ವತುಲ್ ಇಸ್ಲಾಂ. ಹಾಗೆ ಇನ್ನೊಂದು ಮಸೀದಿ ಕಟ್ತಾ ಹೋದ್ರು, ಅಡಾಯಿ ದಿನ್ ಕಾ ಜೋಪ್ಡಾ. ಇಟ್ ಈಸ್ ಬಿಲ್ಟ್ ಇನ್ ಅಜ್ಮೇರ್. ಇದನ್ನ ಅಜ್ಮೇರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ನೋಡಿದರೆ ಇವೆರಡರಲ್ಲಿ ಯಾವುದು ಹಳೇದು ಅಂತ ಕೇಳಿದ್ರೆ ಅಡಾಯಿ ದಿನ್ ಕಾ ಜೋಪ್ಡಾ ಹಳೇದು. ಅಡಾಯಿ ಅಂತಂದ್ರೆ ಎಷ್ಟು, 2.5. ಅಂದರೆ ಈ ಜೋಪ್ಡಾ ಅಂದರೆ ಒಂದು ಜುಗ್ಗಿ ಅಥವಾ ಏನು ಕರಿತಾ ಹೋಗ್ತೀವಿ, ಗುಡಿಸಲು ಅಂತ ಕರಿತಾ ಹೋಗ್ತೀವಿ, ರೈಟ್. ಅಡಾಯಿ ದಿನ್ ಕಾ ಜೋಪ್ಡಾ ಅಂದರೆ 2.5 ದಿನದಲ್ಲಿ ನಿರ್ಮಿಸಿದಂಥ ಗುಡಿಸಲು ಅಂದರೆ ಮಸೀದಿ. ಎಲ್ಲಿ ನಿರ್ಮಾಣ ಮಾಡ್ತಾ ಹೋದ್ರು, ಇದನ್ನ ಅಜ್ಮೇರಲ್ಲಿ ನಿರ್ಮಾಣ ಮಾಡ್ತಾ ಹೋದ್ರು. ಹಾಗಾದ್ರೆ ಇವೆರಡರಲ್ಲಿ ಕ್ವಶನ್ ಯಾವ ರೀತಿ ಬರ್ತಾ ಹೋಗುತ್ತಂದ್ರೆ, ಸೊ ನೋಡ್ಕೊಳ್ಳಿ, ನಾ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಬರ್ದಿದ್ದೀನಿ ಏನಂತೇಳಿ. ಫಸ್ಟ್ ಮಾಸ್ಕ್ ಇನ್ ಇಂಡಿಯಾ ಬಿಲ್ಟ್ ಬೈ ರೂಲರ್ಸ್. ಅದ್ಯಾರು, ಮುಸ್ಲಿಂ ರೂಲರ್ಸ್. ಓಕೆ, ಅಂದರೆ ಮುಸ್ಲಿಂ ರಾಜರುಗಳು ನಿರ್ಮಾಣ ಮಾಡಿದ ಮೊದಲ ಮಸೀದಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಕುವ್ವತುಲ್ ಇಸ್ಲಾಂಗಿಂತ ಹಳೇದು ಯಾವ್ದು ಅಂತ ಹೇಳ್ತಾ ಇದ್ದೀನಿ ಈಗ, ಅಡಾಯಿ ದಿನ್ ಕಾ ಜೋಪ್ಡಾ. ಹಾಗಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದರೆ, ಅಡಾಯಿ ದಿನ್ ಕಾ ಜೋಪ್ಡಾ 2.5 ದಿನದಲ್ಲಿ ಕಟ್ಟಿದ್ದಾರೆ ಅಂದರೆ 2.5 ದಿನದಲ್ಲಿ ಯಾವುದೇ ಒಂದು ಮಸೀದಿನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ದೊಡ್ಡ ಮಸೀದಿಗಳನ್ನು. ಇವ್ರು ಏನು ಮಾಡ್ತಾ ಹೋದ್ರು, ಇದೊಂದು ವಿಷ್ಣು ದೇವಾಲಯ, ಅರ್ಲಿ ಇಟ್ ವಾಸ್ ಅ ವಿಷ್ಣು ಟೆಂಪಲ್. ಈ ವಿಷ್ಣು ದೇವಾಲಯವನ್ನು ಕನ್ವರ್ಟ್ ಮಾಡಿದರು ಪ್ರೇಯರ್ ಮಾಡಲಿಕ್ಕೆ. ಆಗಷ್ಟೇ ಅವ್ರು ವಶಪಡಿಸ್ಕೊಂಡ್ಯಾರ ಅಜ್ಮೇರ್ನ, ಪೃಥ್ವಿರಾಜ್ ಚೌಹಾಣ್ನ ಸೋಲಿಸ್ಬಿಟ್ಟು. ಆ ಕಾರಣದಿಂದ ತಮಗೊಂದು ಪ್ರಾರ್ಥನಾ ಮಂದಿರ ಅಥವಾ ಮಸೀದಿ ಬೇಕಾಗಿತ್ತು. ಅದಕ್ಕೆ ವಿಷ್ಣು ದೇವಾಲಯವನ್ನು ಏನಂತ ಇದು ಮಾಡ್ತಾ ಹೋದ್ರು, ಅದನ್ನು ಅಡಾಯಿ ದಿನ್ ಕಾ ಜೋಪ್ಡಾ ಅಂತೇಳಿ ಕನ್ವರ್ಟ್ ಮಾಡಿಕೊಂಡ್ರು. ಅಂದರೆ ಇದು ಇಸ್ಲಾಮಿಕ್ ವಾಸ್ತುಶಿಲ್ಪದಲ್ಲಿ ಇಲ್ಲ, ಇದು ಮಸೀದಿ ಆರಂಭದಲ್ಲಿ. ಇದು ಹಿಂದೂ ಆರ್ಕಿಟೆಕ್ಚರ್ ಸ್ಟೈಲ್ ಇದೆ. ಪ್ಯೂರ್ ಇಸ್ಲಾಮಿಕ್ ಆರ್ಕಿಟೆಕ್ಚರ್ಲಿರುವಂಥ ಮೊದಲ ಮಸೀದಿ ಯಾವುದು ಅಂತ ಕೇಳಿದ್ರೆ ಕುವ್ವತುಲ್ ಇಸ್ಲಾಂ. ಇದು ಸಂಪೂರ್ಣವಾಗಿ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದಂಥ ಮಸೀದಿ. ಹಾಗಾದ್ರೆ ಭಾರತ ಮೊದಲ ಮಸೀದಿ ಯಾವುದು? ಹಾಗಾದರೆ ಇವೆರಡಕ್ಕಿಂತ ಇನ್ನೊಂದು ಹಳೆಯ ಮಸೀದಿ ಇದೆ. ಯಾವುದದು, ಎಲ್ಲಿ ಬರ್ತದೋ, ಕೇರಳದಲ್ಲಿ ಬರ್ತಾ ಹೋಗುತ್ತೆ ಅಲ್ವಾ. ಪೆರುಮಾಳ್ ಮಾಸ್ಕ್ ಅಂತ ಕರಿತಾ ಹೋಗ್ತೀವಿ. ಇದು ನೋಡ್ತಾ ಹೋಗಿ, ಇದು ಯಾವಾಗ ಕಟ್ಟಿದ್ದು ಅಂದರೆ ಅಲ್ಲಿ ಮಹಮ್ಮದ್ ಪೈಗಂಬರ್ ಅಂತ ಏನು ಕರಿತಾ ಹೋಗ್ತೀವಿ, ಪ್ರಾಫೆಟ್ ಮಹಮ್ಮದ್ ಅಂತ ಏನು ಕರಿತಾ ಹೋಗ್ತೀವಿ. ಅವರಲ್ಲಿ ಬದುಕಿರುವಾಗಲೇ, ಎಲ್ಲಿ ಬದುಕಿದಾಗ, ಅರೇಬಿಯಾದಲ್ಲಿ ಬದುಕಿದ್ದಾಗಲೇ ಇಲ್ಲಿ ಒಂದು ಮಸೀದಿನ ಕಟ್ತಾ ಹೋದ್ರು. ಬಟ್ ಇದನ್ನು ಕಟ್ಟಿದ್ದು ರಾಜರಲ್ಲ, ಇದನ್ನ ಅರಬ್ ವ್ಯಾಪಾರಿಗಳು ಕಟ್ತಾ ಹೋಗ್ತಾರೆ. ಇಟ್ ವಾಸ್ ಬಿಲ್ಟ್ ಬೈ ಅರಬ್ ಟ್ರೇಡರ್ಸ್. ಹಾಗಾದ್ರೆ ಭಾರತ ಅತ್ಯಂತ ಪ್ರಾಚೀನ ಮಸೀದಿಯಲ್ಲಿದೆ ಅಂದರೆ ಕೇರಳದಲ್ಲಿದೆ. ಡಿಪೆಂಡ್ ಆನ್ ದ ಕ್ವಶನ್ ಪೇಪರ್ಸ್, ಇಲ್ಲೇನಾಗುತ್ತೆ, ಆನ್ಸರ್ ಚೇಂಜ್ ಆಗುತ್ತೆ. ಮುಸ್ಲಿಂ ರಾಜರುಗಳು ಕಟ್ಟಿದ ಮೊದಲ ಮಸೀದಿ ಅಂತ ಕೇಳಿದಾಗ ಕುವ್ವತುಲ್ ಇಸ್ಲಾಂ ಆಗುತ್ತೆ. ಭಾರತದಲ್ಲಿ ಅತ್ಯಂತ ಪ್ರಾಚೀನ ಮಸೀದಿ ಅಂತ ಕೇಳಿದ್ರೆ ದೆನ್ ಯಾವ್ದು ಬರ್ತಾ ಹೋಗುತ್ತೆ, ಪೆರುಮಾಳ್ ಮಾಸ್ಕ್ ಬರ್ತಾ ಹೋಗುತ್ತೆ. ಪೆರುಮಾಳ್ ಮಸೀದಿ ಕೇರಳದಲ್ಲಿ ತ್ರಿಶೂರ್ ಡಿಸ್ಟಿಕಲ್ಲಿ ಇರುವಂಥದ್ದು. ಅರಬ್ ವ್ಯಾಪಾರಿಗಳು ಇದನ್ನು ನಿರ್ಮಾಣ ಮಾಡ್ತಾ ಹೋದರು. ಸೊ ಇದಾದ್ಮೇಲೆ ನೋಡ್ತಾ ಹೋಗಿ, ಆಫ್ಟರ್ ದಿಸ್ ಈ ವ್ಯಕ್ತಿ ಕಾಲದಲ್ಲಿ ಏನೇನು ಆಗ್ತಾ ಹೋಯಿತು. ನೆಕ್ಸ್ಟ್ ಬರುವಂಥದ್ದು, ಈ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಿರುವಂಥದ್ದು, ಈ ವ್ಯಕ್ತಿ ಅಂತ ಏನು ಕರಿತಾ ಹೋಗ್ತೀವಿ, ಯಾರು, ಕುತುಬುದ್ದೀನ್ ಐಬಕ್ ಅಂತ ಏನು ಕರಿತಾ ಹೋಗ್ತೀವಿ. ಈ ವ್ಯಕ್ತಿ ಗುಲಾಮ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಯಾರಿಗೆ, ನಮ್ಮ ಮಹಮ್ಮದ್ ಗೋರಿಗೆ ಗುಲಾಮನಾಗಿ ಬಂದಂಥ ವ್ಯಕ್ತಿ ಇವನು. ನೆಕ್ಸ್ಟ್ ಇವನು ರಾಜ ಆಗ್ತಾ ಹೋಗ್ತಾನೆ, ದಟ್ ಈಸ್ ಸುಲ್ತಾನ್ ಆಗ್ತಾ ಹೋಗ್ತಾನೆ. ಆಫ್ಟರ್ ದ ಡೆತ್ ಆಫ್ ಗೋರಿ ತೀರ್ಕೊಂಡ್ಮೇಲೆ ಇವನು ರಾಜ ಆಗ್ತಾ ಹೋದ. ಸೊ ಇವನು ತೀರ್ಕೊಳ್ಳೋದು ಯಾವ ರೀತಿ ಅಂತಂದರೆ, ಕುದುರೆಯಲ್ಲಿ ಹಾರ್ಸ್ ಪೋಲೋ ಅಂತ ಏನು ಕರಿತಾ ಹೋಗ್ತೀವಿ. ಓಕೆ, ಹಾರ್ಸ್ ಪೋಲೋ, ಕುದುರೆ ಮೇಲೆ ಪೋಲೋವನ್ನು ಆಡಬೇಕಾದ್ರೆ, ಅಥವಾ ಚೌಗನ್ ಅಂತ ಏನು ಕರೀತಾರೆ, ಇದನ್ನು ಆಡುವಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ತೀರ್ಕೊಳ್ತಾನೆ.
ಈ ವ್ಯಕ್ತಿ ಅದರಿಂದ ಬಿದ್ದುಬಿಟ್ಟು ತೀರ್ಕೊಳ್ಳೋಂಥವನು. ಇವನಿಗೆ ಲಾಕ್ ಬಕ್ಷ್ ಅಂತ ಒಂದು ಬಿರುದು ಇತ್ತು ಅಂತ ಹೇಳ್ತಾ ಹೋಗ್ತೀವಿ. ಯಾಕೆ ಇದನ್ನ ಲಾಕ್ ಬಕ್ಷ್ ಅಂತ ಕರಿತೀವಿ ಅಂದರೆ ಲಕ್ಷ ರೂಪಾಯಿಗಳ ದಾನಿ. ಬಕ್ಷೀಸು ಅಂದರೆ ಚಾರಿಟಿ, ದಾನ ಮಾಡುವಂಥವನು, ಲಕ್ಷ ರೂಪಾಯಿಗಳನ್ನು ದಾನ ಮಾಡಿದಂಥವನು. ಹೂ ಡೊನೇಟೆಡ್ ಲ್ಯಾಕ್ಸ್ ಆಫ್ ರುಪೀಸ್. ಹಾಗಾಗಿ ಇವನ್ನ ಲಾಕ್ ಬಕ್ಷ್ ಅಂತ ಒಂದು ಬಿರುದಿತ್ತು. ಇವನು ನೆಕ್ಸ್ಟ್ ನಾವು ನೋಡುವಂಥ ಪ್ರಮುಖ ರಾಜ ಯಾರು? ಅಲ್ತಮಷ್. ನೆನ್ಪಿಟ್ಕೊಳ್ಳಿ, ಇವನು ನಿಜವಾದ ದೆಹಲಿ ಸುಲ್ತಾನ ವಂಶದ ಸ್ಥಾಪಕ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಈ ಸಮಯದಲ್ಲಿ ಹಲವಾರು ಗಲಾಟೆಗಳು ಭಾರತದಲ್ಲಿ ಕಾಣಿಸ್ಕೊಳ್ತವೆ, ಎಲ್ಲರನ್ನೂ ಸೋಲಿಸ್ತಾ ಹೋಗ್ತಾನೆ ಇವನು. ಇಲ್ಲಿ ಇಸ್ಲಾಂ ಧರ್ಮ ಅಥವಾ ದೆಹಲಿ ಸುಲ್ತಾನರ ಸಾಮ್ರಾಜ್ಯನ ಸ್ಥಾಪನೆಯನ್ನು ಮಾಡ್ತಾ ಹೋದ. ಯಾರು ಇವನು ಅಂತ ಕೇಳಿದ್ರೆ ಹಿವಾಸ್ ಏನಂತ ಕರಿತಾ ಹೋಗ್ತೀವಿ? ಅರ್ಲಿಯರ್ ಹಿವಾಸ್ ಅ ಗುಲಾಮ. ಇವನೊಬ್ಬ ಸ್ಲೇವ್ ಆಗಿದೆ, ಹಿವಾಸ್ ಅ ಸ್ಲೇವ್ ಆರಂಭದಲ್ಲಿ. ನೆಕ್ಸ್ಟ್ ಇವನು ಅಳಿಯ ಆಗಿ ಬರ್ತಾ ಹೋಗ್ತೀವಿ. ಹಿವಾಸ್ ಹಿ ಬಿಕೇಮ್ ದ ಸನ್ ಇನ್ ಲಾ ಅಂತ ಕರಿತಾ ಹೋಗ್ತೀವಿ. ಸನ್ ಇನ್ ಲಾ ಆಫ್ ಅವರ್ ಯಾರಿಗಿದು? ನಮ್ಮ ಕುತುಬುದ್ದೀನ್ ಐಬಕ್ಕಿಗೆ. ಸೊ ಇವನ ಒಂದು ಅದ್ಭುತವಾದ ಹೋರಾಟಗಳು ಅಥವಾ ಇವನ ಪಾಂಡಿತ್ಯವನ್ನು ನೋಡ್ಬಿಟ್ಟು ಅಥವಾ ಇವನ ಆಡಳಿತವನ್ನು ನೋಡ್ಬಿಟ್ಟು ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತಾನೆ. ಯಾರು? ಐಬಕ್ ಮದುವೆ ಮಾಡ್ತಾ ಹೋಗ್ತಾನೆ. ಇವನು ಬಂದಾಗ ಏನೇನು ನೋಡ್ತಾ ಹೋಗುತ್ತೆ, ಭಾರತದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಸೊ ಇವನು ಬಂದಾಗ ಏನು ಮಾಡ್ತಾ ಹೋದ? ಅಲ್ತಮಷ್ ಅಥವಾ ಇಲ್ತಮಷ್ ಅಂತ ಏನು ಕರಿತೀವಿ. ಈ ವ್ಯಕ್ತಿ ಸೊ ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ವರ್ಗಾವಣೆ ಮಾಡ್ತಾ ನೋಡ್ಕೊಳ್ಳಿ. ಸೊ ದೆಹಲಿಗೆ ಇವನು ಇಲ್ಲಿ ಶಿಫ್ಟ್ ಮಾಡ್ತಾ ಹೋಗ್ತಾನೆ. ಸೊ ಇವನ ಅವಧಿಯಲ್ಲಿ ಥರ್ಡ್ ಬ್ಯಾಟಲ್ ಆಫ್ ತರೈನ್ ನಡೀತಾ ಹೋಗುತ್ತೆ. ಮೂರನೇ ತರೈನ್ ಕದನ 1-2 ಸಾಮಾನ್ಯ ಓದಿರ್ತೀವಿ. 1ನೇ ತರೈನ್ ಕದನ, 2ನೇ ತರೈನ್ ಕದನ ಯಾರ ನಡು ಮಧ್ಯೆ ನಡೀತು? ಮೂರನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಗೋರಿ ನಡು ಮಧ್ಯೆ ನಡೆದಿರುವಂಥದ್ದು. 3ನೇ ತರೈನ್ ಕದನ ನಡೆಯುವಂಥದ್ದು ಅಲ್ತಮಷ್ ಮತ್ತು ತಾಜ್ ಅಲ್ ದಿನ್ ಇಲ್ದಿಜ್ ಅಂತ ಕರಿತಾ ಹೋಗ್ತೀವಿ. ತಾಜ್ ಅಲ್ ದಿನ್ ಇಲ್ದಿಜ್ ಅಂತ ಒಬ್ಬ ವ್ಯಕ್ತಿಯ ನಡು ಮಧ್ಯ ಈ ಕದನ ನಡೀತಾ ಹೋಯಿತು. ಹಾಗಾದ್ರೆ ತಾಜ್ ಅಲ್ ದಿನ್ ಇಲ್ದಿಜ್ ಅಂದರೆ ಯಾರು? ಹಿ ವಾಸ್ ಎ ಮಿಲಿಟರಿ ಕಮಾಂಡರ್ ಅಂಡರ್ ಮೊಹಮ್ಮದ್ ಗೋರಿ ಇದ್ದಾಗ ಅವನ ಕೆಳಗೆ ಕೆಲಸ ಮಾಡ್ತಿದ್ದಂಥ ಒಬ್ಬ ಸೇನಾ ಅಧಿಕಾರಿ. ಯಾವ ರೀತಿ ಕುತುಬುದ್ದೀನ್ ಐಬಕ್ ಇದ್ನೋ ಅದೇ ರೀತಿ ಇವನೊಬ್ಬ ಮಿಲಿಟರಿ ಕಮಾಂಡರ್. ಯಾವಾಗ ಗೋರಿ ತೀರ್ಕೊಂಡ್ಮೇಲೆ ಇಲ್ಲಿ ಯಾರು ಬರ್ತಾ ಹೋಗ್ತಾರೆ? ಐಬಕ್ ಇಲ್ಲಿ ಸುಲ್ತಾನಾಗಿ ಡಿಕ್ಲೇರ್ ಆಗ್ತಾನೆ. ಈಗ ಇಲ್ದಿಜ್ ಅಂತ ಏನು ಕರಿತೀವಿ, ಇವನು ಅಫ್ಘಾನಿಸ್ತಾನ್ ಸೈಡ್ ಇದ್ದ, ಈ ಸೈಡ್ ಇರುವಂಥದ್ದು, ಈ ಕಡೆಗಿದ್ದ, ಈ ಪಾರ್ಟನ್ನು ಇದ್ದ. ಸೊ ಹೀ ಸ್ಟಾರ್ಟೆಡ್ ಟು ಅಟ್ಯಾಕ್ ಆನ್ ಇಂಡಿಯಾ. ಭಾರತ ಮೇಲೆ ದಾಳಿ ಮಾಡ್ತಾ ಹೋದಾಗ ಇಲ್ಲಿ ಇವನು ಏನು ಮಾಡ್ತಾ ಹೋದ? ತರೈನಲ್ಲಿ ಸೋಲಿಸ್ಬಿಟ್ಟು ಇವನು ವಾಪಸ್ ಕಳಿಸ್ತಾ ಹೋಗ್ತಾನೆ. ಇವನ್ನ ಇಲ್ದಿಜ್ನ ಸೋಲಿಸ್ತಾ ಹೋದ. ಹಾಗಾಗಿ ಇಲ್ದಿಜ್ ಬಂದ್ಬಿಟ್ಟು ಇವನು ಸಹಿತ ಗೋರಿಯ ಒಬ್ಬ ಗುಲಾಮ ಅಥವಾ ಒಬ್ಬ ಏನಾಗಿದೆ ಸೇನಾಧಿಕಾರಿ ಆಗಿದ್ದ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ವ್ಯಕ್ತಿ ಹೀ ರಿಸೀವ್ಡ್ 2 ಮನ್ಸೂರ್ ಫ್ರಮ್ ದ ಅಬ್ಬಾಸಿದ್ ಖಲೀಫಾ. ಅಂದರೆ ಮುಸ್ಲಿಮರು ನಿಮ್ಗೆ ಗೊತ್ತಿರೋದು ಖಲೀಫಾ ಅಂತ ಕರಿತಾ ಹೋಗ್ತೀವಿ. ಖಲೀಫರು ಇರ್ತಾರೆ. ಸೊ ಇಸ್ಲಾಂ ಧರ್ಮದಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಮುಖ್ಯಸ್ಥನೇ ಅಂತ ಕರಿತೀವಿ, ಖಲೀಫಾ ಅಂತ ಕರೀತಾರೆ ಆಗಿನ ಕಾಲದಲ್ಲಿ, ರೈಟ್. ಸೊ ಈ ವ್ಯಕ್ತಿಯಿಂದ 2 ಮನ್ಸೂರ್ ಪತ್ರಗಳನ್ನು, ಮನ್ಸೂರ್ ಅಂದರೆ ಮೀನಿಂಗು ಸ್ವೀಕೃತಿ ಅಂತ ಅರ್ಥ, ಲೆಟರ್ ಆಫ್ ಆಕ್ಸೆಪ್ಟೆನ್ಸ್ ಅಂತ ಕರಿತೀವಿ. ಅಂದರೆ ಪ್ರತಿಯೊಬ್ಬ ರಾಜನು ಭೂಮಿಯ ಮೇಲೆ ಎಲ್ಲೇ ರೂಲ್ ಮಾಡ್ತಾ ಇರಲಿ, ಇವರೆಲ್ಲರೂ ಸಹಿತ ಪ್ರತಿ ವರ್ಷ ಈ ಖಲೀಫರಿಗೆ ಏನು ಮಾಡಬೇಕಾಗಿತ್ತು? ತಮ್ಮ ಗಿಫ್ಟ್ಗಳನ್ನು, ಉಡುಗೊರೆಗಳನ್ನು ಕಳಿಸ್ಬೇಕಾಗಿತ್ತು. ಆ ಉಡುಗೊರೆಗಳು ಅಥವಾ ಗಿಫ್ಟ್ ಸಿಕ್ಕರೆ ಇಷ್ಟ ಆದರೂ ಮಾತ್ರ ಏನು ಮಾಡೋರು? ಆ ಖಲೀಫರು ತಮ್ಮ ಲೆಟರ್ಗಳನ್ನು ಕಳಿಸೋರು. ಎಸ್, ನನಗೆ ತುಂಬ ಖುಷಿ ಆಯಿತು, ಐ ಹ್ಯಾವ್ ಆಕ್ಸೆಪ್ಟೆಡ್ ಯುವರ್ ಗಿಫ್ಟ್ಸ್ ಅಂತೇಳಿ. ಆ ಲೆಟ್ರ್ ಪಡೆಯೋದು ತುಂಬ ಕಷ್ಟ ಆಗಿತ್ತು ಆಗಿನ ಕಾಲದಲ್ಲಿ. ಹಾಗಾದರೆ ಇದೇ ಒಬ್ಬ ವ್ಯಕ್ತಿ 2 ಲೆಟರ್ಗಳನ್ನು ಪಡೀತಾ ಹೋಗ್ತಾನೆ. ಹಾಗಾದ್ರೆ ಆ ಲೆಟ್ರಿಗೆ ಅಂತ ಕರೀತಾರೆ? ಮನ್ಸೂರ್ ಅಂತ ಕರಿತಾವೆ. 2 ಮನ್ಸೂರ್ ಪತ್ರಗಳನ್ನು ಪಡೀತಾ ಹೋಗ್ತಾನೆ. ಹಾಗೆ ಭಾರತದಲ್ಲಿ ಎಷ್ಟು ಜನ ಮನ್ಸೂರ್ ಲೆಟರ್ ಪಡೆದ್ರು ಅಂತ ಕೇಳಿದ್ರೆ ಇಲ್ಲಿ 3 ಜನ ಸುಲ್ತಾನರು ಪಡೀತಾ ಹೋಗ್ತಾರೆ. ಒಬ್ಬನ ಅಲ್ತಮಷ್ ಬರ್ತಾ ಹೋಗ್ತಾನೆ, ಇನ್ನೊಬ್ಬನ ಯಾರು ಅಂತಂದರೆ ಮಹಮ್ಮದ್ ಬಿನ್ ತುಗ್ಲಕ್ ಹಾಗೂ ಮಹಮ್ಮದ್ ಬಿನ್ ತುಗ್ಲಕ್ನ ಮಗ ಫಿರೋಜ್ ಶಾ ತುಗ್ಲಕ್. 3 ಜನ ಪಡೀತಾ ಹೋಗ್ತಾರೆ. ಅದರಲ್ಲಿ 2 ಸರಿ ಪಡೆದವನು ಯಾರು ಅಂತ ಕೇಳಿದ್ರೆ ನಮ್ಮ ಅಲ್ತಮಷ್. ಇವನಿಗೆ 2 ಬಾರಿ ಏನು ಸಿಗ್ತಾ ಹೋಯ್ತು? ಇಲ್ಲಿ ನಮಗೆ ಮನ್ಸೂರ್ ಪತ್ರ ಸಿಗ್ತಾ ಹೋಯಿತು. ಈ ವ್ಯಕ್ತಿ ಏನು ಮಾಡ್ತಾ ಹೋದ? 2 ರೀತಿಯ ನಾಣ್ಯಗಳನ್ನು ಇಲ್ಲಿ ಪರಿಚಯ ಮಾಡ್ತಾ ಹೋದ ಭಾರತಕ್ಕೆ. 2 ರೀತಿಯ ನಾಣ್ಯಗಳನ್ನು ಪರಿಚಯ ಮಾಡ್ತಾ ಹೋದ. 1ನೇದಕ್ಕೆ ಅಂತ ಕರೀತಾನೆ ಟಂಕ ಅಂತ ಕರೀತಾನೆ, 2ನೇದಕ್ಕೆ ಜಿತ್ತಾಲ್ ಅಂತ ಕರೀತಾ ಹೋಗ್ತಾನೆ. ಟಂಕ ಅಂತಂದರೆ ಬೆಳ್ಳಿಯ ನಾಣ್ಯಗಳು, ಜಿತ್ತಾಲ್ ಅಂತಂದರೆ ತಾಮ್ರದ ನಾಣ್ಯಗಳು. 2 ನಡು ಮಧ್ಯೆ ವ್ಯಾಲ್ಯೂ ಏನಿದೆ ಇಲ್ಲಿ ಬಂದಾಗ ನೀವು ನೋಡ್ತಾ ಹೋಗ್ಬೋದು. 1 ಟಂಕ ಈಸ್ ಈಕ್ವಲ್ಸ್ ಎಷ್ಟು ಜಿತ್ತಾಲ್ ಆಗ್ತಿತ್ತು? 48 ಜಿತ್ತಾಲ್ಗಳಿಗೆ ಸಮ ಆಗಿತ್ತು ಅಂತ ಹೇಳ್ತಾ ಹೋಗ್ತೀವಿ. 48 ಜಿತ್ತಾಲ್ಗಳಿಗೆ ಸಮವಾಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಈ ವ್ಯಕ್ತಿ ಏನು ಮಾಡ್ತಾ ಹೋದ? ಇವನ ಅವಧಿಯಲ್ಲಿ 1221ರಲ್ಲಿ ಇವನು ಆಡಳಿತ ಮಾಡಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ಮಂಗೋಲರು ಭಾರತ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಬರ್ತಾ ಹೋಗ್ತಾರೆ. ಅಂದರೆ ಯಾರು ಬರ್ತಾ ಹೋದ್ರು ಅಂದರೆ ಚಂಗೀಸ್ ಖಾನ್ ಅಂತ ಹೆಂಗೆ ಕರಿತಾ ಹೋಗ್ತೀವಿ. ಚಂಗೀಸ್ ಖಾನ್ ಭಾರತ ಮೇಲೆ ಬರಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತಾನೆ. ಸೊ ಈ ವ್ಯಕ್ತಿಯನ್ನು ಭಾರತಕ್ಕೆ ಬರೋದನ್ನ ದಾಳಿಯನ್ನು ಇವನು ತಡೀತಾ ಹೋಗ್ತಾನೆ. ಯಾರು ತಡೀತಾ ಹೋಗ್ತಾರೆ ಅಂದರೆ ನಮ್ಮ ಅಲ್ತಮಷ್ ತಡೀತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಮ್ಯಾಪಲ್ಲೇ ಕ್ಲೀನಾಗಿ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ಮಂಗೋಲ್ಸ್ ಅಂತ ಒಂದು ಮಾರ್ಕ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದಾಗ ಮಂಗೋಲ್ಸ್ ಅಂತ ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ದ ಮಂಗೋಲ್ಸ್. ಈ ಮಂಗೋಲ್ಸ್ ಇಲ್ಲಿಂದ ದಾಳಿ ಮಾಡ್ತಾರೆ. ಸೊ ಮಂಗೋಲ್ರು ಬಂದರೆ ಆ್ಯಕ್ಚುಲಿ ಈ ಸಂಸ್ಥಾನಕ್ಕೆ ಬಿದ್ದೋಗ್ಬೇಕಾಗಿತ್ತು, ಈ ರಾಜವಂಶ ಬಿದ್ದೋಗ್ಬೇಕಾಗಿತ್ತು. ಬಟ್ ಇವನೇನು ಮಾಡ್ತಾನೆ? ಇಲ್ಲಿ ಇದನ್ನ ತಡೀತಾ ಹೋದ. ಆ್ಯಕ್ಚುಲಿ ವಿ ನೋ ದಟ್ ಚಂಗೀಸ್ ಖಾನ್ ಇಸ್ ದ ಗ್ರೇಟೆಸ್ಟ್ ಪರ್ಸನಾಲಿಟಿ.
ಅವನು ಯಾರು ಸೋಲಿಸಿದಂಥ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ, ರೈಟ್. ಆದರೆ ಇವನು ಭಾರತ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಾಗ ಏನಕ್ಕೆ ಬರ್ತಾ ಹೋಗ್ತಾನೆ, ಮಂಗ್ಬರಾನಿ ಅನ್ನೋ ಇಂಡಿಯಾಕ್ಕೆ ಎಂಟ್ರಿ ಆಗ್ತಾ ಹೋಗ್ತಾನೆ. ಇಲ್ಲಿ ಇರಾನಿನ ರಾಜ ಅವನು ಹುಡ್ಕೊಂಡು ಇವನು ಬರ್ತಾ ಹೋಗ್ತಾನೆ, ರೈಟ್. ಬಟ್ ಇಲ್ಲಿ ಅಂತ ನಮ್ಮ ಇವನೇನು ಅಷ್ಟು ಬಲಿಷ್ಠವಾಗಿರಲಿಲ್ಲ, ಅಲ್ತಮಷ್ ಏನು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಚೆಂಗಿಸ್ ಖಾನ್ ಅಷ್ಟು. ಬಟ್ ಇವನೇನು ಮಾಡ್ತಾನೆ ಅಂದರೆ ಕೆಲವೊಂದಿಷ್ಟು ಮಾತುಕತೆ ಮಾಡ್ತಾ ಹೋಗ್ತಾನೆ ಚೆಂಗಿಸ್ ಖಾನ್ ನಡು ಮಧ್ಯ. ಮೋಸ್ಟ್ ಪ್ರಾಬಲಿ ಏನು ಹೇಳ್ತಾರೆ ಇತಿಹಾಸಕಾರರು ಅಂತಂದರೆ, ಇಲ್ಲಿ ಏನಂತ ಕನ್ವಿನ್ಸ್ ಮಾಡ್ತಾನೆ ನಮ್ಮ ಅಲ್ತಮಷ್ ಅಂದರೆ, ಇಟ್ಸ್ ಎ ಬರ್ತ್ ಪ್ಲೇಸ್ ಆಫ್ ಬುದ್ಧ ಹುಟ್ಟಿದ ಜಾಗ. ಸೊ ಹಾಗಾಗಿ ಇಲ್ಲಿ ನೀನು ರಕ್ತಪಾತ ಮಾಡ್ತೀಯಾ ಅಂತೇಳಿ ಅವನಿಗೆ ಕ್ವಶನ್ ಮಾಡ್ತಾ ಹೋಗ್ತಾನೆ. ಬಿಕಾಸ್ ಚೆಂಗಿಸ್ ಖಾನ್ ವಾಸ್ ಎ ಬುದ್ಧಿಸ್ಟ್. ನಿನ್ನ ಧರ್ಮದ ಗುರು ಅಂತ ಏನು ಕರಿತೀಯ, ಅವ್ರು ನೀನು ಕರ್ಕೊಳ್ತಿರೋ ಬುದ್ಧ ಅವ್ನು ಹುಟ್ಟಿದಂಥ ಜಾಗ, ನೀನು ಈ ಜಾಗದಲ್ಲಿ ಈ ಪವಿತ್ರ ಸ್ಥಳದಲ್ಲಿ ನೀನು ಹೇಗೆ ರಕ್ತಪಾತ ಮಾಡ್ತೀಯ ಅಂತ ಕೇಳಿದ್ರ ಪರಿಣಾಮ ಅವನು ಒಳಗಡೆ ಭಾರತಕ್ಕೆ ಬರಲಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ದಿಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೈ ಹಿ ಡಿಡ್ ನಾಟ್ ಎಂಟರ್ ಇಂಡಿಯಾ. ಯಾರು? ಚೆಂಗಿಸ್ ಖಾನ್. ಅದನ್ನ ಯಶಸ್ವಿಯಾಗಿ ತಡೆದಂತ ನಾವೇನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ, ಅಲ್ತಮಷ್ನ ಹೇಳ್ತಾ ಹೋಗ್ತೀವಿ. ಸೊ ಈ ವ್ಯಕ್ತಿ ಏನು ಮಾಡ್ತಾ ಹೋದ, ಇವನ ಅವಧಿಯಲ್ಲಿ ಕುತುಬ್ ಮಿನಾರ್ ಮತ್ತು ಕುವತುಲ್ ಇಸ್ಲಾಂ ಮಸೀದಿಗಳು ಎಂದು ಇವೆರಡರ ನಿರ್ಮಾಣ ಪೂರ್ಣಗೊಂಡಿತು. ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಈ ವ್ಯಕ್ತಿ ಏನು ಮಾಡ್ತಾ ಹೋದ, ಒಂದು ಹೊಸ ವ್ಯವಸ್ಥೆನ ಭಾರತಕ್ಕೆ ಪರಿಚಯ ಮಾಡ್ತಾ ಹೋದ ಆಡಳಿತದಲ್ಲಿ. ಅದು ಯಾವುದಂದ್ರೆ ಇಕ್ತಾ ಸಿಸ್ಟಮ್. ಓಕೆ, ಇದು ತುಂಬ ಇಂಪಾರ್ಟೆಂಟ್, ರೈಟ್. ಇಕ್ತಾ ಪದ್ಧತಿ ಏನು ಪರಿಚಯ ಮಾಡ್ದ, ಇದು ಈ ಸಾಮ್ರಾಜ್ಯ ಅಥವಾ ಈ ಸುಲ್ತಾನರ ಪತನಕ್ಕೆ ಇದು ಸಹಿತ ಒಂದು ಕಾರಣ ಅಂತ ಕರಿತಾ ಹೋಗ್ತೀವಿ. ಇದು ಸಹಿತ ಒಂದು ಕಾರಣ. ಯಾವುದಿದು? ಇಕ್ತಾ ಸಿಸ್ಟಮ್. ಇಕ್ತಾ ಸಿಸ್ಟಮ್ ಅಂದ್ರೇನು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಇಕ್ತಾ ಸಿಸ್ಟಮ್ ಅಂತ ಅಂದರೆ ಇಲ್ಲೇನು ಮಾಡ್ತಾ ಹೋದ, ತನ್ನ ರಾಜ್ಯವನ್ನು ಇವನೇನು ಮಾಡ್ತಾ ಹೋದ, ಹಲವಾರು ಭಾಗಗಳಾಗಿ ವಿಂಗಡಿಸ್ತಾ ಹೋದ. ಹಿ ಡಿವೈಡ್ ಇಂಟು ಮೆನಿ ಪಾರ್ಟ್ಸ್. ಒಂದೊಂದು ಪಾರ್ಟ್ಗಳನ್ನ ಏನಂತ ಕರಿತಾ ಹೋದ, ಇಕ್ತಾ ಅಂತ ಕರಿತಾ ಹೋದ. ಇವುಗಳಿಗೆ ಇಕ್ತಾ ಅಂತ ಕರೆದ. ಇವುಗಳ ಮುಖ್ಯಸ್ಥರನ್ನು ಇಕ್ತೆದಾರ್ ಅಂತ ಕರೆದ. ಈ ಒಂದೊಂದು ಪಾರ್ಟಿಗೂ ಇವುಗಳ ಹೆಡ್ಡೆ ಅಂತ ಕರಿತಾ ಹೋದ ಅವನು ಇಕ್ತೆದಾರ್. ಇಕ್ತೆದಾರ್ಗಳು ಇಕ್ತಾಗಳ ಮುಖ್ಯಸ್ಥರಾಗ್ತಾ ಹೋಗ್ತಾರೆ. ದೇ ಆರ್ ದ ಹೆಡ್ ಆಫ್ ದಿಸ್ ಇಕ್ತಾಸ್. ಇವ್ರೇನು ಮಾಡಬೇಕು, ಇಕ್ತೆದಾರ್ಗಳು ಇವ್ರು ಸೇರಿಕೊಂಡು ಈ ವ್ಯಕ್ತಿಗಳು ಇಕ್ತೆದಾರ್ಗಳಿಗೆ ಸಂಬಳ ಕೊಡ್ತಾ ಇರಲ್ಲ ಅವನು. ಈ ಭೂಮಿಗೆ ಇಕ್ತಾ ಅಂತ ಕರೆದ. ಇಲ್ಲಿಂದ ಏನು ಹಣ ಬರುತ್ತೆ, ರೆವೆನ್ಯೂ ಜನ್ರೇಟ್ ಆಗುತ್ತೆ, ಈ ಹಣದಲ್ಲಿ ಈ ಇಕ್ತೆದಾರ್ಗಳು ಏನು ಮಾಡಬೇಕಾಗಿತ್ತು, ಸೇನೆಯನ್ನು ಮೇಂಟೈನ್ ಮಾಡಬೇಕಾಗಿತ್ತು. ದೇ ಶುಡ್ ಮೇಂಟೈನ್ ದ ಆರ್ಮಿ. ದಟ್ ಮೀನ್ಸ್ ಈಗ ರಾಜ ತನ್ನ ಸೇನೆಯನ್ನು ತಾನು ಮೇಂಟೈನ್ ಮಾಡಬೇಕಾಗಿತ್ತು. ಅದನ್ನು ಯಾರ ಕೈ ಕೊಟ್ಟ, ಈಗ ಅವನು ಇಕ್ತೆದಾರ್ಗೆ ಕೈ ಕೊಟ್ಟ. ಆಬ್ವಿಯಸ್ಲಿ ಈಗ ಅಧಿಕಾರ ಎಲ್ಲಿಗೆ ಹೋಯ್ತು, ಈಗ ಈ ಕಂದಾಯನೂ ಹೋಯ್ತು, ಹಣಕಾಸು ವ್ಯವಸ್ಥೆ ಯಾರಿಗೆ ಬಂದು ಕೂತ್ಕೊಳ್ತು, ಇಕ್ತೆದಾರ್ ಕೈಲಿ ಬರ್ತಾ ಹೋಯ್ತು. ಸೇನಾ ಆಡಳಿತ ಎಲ್ಲ ಯಾರಿಗೆ ಬರ್ತಾ ಹೋಯ್ತು, ಇಕ್ತೆದಾರಿಗೆ ಬರ್ತಾ ಹೋಯ್ತು. ದಟ್ ಮೀನ್ಸ್ ರಾಜ ಎಲ್ಲ ಅಧಿಕಾರವನ್ನು ಕಳ್ಕೊಂಡ. ಅಂದರೆ ನಿಧಾನವಾಗಿ ರಾಜರಲ್ಲಿ ಕೈಗೊಂಬೆ ಆಗ್ತಾ ಹೋಗ್ತದೆ. ದಟ್ ಮೀನ್ಸ್ ಸುಲ್ತಾನ್ ಬಿಕೇಮ್ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ಇಕ್ತೆದಾರ್ಸ್ ಅಂತ ಕರಿತಾ ಹೋಗ್ತೀವಿ. ಇವ್ರ ಹತ್ರ ಹಣಕಾಸು ಬಂದಿದೆ ಮತ್ತು ಏನು ಬರ್ತದೆ, ಸೇನೆ ಬಂದು ಕೂತ್ಕೊಂಡಿದೆ. ಹಾಗಾಗಿ ಈಗ ನೆಕ್ಸ್ಟ್ ಬರುವಂಥವರೆಲ್ಲ ರಾಜರನ್ನ ತಮ್ಮ ಕೈಗೊಂಬೆಯಾಗಿ ಆಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ರಾಜ ತನಗಂತೇಳಿ ಸ್ವಲ್ಪ ಭೂಮಿಯನ್ನು ಬಿಟ್ಕೊಂಡಿದ್ದ. ಅದಕ್ಕೆ ಖಲಿಸಾ ಭೂಮಿ ಅಂತ ಕರಿತೀವಿ. ಖಲಿಸಾ. ಓಕೆ, ಖಲಿಸಾ ಭೂಮಿ ಅಂತ ಕರಿತೀವಿ. ಇಲ್ಲಿ ಎಷ್ಟು ಜನ ಇಕ್ತೆದಾರ್ ಇದ್ರು ಅಂತ ಕೇಳಿದ್ರೆ, ದೇರ್ ಆರ್ 40 ಇಕ್ತೆದಾರ್ಸ್. 40 ಜನ ಇಕ್ತೆದಾರ್ಗಳಿದ್ರು. 40 ಜನ ಇಕ್ತೆದಾರಿದ್ರು. ಅದಕ್ಕೆ ಇದನ್ನೇಂತ ಕರಿತಾ ಹೋಗ್ತೀವಿ ಅಂದರೆ, ಇದನ್ನ ಚಾಲಿಸಾ ಅಂತ ಕರಿತೀವಿ. ಇವರೊಂದು ಗುಂಪನ್ನು ಮಾಡ್ಕೊಂಡು, ಇವ್ರದ್ದು ಸಂಘ ಮಾಡಿಕೊಂಡ್ರು. 40 ಜನ ಇಕ್ತೆದಾರ್ಗಳು ಸೇರಿಬಿಟ್ಟು ತಮ್ಮದೇ ಆದ ಒಂದು ಅಸೋಸಿಯೇಷನ್ ಮಾಡಿಕೊಂಡ್ರು. ಆ ಅಸೋಸಿಯೇಷನ್ಗೆ ಅಂತ ಕರಿತೀವಿ ಚಾಲಿಸಾ. ಅಂದರೆ 40 ಹಿಂದಿಯಲ್ಲಿ, ಚಾಲಿಸಾ ಅಂದರೆ 40 ಜನ ಸದಸ್ಯರ ಒಂದು ಸಂಘ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಇಕ್ತೆದಾರ್ಗಳು ಅಂತ ಏನು ಕರಿತೀವಿ, ಇಕ್ತೆದಾರ್ಸ್. ಇವರೆಲ್ಲ ಯಾವ ಒಂದು ವರ್ಗದವರು, ಇವರೆಲ್ಲ ಸಹಿತ ಟರ್ಕರು ಅಂತ ಕರಿತಾ ಹೋಗ್ತೀವಿ. ಇವರೆಲ್ಲ ಏನಾಗಿದ್ರು, ಇವರು ಟರ್ಕ್ಸ್. ಹಾಗಾಗಿ ಈ ಸಂಘವನ್ನು ಏನಂತ ಕರಿತಾ ಹೋಗ್ತೀವಿ ಅಂದರೆ ತುರ್ಕನ್ ಇ ಚಿಹಲ್ಗನಿ. ಇದನ್ನೇ ಅಂತ ಕರಿತಾ ಹೋದ್ರು ತುರ್ಕನ್ ಇ ಚಿಹಲ್ಗನಿ. ಅಂದರೆ ಟರ್ಕರು ಅಂತ ಏನು ಕರಿತೀವಿ, ತುರ್ಕನ್ ಅಂತ ಏನು ಕರಿತೀವಿ, ತುರ್ಕನ್ ಇ ಚಿಹಲ್ಗನಿ. ಅಂದರೆ ಚಿಹಲ್ಗನಿ ಅಂತಂದರೆ ಇಲ್ಲಿ ಟರ್ಕರ ಒಂದು ಸಂಘ ಅಂತ ಕರಿತಾ ಹೋಗ್ತೀವಿ. ಎಷ್ಟು ಜನ ಇದ್ರು ಇವರು? 40 ಜನ. ಅದಕ್ಕೆ ಇದನ್ನೇ ಅಂತ ಕರಿಬೋದು, ಚಾಲಿಸಾ ಅಂತ ಕರಿಬೋದು, ಅಥವಾ ಟರ್ಕನ್ ಅಥವಾ ತುರ್ಕನ್ ಇ ಚಿಹಲ್ಗನಿ ಅಂತಲೂ ಕರಿತಾ ಹೋಗ್ತೀವಿ. ಈ ಸಂಘವನ್ನು ಮಾಡಿಕೊಂಡ್ರು. ಇವ್ರು ಸೇರಿಕೊಂಡು ರಾಜನನ್ನು ತಮ್ಮ ಕೈಗೊಂಬೆ ಮಾಡ್ಕೊಳ್ತಾ ಹೋದರು. ಇವನ ಮಗಳು ಅಧಿಕಾರಕ್ಕೆ ಬರ್ತಾಳೆ. ಬಟ್ ಈ ಹೆಣ್ಮಗಳು ಜಾಸ್ತಿ ಸೇರೋದಿಲ್ಲ. ಅದು ಯಾರದು? ರಜಿಯಾ ಸುಲ್ತಾನ್. ಇವಳಾದಮೇಲೆ ಹಲವಾರು ಜನ ರಾಜರು ಬರ್ತಾ ಹೋಗ್ತಾರೆ. ಅಲ್ತಮಷ್ನ ಮಗ ಬರ್ತಾನೆ, ಅದಾದ್ಮೇಲೆ ಮೊಮ್ಮಗ ಬರ್ತಾ ಹೋಗ್ತಾನೆ. ಈ ಥರ ತುಂಬ ಜನ ರಾಜರುಗಳು ಇಲ್ಲಿ ಬರ್ತಾ ಹೋಗ್ತಾರೆ. ಇವನ್ನೆಲ್ಲರೂ ಯಾರು ಕೈಗೊಂಬೆ ಮಾಡ್ಕೊಳ್ತಾರೆ ಅಂದರೆ ಈ ಒಂದು ಇಕ್ತೆದಾರ್ಗಳು ಕೈಗೊಂಬೆನ ಮಾಡ್ಕೊಳ್ತಾರೆ. ಇದರಲ್ಲಿ ನೆಕ್ಸ್ಟ್ ಬರುವಂಥ ಪ್ರಬಲ ರಾಜ ಯಾರು ಅಂತ ಕೇಳಿದ್ರೆ ಗಿಯಾಜುದ್ದೀನ್ ಬಲ್ಬನ್ ಅಥವಾ ಬಲ್ಬನ್. ಇವನು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. ಓಕೆ, ಅಲ್ತಮಷ್ ಬಿಟ್ಟರೆ ಗಿಯಾಜುದ್ದೀನ್ ಬಲ್ಬನ್ ತುಂಬ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ಇವನು ಸಹಿತ ಗುಲಾಮ. ಒಂದು ಕಾಲದಲ್ಲಿ ಹಿ ವಾಸ್ ಅ ಸ್ಲೇವ್ ಟು ದ ಅಲ್ತಮಷ್ಗೆ ಇವನು ಗುಲಾಮ ಆಗಿದ್ದ. ನಂತರ ಇವನೇನಾಗ್ತಾ ಹೋಗ್ತಾನೆ, ಇಕ್ತೆದಾರ್ ಆಗ್ತಾ ಹೋಗ್ತಾನೆ. ಇದಾದಮೇಲೆ ಹಿ ಬಿಕೇಮ್ ದ ಪ್ರೈಮ್ ಮಿನಿಸ್ಟರ್.
ಪ್ರಧಾನಮಂತ್ರಿ ಆಗ್ತಾ ಹೋದ ಯಾರಿಗಂದರೆ ಅಲ್ತಮಷ್ನ ಮೊಮ್ಮಗನಿಗೆ. ಯಾರವನು? ನಾಸಿರ್ ಉದ್ದೀನ್ ಮಹಮ್ಮದ್ದಿಗೆ ಇಲ್ಲೇನಾದ ಪ್ರಧಾನಮಂತ್ರಿಗೆ ಅಂತ ಕರೀತಾರೆ ಅಂದರೆ ನೈಬ್ ಇ ಸುಲ್ತಾನ. ನೈಬ್ ಇ ಸುಲ್ತಾನ ನೆನ್ಪಿಟ್ಕೊಳ್ಳಿ. ನೈಬ್ ಇ ಸುಲ್ತಾನ್. ನೈಬ್ ಅಂದರೆ ಏನು? ಸೊ ನೈಬ್ ಅಂದರೆ ಪ್ರತಿನಿಧಿ ಅಂತ ಅರ್ಥ. ಸುಲ್ತಾನ ಪ್ರತಿನಿಧಿ, ರೆಪ್ರೆಸೆಂಟೇಟಿವ್ ಆಫ್ ದ ಸುಲ್ತಾನ್. ಓಕೆ, ಇವನು ಬರ್ತಾ ಹೋಗ್ತಾನೆ. ಯಾವಾಗ ಇಲ್ಲಿ ನಾಸಿರುದ್ದೀನ್ ಮಹಮ್ಮದ್ ತೀರ್ಕೊಳ್ತಾ ಹೋದ, ಸೊ ತೀರ್ಕೊಂಡ್ಮೇಲೆ ಇವನು ಸುಲ್ತಾನ್ ಆಗಿ ಡಿಕ್ಲೇರ್ ಆಗ್ತಾ ಹೋಗ್ತಾನೆ. ಹಿ ಬಿಕೇಮ್ ದ ಸುಲ್ತಾನ್. ಸೊ ತಾನೇ ಘೋಷಣೆ ಮಾಡ್ಕೊಳ್ತಾನೆ. ಸೊ ಏನಂತೇಳಿ? ಸುಲ್ತಾನ್ ಅಂತೇಳಿ. ಸೊ ಹಿ ಕೇಮ್ ಟು ದ ಪವರ್. ಸೊ ಇವನಿಗೆ ಗೊತ್ತಿದೆ ಸೊ ಯಾವ ರೀತಿಲಿ ಇಕ್ತೆದಾರ್ಗಳು, ಸೊ ಉಲೇಮಗಳು, ಧರ್ಮಗುರುಗಳು ಅಂತ ಹಿಂಗೆ ಕರಿತಾ ಹೋಗ್ತೀವಿ, ಇಸ್ಲಾಂ ಧರ್ಮದಲ್ಲಿ ಬರುವಂಥವ್ರು, ಇವರೆಲ್ಲ ಯಾವ ರೀತಿ ರಾಜನ ಕೈಗೊಂಬೆ ಮಾಡ್ಕೊಂಡಿದ್ದಾರೆ ಅಂತ ಇವನು ಗೊತ್ತು. ಯಾಕಂದರೆ ಒಂದು ಕಾಲದಲ್ಲಿ ಇವನು ಸಹಿತ ಒಬ್ಬ ಇಕ್ತೆದಾರ ಆದವನೇ. ಸೊ ಅದಕ್ಕೆ ಏನು ಮಾಡ್ತಾ ಹೋದ, ಈಗ ರಾಜ ಬಂದಮೇಲೆ ಸೊ ಈ ಆದಷ್ಟು ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಬೇಕೀಗ. ಹಿ ವಾಂಟೆಡ್ ಟು ಕನ್ಸಾಲಿಡೇಟ್ ಹಿಸ್ ಪವರ್ ಅಥವಾ ತನ್ನ ಪೊಸಿಷನ್, ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಳ್ಲಿಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಂಡ. ಅಂದರೆ ರಾಜ್ಯವನ್ನು ವಿಸ್ತಾರ ಮಾಡೋದು ತಲೆ ಕೆಡಿಸ್ಕೊಂಡಿಲ್ಲ ಇವನು. ಆದಷ್ಟು ರಾಜ ಪದವಿ ಸ್ಟ್ರಾಂಗ್ ಮಾಡ್ಕೊಬೇಕು. ಏನಕ್ಕೆ ಎಲ್ಲ ಪಪೆಟ್ಸ್ ಮಾಡ್ಕೊಂಡಿದ್ದಾರೆ ಆ ಕಾರಣದಿಂದ. ಸೊ ಮತ್ತೇನು ಮಾಡಬೇಕಾಗಿತ್ತು? ಮುಖ್ಯ ಗುರಿ, ಹಿ ವಾಂಟೆಡ್ ಟು ಡಿಸ್ಮ್ಯಾಂಟಲ್ ದ ಸ್ಟ್ರೆಂತ್ ಆಫ್ ಚಾಲಿಸದ ಒಂದು ಬಲವನ್ನು ಕುಗ್ಗಿಸ್ಬೇಕಾಗಿತ್ತು ಅವನಿಗೆ. ಚಾಲಿಸದ ಬಲವನ್ನು ಕುಗ್ಗಿಸ್ಬೇಕಾಗಿತ್ತು. ಇದು ಅವನ ಮುಖ್ಯ ಉದ್ದೇಶವಾಗಿತ್ತು. ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಬೇಕು, ಅದೇ ರೀತಿ ಚಾಲಿಸದ ಸ್ಥಾನವನ್ನು ಏನು ಮಾಡೋಬೇಕು, ಅದನ್ನು ಆದಷ್ಟು ಅದರ ಬಲವನ್ನು ಕಡಿಮೆ ಮಾಡಿಸ್ಬೇಕು, ಕುಗ್ಗಿಸ್ಬೇಕಾದಂಥದ್ದು ಇವನ ಮುಖ್ಯ ಕೆಲಸ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗಿ, ಹಾಗಾದ್ರೆ ಇದನ್ನೆಲ್ಲ ಮಾಡಲಿಕ್ಕೆ ಅವನು ಏನು ಮಾಡ್ತಾ ಇದ್ದ? ಹಲವಾರು ನೀತಿಗಳನ್ನು ಜಾರಿಗೆ ತರ್ತಾ ಹೋಗ್ತಾನೆ. ಯಾವ್ಯಾವ ತರ್ತಾ ಹೋದ? ಫಾರ್ ಎಕ್ಸಾಂಪಲ್ ಪಾಲಿಸಿ ಆಫ್ ಬ್ಲಡ್ ಆ್ಯಂಡ್ ಐರನ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಬ್ಲಡ್ ಆ್ಯಂಡ್ ಐರನ್ ಪಾಲಿಸಿ, ರಕ್ತ ಮತ್ತು ಉಕ್ಕು ನೀತಿಯನ್ನು ಜಾರಿ ತರ್ತಾ ಹೋದ. ವಿಶೇಷವಾಗಿ ತನ್ನ ಶತ್ರುಗಳ ವಿರುದ್ಧ. ಯಾರ ವಿರುದ್ಧ ತರ್ತಾ ಹೋಗ್ತಾನೆ ಅಂದರೆ ಶತ್ರುಗಳ ವಿರುದ್ಧ, ಎನಿಮೀಸ್ ಮೇಲೆ ತರ್ತಾ ಹೋಗ್ತಾನೆ. ಓಕೆ, ಅಂದರೆ ಏನು ಮಾಡ್ತಾ ಹೋದ? ಅತ್ಯಂತ ಸ್ಟ್ರಾಂಗ್ ಇದ್ದಾರಾ ಚಾಲಿಸಗಳು, ಅವ್ರ ಜೊತೆಗೆ ವೈವಾಹಿಕ ಸಂಬಂಧ ಬೆಳೆಸುವಂಥದ್ದು, ಇಲ್ಲ ಅಂತಂದರೆ ಅವ್ರ ತಲೆ ತೆಗೆಯುವಂಥದ್ದು. ಎರಡರ ಒಂದು ಕೆಲಸವನ್ನು ಮಾಡ್ತಾವೆ. ಏನಕ್ಕೆ ಅಂದರೆ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಬೇಕು. ಇಲ್ಲಾಂದರೆ ಏನು ಮಾಡ್ತಾರೆ ಇವರು? ಇವನ್ನೇ ಸಾಯಿಸುವಂಥ ಪರಿಸ್ಥಿತಿಗಳು ಬರ್ತಾ ಹೋಗ್ತವೆ. ಆ ಕಾರಣಕ್ಕೋಸ್ಕರ ನೆಕ್ಸ್ಟ್ ನೋಡ್ತಾ ಹೋಗಿ, ಹಿ ಇಂಟ್ರೊಡ್ಯೂಸ್ಡ್ ಇರಾನಿಯನ್ ಆರ್ ಪರ್ಷಿಯನ್ ಕಸ್ಟಮ್ಸ್. ಅಂದರೆ ಇರಾನ್ ಅಥವಾ ಪರ್ಷಿಯಾದ ಕೆಲವೊಂದಿಷ್ಟು ಪದ್ಧತಿಗಳನ್ನು, ಅವರ ಒಂದಿಷ್ಟು ಪದ್ಧತಿಗಳನ್ನು ಇವನು ಇಲ್ಲಿ ಪರಿಚಯ ಮಾಡ್ತಾ ಹೋದ ಭಾರತಕ್ಕೆ. ನೋಡ್ಕೊಳ್ಳಿ, ಇದು ಮುಸ್ಲಿಂ ಪದ್ಧತಿಗಳಲ್ಲ, ಕಸ್ಟಮ್ಸ್ ಅಲ್ಲ ಇವು. ಇದು ಇರಾನಿಯನ್ ಅಂದರೆ ಪಾರ್ಸಿಗಳದ್ದು. ಇರಾನಿಯನ್ಸ್ ಅಥವಾ ಪರ್ಷಿಯನ್ನರು, ಮುಸ್ಲಿಮರದಲ್ಲ ಇದು, ಇಸ್ಲಾಮಿಕ್ ಅಲ್ಲ ಇದು, ಪಾರ್ಸಿ ಅಂತ ಏನು ಕರಿತೀವಿ, ಅವರ ಪದ್ಧತಿಗಳು ಇಲ್ಲಿ ಜಾರಿ ತರ್ತಾ ಹೋಗ್ತಾನೆ. ಏನಕ್ಕೋಸ್ಕರ? ತನ್ನ ಒಂದು ಸ್ಥಾನಮಾನವನ್ನು ಇಲ್ಲಿ ಭದ್ರಪಡಿಸ್ಕೊಳೋಕ್ಕೋಸ್ಕರ. ಹಾಗಾದ್ರೆ ಏನೇನದು ಪರ್ಷಿಯನ್ ಕಸ್ಟಮ್ಸ್ ಅಂದರೆ? ಫಾರ್ ಎಕ್ಸಾಂಪಲ್, ಫಸ್ಟ್ನೇದು ಪೈಬೋಸ, ಎರಡನೇದು ಸಿಸ್ದಾ ಆ್ಯಂಡ್ ದ ಥರ್ಡ್ ಒನ್ ಇಸ್ ನವ್ರೋಸ್. ಹಾಗಾದ್ರೆ ಪೈ ಅಂದರೆ ಏನು? ಪೈರ್ ಅಂದರೆ ಹಿಂದಿಯಲ್ಲಿ ಕಾಲು ಅಂತ ಅರ್ಥ. ಓಕೆ, ಬೋಸ ಅಂದ್ರೇನು? ಕಿಸ್ ಅಂತೇಳಿ, ಅಂದರೆ ಚುಂಬಿಸುವುದು. ಅಂದರೆ ಸುಲ್ತಾನ್ ಎದುರುಗಡೆಗೆ ಬಂದಾಗ ಏನು ಮಾಡಬೇಕು? ಪ್ರತಿಯೊಬ್ಬರು ಸಹಿತ ಅವನ ಕಾಲಿಗೆ ಮುತ್ತನ್ನು ಇಡುವುದು ಅಥವಾ ಚುಂಬಿಸುವುದು. ಎವ್ರಿ ಒನ್ ಶುಡ್ ಕಿಸ್ ದ ಫೀಟ್ ಆಫ್ ಸುಲ್ತಾನ್ ಅಂತ ಹೇಳ್ತಾರೆ. ಪೈರ್ ಅಂದರೆ ಕಾಲು, ಬೋಸ ಅಂದರೆ ಕಿಸ್, ಅಂದರೆ ಕಿಸ್ ದ ಫೀಟ್ ಆಫ್ ದ ಸುಲ್ತಾನ್. ಸುಲ್ತಾನನ ಒಂದು ಕಾಲನ್ನು ಚುಂಬಿಸು. ನೆಕ್ಸ್ಟ್ ಸಿಸ್ದಾ ಅಂತಂದ್ರೇನು? ಸಿರ್ ಅಂದರೆ ತಲೆ. ಅಂದರೆ ರಾಜ ಎದುರುಗಡೆಗೆ ಬಂದಾಗ, ಸುಲ್ತಾನ್ ಎದುರಿಗೆ ಬಂದಾಗ ಎಲ್ಲರೂ ಸಹಿತ ತಮ್ಮ ಶಿರವನ್ನು ಬಗ್ಗಿಸುವುದನ್ನು, ತಲೆ ತಗ್ಗಿಸಿ ಮಾತನಾಡುವುದು. ಓಕೆ, ನಮ್ಮ ಹಿಂದೂ ಕಲ್ಚರಲ್ಲಿ ಈ ಥರದೇ, ನಮ್ಮ ಮುಸ್ಲಿಂ ಕಲ್ಚರ್ ಅವ್ರದ್ದೇ ಟ್ರೆಡಿಷನ್ಗಳಿದ್ದಾವೆ, ನಮ್ಮ ಜೈನ್ ಕಮ್ಯುನಿಟಿಯಲ್ಲಿ ಇದೇ ಥರ ಟ್ರೆಡಿಷನ್ಸ್ ಇದ್ದಾವೆ. ಪ್ರತಿಯೊಂದು ಧರ್ಮದಲ್ಲಿ ಅವ್ರದ್ದೇ ಟ್ರೆಡಿಷನ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಈಗ ದೊಡ್ಡವರು ಯಾರಾದರೂ ಬಂದರೆ ನಾವು ನಮಸ್ಕಾರ ಮಾಡ್ತೀವಿ ಕಾಲಿಗೆ. ಪರ್ಷಿಯನ್ಸ್ ಅಥವಾ ಪಾರ್ಸಿಗಳು ಏನು ಮಾಡ್ತಾರೆ ಅಂದರೆ ದೊಡ್ಡವರ ಕಾಲಿಗೆ, ಹಿರಿಯರ ಕಾಲಿಗೆ ಏನು ಮಾಡ್ತಾ ಹೋಗ್ತಾರೆ? ನಮಸ್ಕಾರ ಮಾಡೋದಲ್ಲದೆ ಅವರ ಪಾದಗಳನ್ನು ಚುಂಬಿಸ್ತಾ ಹೋಗ್ತಾರೆ. ಅದನ್ನು ನೀವು ತೊಗೊಬಂದ. ಇದು ಮುಸ್ಲಿಮರದಲ್ಲ, ಇದು ಪರ್ಷಿಯನ್ಸ್ದು. ಓಕೆ, ತಲೆ ತಗ್ಗಿಸಿ ಮಾತಾಡೋದು. ನೆಕ್ಸ್ಟ್ ಬರುವಂಥದ್ದು ನವ್ರೋಸ್ ಅಂದರೆ ಹೊಸ ವರ್ಷ ಆಚರಣೆ. ಅಂದರೆ ಹೊಸ, ರೋಸ್ ಅಂದರೆ ದಿನ ಅಲ್ವಾ? ಹೊಸ ದಿನ ಅಂದ್ರೇನು? ನಮಗೆ ಹೇಗೆ ಯುಗಾದಿನೋ ಅದೇ ರೀತಿ ಪಾರ್ಸಿಗಳಿಗೆ ಅವ್ರದ್ದೇ ಆದ ಹೊಸ ವರ್ಷ ಬರ್ತಾ ಹೋಗೋದು, ಅದಕ್ಕೆ ಅಂತ ಕರೀತಾರೆ ಅವರು? ನವ್ರೋಸ್ ಅಂತ ಕರೀತಾ ಹೋಗ್ತಾರೆ. ಸೊ ಈ ಮೂರು ಪದ್ಧತಿಗಳನ್ನು ಇಲ್ಲಿ ಭಾರತದಲ್ಲಿ ಪರಿಚಯ ಮಾಡ್ತಾ ಹೋದ. ಇದರಿಂದ ಏನು ಮಾಡ್ತಾ ಹೋದ? ತನ್ನ ಒಂದು ಸ್ಥಾನವನ್ನು ಭದ್ರ ಮಾಡ್ಕೊಳ್ತಾ ಹೋದ. ಸೊ ಹಿ ಸ್ಟ್ರೆಂತ್ ಆ್ಯಂಡ್ ಹಿಸ್ ಪೊಸಿಷನ್ ಅಥವಾ ಕನ್ಸಾಲಿಡೇಟೆಡ್ ಹಿಸ್ ಪೊಸಿಷನ್. ಯಾವ ರೀತಿ? ಜನರಲ್ಲ ಇದ್ದಾಗ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ? ಇಲ್ಲಿ ಬಂದವರೆಲ್ಲ ಸುಲ್ತಾನಿಗೆ ಏನು ಮಾಡಬೇಕು? ಕಾಲಿಗೆ ಕಿಸ್ ಮಾಡಬೇಕು. ಇದರಿಂದ ಅರ್ಥ ಏನು? ರಾಜ ಗ್ರೇಟು, ಇವರೆಲ್ಲ ಅವ್ರ ಕೆಳಗಡೆ ಕೆಲಸ ಮಾಡುವಂಥವ್ರು. ನೆಕ್ಸ್ಟ್ ತಲೆ ತಗ್ಗಿಸಿ ಮಾತಾಡಬೇಕು, ಕಣ್ಣಿಗೆ ಕಣ್ಣು ಕೊಟ್ಟು ಮಾತನಾಡುವಂತಿಲ್ಲ. ಅಂದರೆ ಅರ್ಥ ಏನು? ರಾಜ ಗ್ರೇಟು, ನೀವೆಲ್ಲ ಅವ್ರ ಕೆಳಗಡೆ ಇದ್ದ ಹಾಗೆ. ನೆಕ್ಸ್ಟ್ ನವ್ರೋಸ್ ಏನಕ್ಕೆ ಮಾಡ್ತಾ ಹೋದ? ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಸ್ಟೋರಿ. ಇದಕ್ಕೆ ಬರುವಂಥ ಬ್ಯೂಟಿಫುಲ್ ಇನ್ಸಿಡೆಂಟ್ಗಳು ಸಹಿತ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಈ ನವ್ರೋಸ್ ಅಂದಾಗ ಆ ದಿವಸ ಹೊಸ ವರ್ಷನ ಆಚರಣೆ ಮಾಡಬೇಕು. ಎವರನ್ ಶುಡ್ ಸೆಲೆಬ್ರೇಟ್. ಎಲ್ಲಿ? ಇನ್ ದ ಕೋರ್ಟ್ ಆಫ್ ದ ಸುಲ್ತಾನನ ಆಸ್ಥಾನದಲ್ಲಿ.
ಸೊ ಇಲ್ಲೇನು ಮಾಡ್ತಾ ಹೋಗ್ತಾನೆ, ಅವತ್ತಿನ ದಿವಸ ಆನ್ ದ ಡೇ ನವರೋಜ್ ದಿವಸ ಎಲ್ಲ ಇಕ್ತೆದಾರಗಳು, ಪ್ರಮುಖವಾದ ಅಧಿಕಾರಿಗಳು ಅಂತ ಏನು ಕರಿತಾ ಹೋಗ್ತೀವಿ, ಇವರೆಲ್ಲ ಸಹಿತ ಏನು ಮಾಡಬೇಕಾಗಿತ್ತು, ರಾಜನಿಗೆ ಅಲ್ಲಿ ಬಂದು ಭೇಟಿ ಮಾಡಬೇಕು. ದೇ ಶುಡ್ ಮೀಟ್ ದ ಸುಲ್ತಾನ್. ಅಷ್ಟೇ ಅಲ್ಲದೆ ದೇ ಶುಡ್ ಗಿವ್ ದ ಗಿಫ್ಟ್, ಅವನಿಗೆ ಉಡುಗೊರೆಗಳನ್ನು ಕೊಡಬೇಕಾಗಿತ್ತು. ಯಾರಾದರೂ ಅವತ್ತು ಬಂದು ಉಡುಗೊರೆ ಕೊಟ್ಟಿಲ್ಲ ಅಥವಾ ಮೀಟ್ ಮಾಡಿಲ್ಲ ಅಂದರೆ ಅವನೇಂತ ಅಂದ್ಕೊತಿದ್ದ, ಓಕೆ ದೀಸ್ ಪೀಪಲ್ ಆರ್ ಮೈ ಎನಿಮೀಸ್, ನನ್ನ ವಿರುದ್ಧ ಕತ್ತಿ ಮಸೀತಿದ್ದಾರೆ, ದೇ ಆರ್ ಹ್ಯಾಚಿಂಗ್ ದ ಕಾನ್ಸ್ಪಿರಸಿ ಅಂದ್ಬಿಟ್ಟು ಇವನು ಮುಂಚೆ ತಿಳ್ಕೊಂಬಿಟ್ಟು ಅವ್ರನ್ನ ಸಾಯಿಸ್ತಾ ಇದ್ದ ಅಥವಾ ಅವ್ರ ಮೇಲೆ ಕ್ರಮಗಳನ್ನು ಕೈಗೊಳ್ತಾ ಇದ್ದ. ನವರೋಜ್ ಹಬ್ಬ ಮಾಡ್ತಾ ಇದ್ದಿದ್ದು ಹಬ್ಬ ಮಾಡಬೇಕು ಅಂತಲ್ಲ ತಂದಿದ್ದು. ಸೊ ತನ್ನ ಶತ್ರುಗಳು ಯಾರು, ತನ್ನ ಮಿತ್ರರು ಯಾರು, ಯಾರು ತನ್ನ ವಿರುದ್ಧ ಇದ್ದಾರೆ ಅದನ್ನು ತಿಳ್ಕೊಳ್ಲಿಕ್ಕೋಸ್ಕರ ಈ ಹಬ್ಬವನ್ನು ತರ್ತಾ ಹೋಗ್ತಾನೆ. ಅಂದರೆ ಅವತ್ತಿನ ದಿವಸ ಬಂದು ಮೀಟ್ ಮಾಡಲೇಬೇಕು ಎಲ್ಲರೂ ಸಹಿತ. ಯಾರಾದರೂ ಗಿಫ್ಟ್ ಚೆನ್ನಾಗಿರೋದು ಕೊಟ್ಟಿಲ್ವಾ, ಸುಮ್ಮನೆ ಕೊಡಬೇಕಲ್ಲ ಅಂತ ಕೊಟ್ಟಿರೋ, ಅದರಿಂದ ಗೊತ್ತಾಗ್ತಾ ಇತ್ತು. ಹಿ ಯೂಸ್ ಟು ಟೇಕ್ ದ ಆ್ಯಕ್ಷನ್ ಆನ್ ದೋಸ್ ಪೀಪಲ್. ನೆಕ್ಸ್ಟ್ ನೋಡ್ತಾ ಹೋಗಿ ಇವನೇನು ಹೇಳ್ತಾ ಹೋಗ್ತಾನೆ ನೆಕ್ಸ್ಟ್ ಅಂತಂದರೆ, ಇವನು ದೇವರ ಪ್ರತಿನಿಧಿ ಅಂತ ಹೇಳ್ತಾ ಹೋಗ್ತಾನೆ. ಹಿ ಕ್ಲೈಮ್ಡ್ ಹಿಮ್ಸೆಲ್ಫ್ ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಗಾಡ್, ದೇವರ ಪ್ರತಿನಿಧಿ ಅಂತ ಕರ್ಕೊಳ್ತಾನೆ. ಅದಕ್ಕೋಸ್ಕರ ಒಂದು ಬಿರುದು ತೊಗೊಂಡ, ಜಿಲ್ ಇಲ್ ಇಲಾಹಿ. ನೋಡ್ಕೊಳ್ಳಿ, ಜಿಲ್, ಓಕೆ, ಜಿಲ್ ಇಲ್ ಇಲಾಹಿ, ಇಲಾಹಿ, ಓಕೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಜಿಲ್ ಅಂತ ಅಂದರೆ ನೆರಳು ಅಂತ, ಜಿಲ್ ಅಂದರೆ ಶ್ಯಾಡೋ, ಓಕೆ. ಇಲಾಹಿ ಅಂದರೆ ದೇವರು ಅಥವಾ ಧರ್ಮ, ಎರಡು ರೀತಿ ಬರುತ್ತೆ ಶಬ್ದ ಇದು ಪರ್ಷಿಯನ್ ಶಬ್ದಗಳು. ಸೊ ಎರಡು ರೀತಿ ಮೀನಿಂಗ್ ತೊಗೊಳುತ್ತೆ, ಸಂದರ್ಭಕ್ಕೆ ತಕ್ಕಾಗಿ ಇದು ಮೀನಿಂಗ್ಗಳು ಚೇಂಜ್ ಆಗ್ತವೆ. ಇಲಾಹಿ ಅಂದರೆ ಧರ್ಮ ಅಥವಾ ದೇವರು, ದೇವರು, ಓಕೆ, ದಟ್ ಈಸ್ ರಿಲಿಜಿಯನ್ ಅಥವಾ ಗಾಡ್. ಸೊ ಇಲ್ಲಿ ಬಂದ ನಾವು ಏನು ತೊಗೊಳ್ತೀವಿ ಅಂದರೆ, ಇಲಾಹಿ ಅಂದರೆ ಇಲ್ಲಿ ದೇವರು ಅಂದರೆ ತನ್ನಂತ ಏನಂತ ಕರ್ಕೊಂಡ ಅಂದರೆ ದೇವರ ನೆರಳು ಅಥವಾ ಛಾಯೆ ಅಂತ ಕರ್ಕೊಂಡ. ಅಂದರೆ ದೇವರಿಗೆ ನೀವು ದೇವ್ರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವರ ನೆರಳೆ ನಾನಾಗಿ ಬಂದಿದ್ದೀನಿ ಅಂತೇಳಿ. ದಟ್ ಮೀನ್ಸ್ ಯಾರು ಸಹಿತ ಇವನ್ನ ಸಾಯಿಸಬಾರ್ದು, ನಾಳೆ ದೇವರ ನೆರಳನ್ನು ಸಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಜನರು. ಆ ಕಾರಣಕ್ಕೋಸ್ಕರ ಈ ಥರ ಒಂದಿಷ್ಟು ಬಿರುದುಗಳು ತೊಗೊಂಡ ತನ್ನ ಸ್ಥಾನವನ್ನು ಏನು ಮಾಡ್ತಾ ಹೋದ ಇವನು ಇಲ್ಲಿ ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ತಾನೆ. ಇದಿಷ್ಟು ನೀತಿಗಳನ್ನು ಇವನು ತರ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡ್ತಾ ಹೋಗಿ ಮತ್ತೇನು ಮಾಡ್ತಾ ಹೋಗ್ತಾನೆ ಇವನು ಅಂತಂದರೆ, ಹಿ ಕ್ಲೈಮ್ ದಟ್ ಹಿ ಬಿಲಾಂಗ್ ಟು ಅಫ್ರಶಿಯಾ ಫ್ಯಾಮಿಲಿ. ಮತ್ತೇನು ಹೇಳ್ತಾ ಹೋಗ್ತಾನೆ, ತಾನು ಅಫ್ರಶಿಯಾಬ್ ಕುಟುಂಬಕ್ಕೆ ಸೇರಿದವನು ಅಂತ ಹೇಳ್ತಾ ಹೋಗ್ತಾನೆ. ಯಾರಿದು ಅಫ್ರಶಿಯಾಬ್ ಅಂತ ಕೇಳಿದ್ರೆ, ಇಸ್ಲಾಂ ಧರ್ಮದಲ್ಲಿ ಬರುವಂಥ ಒಬ್ಬ ಮೈಥಾಲಜಿಕಲ್ ಹೀರೋ, ದಂತಕಥೆ ನಾಯಕ. ಫಾರ್ ಎಕ್ಸಾಂಪಲ್ ನಮ್ಮರಲ್ಲಿ ಹೇಗೆ ಹೇಳ್ತಾ ಹೋಗ್ತಾನೆ ಅಂದರೆ, ನಾನು ಕರ್ಣನ ವಂಶದವನು, ಅಥವಾ ನಾವು ಪಾಂಡವರ ವಂಶದವರು, ಅಂದರೆ ಕೆಲವರು ರಾಮನ ವಂಶದವರು, ಲಕ್ಷ್ಮಣ ವಂಶ ತಾವೇ ಹೇಳ್ಕೊಳ್ತಾರೆ. ಏನಕ್ಕೆ ಇದನ್ನ ಹೇಳ್ಕೊಳ್ತಾರೆ ಅಂದರೆ, ಎಲ್ಲರೂ ಅವ್ರಿಗೆ ಗೌರವ ಕೊಡಲಿ ಅಂತ. ಅದೇ ರೀತಿ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಇವನೇನು ಮಾಡ್ತಾ ಹೋದ, ಇಸ್ಲಾಂ ಧರ್ಮದಲ್ಲಿ ಒಬ್ಬ ದಂತಕಥೆ ಬರ್ತಾ ಹೋಗ್ತಾನೆ, ಒಬ್ಬ ಗ್ರೇಟೆಸ್ಟ್ ಲೀಡರ್ ಬರ್ತಾ ಹೋಗ್ತಾನೆ, ಅವನ ಹೆಸರೇನು ಅಫ್ರಶಿಯಾಬ್ ಅಂತ. ಸೊ ಇವನ ವಂಶದವನು ಅಂತ ಹೇಳ್ಕೊಳ್ತಾನೆ. ಆಬ್ವಿಯಸ್ಲಿ ಇವನ ವಂಶದವನು ಅಂತ ಹೇಳ್ಕೊಂಡಾಗ ಯಾರಾದರೂ ಅವ್ನು ಸಾಯಿಸ್ಲಿಕ್ಕೆ ಹೆದರ್ತಾರೆ, ಯಾಕೆ ಜನರುಗಳು ಅಷ್ಟು ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಅಂತ ಅಫ್ರಶಿಯಾ ಫ್ಯಾಮಿಲಿಯವ್ರನ್ನ ಯಾಕೆ ಸಾಯಿಸಿದೆ ಅಂದ್ಬಿಟ್ಟು ಕ್ವಶನ್ ಮಾಡ್ತಾ ಹೋಗ್ತಾರೆ, ರೈಟ್. ಆ ಕಾರಣದಿಂದ ಇವನೇನು ಮಾಡ್ತಾ ಹೋದ, ಅಫ್ರಶಿಯಾ ಫ್ಯಾಮಿಲಿ ಅಂತ ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡ್ತಾ ಹೋಗಿ, ಇವನು ಚಾಲಿಸವನ್ನ ಅಂತ, ಚಲಿಸ ಅಂತ ಏನು ಕರಿತೀವಿ, ಅಥವಾ ತುರ್ಕನಿ ಚಿಹಲ್ಗನಿ ಅಂತ ಏನು ಕರಿತಾ ಹೋಗ್ತೀವಿ. ಇದನ್ನೇನು ಮಾಡ್ತಾ ಹೋದ, ಇದು ಸಾಮರ್ಥ್ಯವನ್ನು ಕುಗ್ಗಿಸ್ತಾ ಹೋಗ್ತಾನೆ. ಯಾವ ರೀತಿ ಅಂದರೆ, ಅದರಲ್ಲಿರುವಂಥ ಬಲಿಷ್ಠರಾದ ಇಕ್ತೆದಾರ್ಗಳನ್ನು ಸಾಯಿಸ್ತಾ ಹೋದ, ಅತ್ಯಂತ ಬಲಿಷ್ಠರಾದ ಇಕ್ತೆದಾರ್ಗಳನ್ನು ಸಾಯಿಸ್ತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಯಾರು ಅಂದರೆ, ಮಲ್ಲಿಕ್ ಬಕ್ಬಕ್ ಅಂತ ಒಬ್ಬನು ಬರ್ತಾ ಹೋಗ್ತಾನೆ. ಇವನು ಬದೋನ್ನ ಪ್ರಾಂತ್ಯಾಧಿಕಾರಿ ಅಥವಾ ಇಕ್ತೆದಾರ್. ಸೊ ಇವನು ಹೈಬತ್ ಖಾನ್ ಅಂತ ಇದ್ದ, ದ ಗವರ್ನರ್ ಆಫ್ ಅವಧ್. ಅದೇ ರೀತಿ ಶೇರ್ ಖಾನ್, ದ ಗವರ್ನರ್ ಆಫ್ ಬಟಿಂಡಾ ಅಂತ ಏನು ಕರಿತೀವಿ. ಇಲ್ಲೇ ಇಕ್ತೆದಾರ್ಗಳಿಗೆ ಇವನ್ನೆಲ್ಲ 3 ಜನರು ಸಾಯಿಸ್ತಾ ಹೋಗ್ತಾನೆ. ಯಾವ ರೀತಿ ಅಂದರೆ, ವಿಷಪ್ರಾಸನ ಮಾಡೋದ್ರ ಮುಖಾಂತರ. ಸೊ ದಿಸ್ ಈಸ್ ದ ವಿಷಪ್ರಾಸನ ಮಾಡೋದ್ರ ಮುಖಾಂತರ ಇವನು ಮಾಡ್ತಾ ಹೋದ, ಇವ್ರನ್ನ ಸಾಯಿಸ್ತಾ ಹೋದ. ಸೊ ನೆಕ್ಸ್ಟ್ ಬರುವಂಥದ್ದು, ಇವನು ಆಡಳಿತದ ಹಲವಾರು ಸುಧಾರಣೆಗಳನ್ನು ತರ್ತಾ ಹೋದ. ಸೊ ಇವನು ಆಡಳಿತದಲ್ಲಿ ಸ್ಟಾಪ್ ಮಾಡಬೇಕು ಸರ್. ಈಗ ಖಿಲ್ಜಿ ಡೈನಾಸ್ಟಿ ಬಗ್ಗೆ ಬಂದಿದ್ದೀವಿ. ಸೊ ದಿ ಖಿಲ್ಜಿ ಡೈನಾಸ್ಟಿ ಅಥವಾ ವಂಶದವರು 1290ರಿಂದ 1320, ಅಂದರೆ ಕೇವಲ 30 ವರ್ಷ ಮಾತ್ರ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ನಮಗೆ ಬರುವಂಥ ಪ್ರಮುಖವಾದ ವ್ಯಕ್ತಿ ಯಾರೀಗ, ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಇವನು ಹಲವಾರು ರೀತಿಯ ಬದಲಾವಣೆಗಳನ್ನು ಸುಧಾರಣೆಗಳನ್ನು ತರ್ತಾ ಹೋಗ್ತಾನೆ. ಸೊ ವಿವಿಧ ರಂಗಗಳಲ್ಲಿ, ಫಾರ್ ಎಕ್ಸಾಂಪಲ್ ರಿಫಾರ್ಮ್ಸ್ ಇನ್ ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿ ಹಲವಾರು ರೀತಿಯ ಸುಧಾರಣೆಗಳನ್ನು ಅಥವಾ ಬದಲಾವಣೆಗಳನ್ನು ತರ್ತಾ ಹೋದ. ಹಾಗಾಗಿ ನೋಡ್ತಾ ಹೋಗೋಣ ಏನೇನು ಬದಲಾವಣೆಗಳು ಅಥವಾ ಸುಧಾರಣೆಗಳನ್ನು ತಂದ ಅಂತೇಳಿ. ಫಸ್ಟೇ ನೋಡ್ತಾ ಹೋಗಿ, ಹಲವಾರು ವಿಷಯಗಳಲ್ಲಿ ನಿಷೇಧವನ್ನು ಹೇರ್ತಾ ಹೋದ. ಹಿ ಇಂಪೋಸ್ ಪ್ರಾಹಿಬಿಷನ್ ಅಥವಾ ಹಿ ಪ್ರಾಹಿಬಿಟೆಡ್ ಮೆನಿ ಏರಿಯಾಸ್ ಅಥವಾ ಮೆನಿ ಥಿಂಗ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಬರುವಂಥದ್ದು ಈಗ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಏನೇನು ನೀವು ಪ್ರಾಹಿಬಿಟ್ ಮಾಡ್ತಾ ಹೋದ, ಸೀಕ್ರೆಟ್ ಮೀಟಿಂಗ್ ಆಫ್ ನೊಬೆಲ್ಸ್ ಅಂದರೆ ಇಲ್ಲಿ ಬರುವಂತಹ ಉನ್ನತ ಅಧಿಕಾರಿಗಳು ಅಂತ ಏನು ಕರಿತಾ ಹೋಗ್ತೀವಿ, ಕುಲೀನ ವರ್ಗ ಅಥವಾ ಮೇಲ್ವರ್ಗದವರು ಅಂತ ಏನು ಕರಿತೀವಿ, ಅಥವಾ ಉನ್ನತ ವಂಶದ ವರ್ಗದವರು ಅಂತ ಏನು ಕರಿತೀವಿ, ಅವರೊಂದು ರಹಸ್ಯ ಒಂದು ಭೇಟಿಯನ್ನು, ಸೀಕ್ರೆಟ್ ಮೀಟಿಂಗ್ನ ಏನು ಮಾಡ್ತಾ ಹೋದ, ಇಲ್ಲಿ ನಿಷೇಧ ಮಾಡ್ತಾ ಹೋದ. ಅದೇ ರೀತಿ ಈ ಕುಲೀನ ವರ್ಗ ಅಥವಾ ನೊಬೆಲ್ಸ್ ಅಂತ ಏನು ಕರಿತಾ ಹೋಗ್ತೀವಿ, ಮೇಲ್ವರ್ಗದವರು ಅಂತ ಏನು ಕರಿತೀವಿ, ಅಥವಾ ಅಧಿಕಾರಿಗಳು ಅಂತ ಏನು ಕರಿತೀವಿ, ಇವರು
ಒಂದು ಭೋಜನ ಕೂಟವನ್ನು ನಿಷೇಧ ಮಾಡ್ತಾ ಹೋದ. ಯಾವುದೇ ಕಾರಣಕ್ಕೂ ನೀವು ಭೋಜನ ಕೂಟವನ್ನು ಮಾಡುವಂತಿಲ್ಲ, ರಹಸ್ಯವಾಗಿ ಮಾತನಾಡುವಂತಿಲ್ಲ ಅಥವಾ ಭೇಟಿಯಾಗುವಂತಿಲ್ಲ. ನೆಕ್ಸ್ಟು ಇಲ್ಲಿ ಜೂಜಾಟವನ್ನು ನಿಷೇಧ ಮಾಡ್ತಾ ಹೋದ. ಅದೇ ರೀತಿ ಮದ್ಯಪಾನವನ್ನು ನಿಷೇಧ ಮಾಡ್ತಾ ಹೋದ. ಅದೇ ರೀತಿ ಇಲ್ಲಿ ಮೇಲ್ವರ್ಗದವರು ಅಧಿಕಾರ ವರ್ಗದವರು ಒಬ್ರಿಗೊಬ್ರು ಇಲ್ಲಿ ವೈವಾಹಿಕ ಸಂಬಂಧವನ್ನು ಹೊಂದೋದು ಸಹಿತ ನಿಷೇಧ ಮಾಡ್ತಾ ಹೋದ. ಇದನ್ನೇನಾದ್ರು ಮಾಡಬೇಕಂದ್ರೆ ದೇ ಶುಡ್ ಟೇಕ್ ದ ಪರ್ಮಿಷನ್ ಫ್ರಮ್ ದ ಸುಲ್ತಾನ್. ಎಲ್ಲದಕ್ಕೂ ಸಹಿತ ಅವರು ಸುಲ್ತಾನನಿಂದ ಅನುಮತಿಯನ್ನು ಪಡೆಯಬೇಕಾಗಿತ್ತು. ಈ ರೀತಿ ಹಲವಾರು ರೀತಿಯ ನಿಷೇಧಗಳನ್ನು ಇವನು ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡ್ತಾ ಹೋಗಿ ಇವನ ಅವಧಿಯಲ್ಲಿ ಈ ಒಂದು ಟರ್ಕರ ಒಂದು ಏನಿತ್ತು ಏಕಸ್ವಾಮ್ಯತೆ ಅಂತ ಹಿಂಗೆ ಕರಿತಾ ಹೋಗ್ತೀವಿ ಅಥವಾ ಮೊನೊಪಲಿ ಅಂತ ಹಿಂಗೆ ಕರಿತೀವಿ, ಇದು ಅಂತ್ಯ ಆಗ್ತಾ ಹೋಗುತ್ತೆ. ಏನು ಮಾಡ್ತಾ ಹೋದ ಅಂತಂದರೆ, ಸೊ ಇವನು ಟ್ಯಾಲೆಂಟೆಡ್ ಅಥವಾ ಮೆರಿಟ್ ಇರೋಂಥವ್ರು ಅಥವಾ ಅರ್ಹತೆ ಹೊಂದಿದಂತಹ ವ್ಯಕ್ತಿಗಳಿಗೆ ಉನ್ನತ ಸ್ಥಾನವನ್ನು ಕೊಡ್ತಾ ಹೋದ ಇದರಲ್ಲಿ ಆಡಳಿತದಲ್ಲಿ. ಸೊ ಹಿ ಗೇವ್ ಇಂಪಾರ್ಟೆಂಟ್ ಪೊಸಿಷನ್ ಅಥವಾ ಗುಡ್ ಪೊಸಿಷನ್ ಟು ದ ಮೆರಿಟೋರಿಯಸ್ ಪೀಪಲ್ ಅಥವಾ ಕ್ಯಾಂಡಿಡೇಟ್ಸ್ ಇನ್ ಅಡ್ಮಿನಿಸ್ಟ್ರೇಷನ್. ಉದಾಹರಣೆಗೆ ಮಲ್ಲಿಕ್ ಕಾಫೂರ್, ನೀವೆಲ್ಲರಿಗೂ ಗೊತ್ತಿರುವಂಥದ್ದು ಮಲ್ಲಿಕ್ ಕಾಫೂರ್. ಈ ಮಲ್ಲಿಕ್ ಕಾಫೂರ್ ಆ್ಯಕ್ಚುಲಿ ಇವನೇನು ಶೇಖ್ ಜದಾ ಅಂತ ಕರಿತೀವಿ. ಶೇಖ್ ಜದಾ ಅಂದ್ರೆ ಏನು, ಒಬ್ಬ ಭಾರತೀಯನು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದ್ರೆ ನಾವು ಅವನೇಂತ ಕರಿತಾ ಹೋಗ್ತೀವಿ, ಶೇಖ್ ಜದಾ ಅಂತ ಕರಿತಾ ಹೋಗ್ತೀವಿ. ಇವನು ಗುಜರಾತಲ್ಲಿ ಇವನೇನು ಮಾಡ್ತಿದ್ದ, ಪರ್ಚೇಸ್ ಮಾಡಿರ್ತಾನೆ. ಯಾರು, ಅಲ್ಲಾವುದ್ದೀನ್ ಖಿಲ್ಜಿ, ರೈಟ್. ಸೊ ಎಷ್ಟಿದಕ್ಕೆ 1000 ದಿನಾರ್ಗಳನ್ನು ಕೊಟ್ಟು ಇವನು ಪರ್ಚೇಸ್ ಮಾಡಿರ್ತಾನೆ. ಅದಕ್ಕೋಸ್ಕರ ಮಲ್ಲಿಕ್ ಕಾಫೂರ್ಗೆ ಅಂತ ಬಿರುದಿರುತ್ತೆ. ಈ ಗುಲಾಮನಿಗೆ 1000 ದಿನಾರಿ ಅಂತ ಕರಿತೀವಿ. ಅಂದರೆ 1000 ದಿನಾರ್ಗಳಷ್ಟು ಬೆಲೆ ಬಾಳುವವನು. 1000 ಅಂದರೆ 1000, 1000 ದಿನಾರಿ ಅಂತ ಕರಿತಾ ಹೋಗ್ತೀವಿ. ಈ ಒಬ್ಬ ಶೇಖ್ ಜದಾನ ಎಲ್ಲಿ ತೊಗೊಬಂದ, ಇವನು ಮಿಲಿಟ್ರಿ ಕಮಾಂಡರ್ ಮಾಡಿದ. ಅಂದರೆ ಇದಕ್ಕಿಂತ ಮುಂಚೆ ಏನಿದ್ರು ಕೇವಲ ಟರ್ಕರು ಅಂತ ಹಿಂಗೆ ಕರಿತೀವಿ, ಅವ್ರು ಮಾತ್ರ ಉನ್ನತ ಸ್ಥಾನಗಳಲ್ಲಿ ಇದ್ದರು. ಈಗ ಕಂಪ್ಲೀಟಾಗಿ ಅದನ್ನ ಎಂಡ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಯಾರಿಗೆ ಅರ್ಹತೆ ಇದೆ ಅವ್ರು ತೊಗೊಬಂದು ಕೂರಿಸ್ತಾ ಹೋಗ್ತಾನೆ. ನೆಕ್ಸ್ಟು ಇವನು ಇಕ್ತಾ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತಾ ಹೋದ. ಯಾವಾಗ ಇಕ್ತಾ ಪದ್ಧತಿ ನಿಷೇಧ ಮಾಡ್ದ, ಈಗೇನಾಗ್ತಾ ಹೋಗುತ್ತೆ, ಆಬ್ವಿಯಸ್ಲಿ ಅವ್ರ ಕೈಯಲ್ಲಿ ಹಣ ಇರೋದಿಲ್ಲ, ಇಕ್ತಿದಾರ ಕೈಯಲ್ಲಿ. ಆಬ್ವಿಯಸ್ಲಿ ಈಗ ಹಣ ಎಲ್ಲಿ ಬರಬೇಕೀಗ, ರಾಜನ ಹತ್ರ ಬರಬೇಕು, ರೆವೆನ್ಯೂ ಅಥವಾ ಕಂದಾಯ. ಸೊ ಕಂದಾಯ ಇಲ್ಲಿ ಬಂದಿದೆ ಅಂದರೆ ಇವನು ಹೊಸ ಇಲಾಖೆ ಸ್ಥಾಪನೆ ಮಾಡಲೇಬೇಕು. ಮಿಲಿಟ್ರಿ ಅಂತ ಸ್ಥಾಪನೆ ಮಾಡಲಿಕ್ಕಾಗಲ್ಲ, ಯಾಕೆ ಸೇನಾ ವಿಭಾಗವನ್ನು ಯಾರು ಸ್ಥಾಪನೆ ಮಾಡಿದಾರಲ್ಲಿ, ಇಟ್ ವಾಸ್ ಸ್ಟಾರ್ಟೆಡ್ ಬೈ ಅವರ್ ಬಲ್ಬನ್. ಆ ಕಾರಣದಿಂದ ಹೊಸ ಇಲಾಖೆ ಎದಕ್ಕೆ ಸ್ಥಾಪನೆ ಮಾಡಬೇಕು, ರೆವೆನ್ಯೂ ಸ್ಥಾಪನೆ ಮಾಡಬೇಕು. ಅವ್ರು ಏನು ಮಾಡಬೇಕು, ಇವನಿಗೆ ದಿವಾನ್-ಇ-ಮುಸ್ತಕ್ ರಾಜ್ ಅಂತ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಸ್ಥಾಪನೆ ಮಾಡ್ತಾ ಹೋದ. ಅದೇ ರೀತಿಲಿ ಯಾವಾಗ ಇಕ್ತಾ ಪದ್ಧತಿನ ಅಬಾಲಿಷ್ ಮಾಡ್ತಾ ಹೋದ, ಕಂಪ್ಲೀಟಾಗಿ ಸೇನೆ ಯಾರ ಕೈಗೆ ಬರ್ತಾ ಹೋಯಿತು, ಇಟ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಕಿಂಗ್. ಅಂದರೆ ರಾಜನ ನಿಯಂತ್ರಣಕ್ಕಿದು, ಸುಲ್ತಾನ್ ನಿಯಂತ್ರಣಕ್ಕಿದು ಬರ್ತಾ ಹೋಯಿತು. ಅವ್ರು ನೆಕ್ಸ್ಟ್ ನೋಡ್ತಾ ಹೋಗಿ ದಿವಾನ್-ಇ-ಮುಸ್ತಕ್ ರಾಜ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಹೋದ. ದಿವಾನ್-ಇ-ಮುಸ್ತಕ್ ರಾಜ್ ಎದಕ್ಕೆ ಸಂಬಂಧಿಸಿದ್ದು, ರೆವೆನ್ಯೂ, ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ. ಓಕೆ, ದಿವಾನ್ ಅಂದರೆ ಇಲಾಖೆ, ಮುಸ್ತಕ್ ರಾಜ್ ಅಂದರೆ ಕಂದಾಯ. ಇದಕ್ಕೆ ಇದು ಮಾಡ್ತಾ ಹೋದ. ಅದೇ ರೀತಿ ಏನು ಮಾಡ್ತಾ ಹೋದ, ಇಲ್ಲಿ ರಹಸ್ಯ ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಹೋದ. ಸೊ ಯಾರ ಮೇಲೆ ಕಣ್ಣಿಡಲಿಕ್ಕೆ, ಮೇಲ್ವರ್ಗ ಅಥವಾ ಆಡಳಿತ ಅಧಿಕಾರಿಗಳ ಮೇಲೆ ಕಣ್ಣಿಡಲಿಕ್ಕೆ. ಇವರೇನಾದ್ರು ದೇಶದ್ರೋಹ ಮಾಡ್ಬೋದಾ ಅಂತ. ಹಾಗಾದರೆ ಈ ಸ್ಪೈಗಳು ಅಂತ ಹೆಂಗೆ ಕರಿತಾ ಹೋಗ್ತೀವಿ, ಈ ಗುಪ್ತಚರ ವಿಭಾಗದವರು ಇವರಿಗೆ ಅಂತ ಕರಿತಾಯಿದ್ರು, ಮುನಿಹಿಯಾ. ಓಕೆ, ಇಲ್ಲಿ ಬರಿತೀವಿ ನೋಡಿ, ಮುನಿಹಿಯಗಳು ಅಂತ ಕರಿತಾ ಇದ್ರು. ಇಲ್ಲಿ ಸ್ಪೈಸ್ಗಳು ನೀವು ನೇಮಕ ಮಾಡ್ತಾ ಹೋದ. ಅಷ್ಟೇ ಅಲ್ಲದೆ ಯಾರ್ಯಾರು ಇವರಿಂದ ತಿರುಗಿಬಿಡ್ಲಿಕ್ಕೆ ನೋಡ್ತಾ ಹೋಗ್ತಾರೆ, ಮೇಲ್ವರ್ಗದ ಅಧಿಕಾರಿಗಳು ಅಂತ ಹಿಂಗೆ ಕರಿತೀವಿ, ಅವರ ಒಂದು ಆಸ್ತಿಯನ್ನು ವಶಪಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಹೋದ. ಸೊ ದೀಸ್ ಆರ್ ದ ರಿಫಾರ್ಮ್ಸ್, ಸಾಮಾನ್ಯವಾಗಿ ಆಡಳಿತ ತಂದಿರುವಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗಿ ಈ ವ್ಯಕ್ತಿ ಮತ್ಯಾವ ರೀತಿ ರಿಫಾರ್ಮ್ಸ್ ತರ್ತಾ ಹೋಗ್ತಾನೆ. ಈ ವ್ಯಕ್ತಿ ತರುವಂಥದ್ದು ಇಲ್ಲಿ ನಮ್ಮ ಸೇನೆಯಲ್ಲಿ ಹಲವಾರು ರಿಫಾರ್ಮ್ಗಳನ್ನು ತರ್ತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್, ಹಿ ಇಂಟ್ರೊಡ್ಯೂಸ್ ದಾಗಾ ಆ್ಯಂಡ್ ಚೆಹರಾ ಸಿಸ್ಟಮ್. ದಾಗ್ ಆ್ಯಂಡ್ ಚೆಹರಾ ಪದ್ಧತಿಯನ್ನು ಇಲ್ಲಿ ಜಾರಿ ತರ್ತಾ ಹೋದ. ನೋಡ್ತಾ ಹೋಗಿ ಈಗ ಏನಕ್ಕಿತ್ತಂದ ಅಂದರೆ ಸೇನೆಗೆ ಡೈರೆಕ್ಟಾಗಿ ಇವನ ಕೈಗೆ ಬರ್ತಾ ಹೋಯಿತು. ಅಂದರೆ ಯಾವುದಿದು ಇಕ್ತಾ ಪದ್ಧತಿ ಹೋದ್ಮೇಲೆ ಆಬ್ವಿಯಸ್ಲಿ ಇಲ್ಲಿ ಸಹಿತ ಹಲವಾರು ಸುಧಾರಣೆಗಳು ತರುವಂಥ ಪರಿಸ್ಥಿತಿ ಇವನಿಗೆ ಬರ್ತಾ ಹೋಯಿತು. ಯಾವ ರೀತಿ ತರ್ತಾ ಹೋದ ಅಂದರೆ, ಧಾಗ್ ಅಂದರೆ ಏನು, ಧಾಗ್ ಅಂದರೆ ಕಲೆ ಅಂತ ಅರ್ಥ ಹಿಂದಿಯಲ್ಲಿ, ರೈಟ್. ಸೊ ಧಾಗ್ ಅಂತಂದರೆ ಕಲೆ, ಅಂದರೆ ಕುದುರೆಗಳ ಮೇಲೆ ಹಚ್ಚೆಗಳನ್ನು ಹಾಕುವಂಥದ್ದು. ಓಕೆ, ಮಾರ್ಕ್ಗಳನ್ನು ಹಾಕುವಂಥದ್ದು, ರೈಟ್. ಸೊ ಹಾಗಾಗಿ ಟಸ್ಸೆಯನ್ನು ಹೊಡೆಯುವಂಥದ್ದು, ಸೀಲ್ನ ಹೊಡೆಯುವಂಥದ್ದು, ಮಾರ್ಕ್ ಮಾಡುವಂಥದ್ದು. ಅಂದರೆ ಟು ಡಿಫ್ರೆನ್ಷಿಯೇಟ್ ದ ಹಾರ್ಸಸ್, ಯಾವ್ಯಾವುದು ಯುದ್ಧಕ್ಕೆ ಬರುವಂಥದ್ದು, ಯಾವ್ಯಾವುದು ರಾಜಮಂತ್ರಕ್ಕೆ ಸೇರುವಂಥ ಕುದುರೆಗಳು, ಇನ್ನೊಂದು ಬೇರೆ ಕುದುರೆಗಳು. ಸೊ ಅದನ್ನು ಇವನು ಮಾಡಲಿಕ್ಕೋಸ್ಕರ, ಅದನ್ನ ಬಗ್ಗೆ ತಿಳ್ಕೊಳ್ಲಿಕ್ಕೋಸ್ಕರ, ಆ ಥರ ಡಿವೈಡ್ ಮಾಡಲಿಕ್ಕೋಸ್ಕರ, ಸಗ್ರಿಗೇಟ್ ಮಾಡಲಿಕ್ಕೋಸ್ಕರ ಕುದುರೆಗಳನ್ನು ಒಂದು ಹೊಸ ವ್ಯವಸ್ಥೆ ತಂದ, ದಾಗ್ ವ್ಯವಸ್ಥೆ. ಧಾಗ್ ಅಂದರೆ ಕಲೆ ಅಂತ ಅರ್ಥ. ಆಬ್ವಿಯಸ್ಲಿ ಕುದುರೆಗಳ ಮೇಲೆ ಸೀಲ್ ಹಾಕ್ತಾ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಸೈನಿಕರಾಗಲಿ ಯಾರೇ ಆಗಲಿ ರಾಜ್ಯಕ್ಕೆ ಸೇರಿದ ಕುದುರೆಗಳನ್ನು ತಮ್ಮ ಸ್ವಂತ ಕೆಲಸಗಳಿಗೆ ಬಳಸಿಕೊಳ್ಳುವಂತಿರಲಿಲ್ಲ. ಒಂದು ವೇಳೆ ಬಳಸ್ಕೊಂಡ್ರೆ ಅವ್ರಿಗೆ ಸಿವಿಯರ್ ಪನಿಷ್ಮೆಂಟ್ನ ಕೊಡ್ತಾಯಿದ್ರು. ಹಾಗಾಗಿ ಹೇಗೆ ಗೊತ್ತಾಗಬೇಕು ಇದು ಅವ್ರ ಸ್ವಂತ ಕುದುರೆ ಅಥವಾ ರಾಜ್ಯಕ್ಕೆ ಸೇರಿದ ಕುದುರೆ ಅಂತೇಳಿ? ಅದಕ್ಕೆ ಏನು ಮಾಡೋನು, ಇಂಪೋರ್ಟ್ ಮಾಡಬೇಕಾದ್ರೆ ಏನು ಮಾಡ್ತಾ ಇರೋನು, ಅದ್ರ ಮೇಲೆ ಸೀಲ್ನ ಹಾಕ್ತಾ ಹೋಗೋನು.
ಸೊ ಅದ್ರ ಮೇಲೆ ಸೀಲ್ ಹಾಕೋ, ಅದಕ್ಕೆ ನಾವು ದಾಗ್ ವ್ಯವಸ್ಥೆ ಅಂತ ಕರಿತೀವಿ. ಚೆಹರಾ ವ್ಯವಸ್ಥೆ, ಚೆಹರಾ ಅಥವಾ ಚೇರ್ ಅಥವಾ ಹುಲಿಯ ವ್ಯವಸ್ಥೆ ಅಂತ ಕರಿತಾ ಹೋಗ್ತೀವಿ. ಈ ಸಿಸ್ಟಮ್ನ ಸಹಿತ ಇವನು ತರ್ತಾ ಹೋಗ್ತಾನೆ. ಹಾಗಾದ್ರೆ ಏನಿದು ಚೆಹರಾ ಅಥವಾ ಚೆಹರಾ ವ್ಯವಸ್ಥೆ ಅಥವಾ ಹುಲಿಯ ವ್ಯವಸ್ಥೆ ಅಂದರೆ ಏನು? ಹುಲಿಯ ವ್ಯವಸ್ಥೆ ಅಂದರೆ ನೆನ್ಪಿಡ್ಕೊಳ್ಳಿ, ಇದು ಚೆಹರಾ ಅಂದ್ರೇನು? ಹಿಂದಿಯಲ್ಲಿ ಮುಖ. ಓಕೆ, ದಟ್ ಮೀನ್ಸ್ ಅಟೆಂಡೆನ್ಸ್ ಸಿಸ್ಟಮ್ ಅಥವಾ ರೋಸ್ಟರ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಪ್ರತಿಯೊಬ್ಬ ಸೈನಿಕರು ಸಹಿತ ಅಟೆಂಡೆನ್ಸ್ ಹಾಕಬೇಕು. ಯಾವ ರೀತಿ? ತಮ್ಮ ಮುಖವನ್ನು ತೋರಿಸೋದ್ರ ಮುಖಾಂತರ ಡೈಲಿ ಬಂದ್ಬಿಟ್ಟು ತಮ್ಮ ಅಟೆಂಡೆನ್ಸ್ ಕೊಡುವಂಥದ್ದು, ಅದಕ್ಕೆ ಚೆಹರಾ ಸಿಸ್ಟಮ್. ನೀವು ಮಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸ್ವಲ್ಪ ಹಿಂದಿಯನ್ನು ತೊಗೊಳ್ಳಿ. ಹಿಂದಿ ತೊಗೊಂಡ್ರೆ ನಿಮಗೆ ಈಸಿ ಆಗ್ಬಿಡುತ್ತೆ. ಡೆಲ್ಲಿ ಸುಲ್ತಾನ್ಸು ಮತ್ತು ಮುಘಲ್ಸ್ ಇಲ್ಲ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಓಕೆ, ಚೆಹರಾ ಅಂದ್ರೇನು? ಮುಖ. ಅಂದರೆ ಡೈಲಿ ಸೈನಿಕರು ಏನು ಮಾಡಬೇಕಾಯಿತು? ತಮ್ಮ ಹಾಜರಾತಿನ ಹಾಕಬೇಕಾಯಿತು ಮುಖವನ್ನು ತೋರಿಸೋದ್ರ ಮುಖಾಂತರ. ಈ ವ್ಯವಸ್ಥೆನ ಇಲ್ಲಿ ತರ್ತಾ ಹೋದ. ನೆಕ್ಸ್ಟ್ ನೋಡ್ತಾ ಹೋಗಿ, ಇಲ್ಲಿ ಇಂಟ್ರೊಡಕ್ಷನ್ ಆಫ್ ಪೇಯಿಂಗ್ ಸ್ಯಾಲ್ರೀಸ್ ಇನ್ ಕ್ಯಾಶ್ ಟು ದ ಸೋಲ್ಜರ್ಸ್ ಲೆಟ್ ಟು ದ ಪ್ರೈಸ್ ರೆಗ್ಯುಲೇಷನ್ಸ್ ಪಾಪ್ಯುಲರ್ಲಿ ಕಾಲ್ಡ್ ಮಾರ್ಕೆಟ್ ರಿಫಾರ್ಮ್ಸ್. ಮತ್ತೇನು ಮಾಡ್ತಾ ಹೋದ ಅಂದರೆ ಸೈನಿಕರಿಗೆ ಸಂಬಳವನ್ನು ಎದುರು ಮುಖ ನಗದಿನ ರೂಪದಲ್ಲಿ ನೀಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದ. ನಗದಿನ ರೂಪ, ನಗದು. ಓಕೆ, ಅಂದರೆ ಮುಂಚೆ ಏನು ಮಾಡೋರು? ಕಾಳು ಕಡಿಗಳ ಮುಖಾಂತರ ಕೊಡೋರು. ಇದ್ರಲ್ಲಿ ಮೋಸ ಎಲ್ಲ ಆಗ್ತಾಯಿತ್ತು. ಇವನೇನು ಮಾಡ್ತಾ ಹೋದ ಈಗ ಅಂದರೆ ಬೇಕಾಗಿಲ್ಲ ಇದೆಲ್ಲ ಅಂದ್ಬಿಟ್ಟು ಈಗ ಹಣದ ರೂಪದಲ್ಲಿ ಅಂದರೆ ನಗದಿನ ರೂಪದಲ್ಲಿ ಸಂಬಳವನ್ನು ಕೊಡ್ತಾ ಹೋದ. ಈ ಕೊಡೋದ್ರ ಮುಖಾಂತರ ಏನು ಮಾಡ್ತಾ ಹೋದ ಅಂದರೆ ಮಾರುಕಟ್ಟೆಯಲ್ಲಿ ಸೊ ವಸ್ತುಗಳ ಒಂದು ಹಣ ಏನು ಕರಿತಾ ಹೋಗ್ತೀವಿ ಬೆಲೆಗಳ ಮೇಲೆ ಒಂದಿಷ್ಟು ಏನು ಮಾಡ್ತಾ ಹೋದ? ನಿಯಂತ್ರಣವನ್ನು ಹೇರ್ತಾ ಹೋಗ್ತಾನೆ. ಹಾಗಾದ್ರೆ ಯಾವ ರೀತಿ ಅಂತ ಅಂದರೆ ಇಲ್ಲಿ ಫಿಕ್ಸ್ ದ ಪೇ ಆಫ್ ಸೋಲ್ಜರ್ಸ್ ಎಟ್ 234 ಟಂಕಾಸ್ ಪರ್ ಇಯರ್. ಅಂದರೆ ಒಬ್ಬ ಸೈನಿಕನಿಗೆ ವರ್ಷಕ್ಕೆ 234 ಟಂಕಗಳನ್ನು ಸಂಬಳದ ರೂಪದಲ್ಲಿ ಕೊಡ್ತಾ ಹೋಗ್ತಾನೆ. ಸೊ 234 ಟಂಕಗಳನ್ನು, ಅದರ ಜೊತೆಗೆ 78 ಟಂಕಗಳು ಅಂತ ಹೆಂಗೆ ಕರಿತಾ ಹೋಗ್ತೀವಿ ಟಂಕಗಳನ್ನು ಒಬ್ಬ ಸೈನಿಕನಿಗೆ ಕೊಡ್ತಾ ಇದೆ. ಏನಕ್ಕೆ ಅಂತಂದರೆ 2 ಕುದುರೆಗಳನ್ನು ಮೇಂಟೈನ್ ಮಾಡಲಿಕ್ಕೆ ಅಥವಾ ನಿರ್ವಹಣೆ ಮಾಡಲಿಕ್ಕೆ. ಅಂದರೆ ರಾಜರಿಗೆ ಸೇರಿದಂಥ ಕುದುರೆಗಳು ಏನು ಟಸ್ಸೆ ಹೊಡೆದು ಕೊಟ್ಟಿರ್ತಾರೆ, ದಾಗ್ ಹಾಕಿ ಕೊಟ್ಟಿರ್ತಾರೆ, ಆ ಕುದುರೆಗಳನ್ನು ಯಾರಾದರೂ ಮೇಂಟೈನ್ ಮಾಡ್ತಾರೆ ಸೈನಿಕರು, ಅವನಿಗೆ ಎಡಿಷ್ನಲ್ಲಾಗಿ 78 ಟಂಕ ಕೊಡ್ತಾಯಿದ್ರು. ಏನಕ್ಕೆ? ಮೇಂಟೆನೆನ್ಸ್ ನೋಡ್ಕೊಬೇಕು ಅಂತೇಳಿ. ಅವ್ರು ಒಬ್ಬ ಸೈನಿಕನಿಗೆ ಎಷ್ಟು ಪೇ ಮಾಡ್ತಾಯಿದ್ರು? 234 ಟಂಕಗಳನ್ನು ವರ್ಷಕ್ಕೆ ಕೊಡ್ತಾ ಇದ್ದ. ಸೊ ಇದಾದಮೇಲೆ ನೋಡ್ತಾ ಹೋಗಿ ಆಫ್ಟರ್ ದಿಸ್ ಸೊ ಮತ್ತೇನು ತರ್ತಾ ಹೋದ? ಕಂದಾಯ ವಿಭಾಗದಲ್ಲಿ ಹಲವಾರು ಸುಧಾರಣೆಗಳನ್ನು ತರ್ತಾ ಹೋದ. ರೆವೆನ್ಯೂ ರಿಫಾರ್ಮ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇವನೇನು ಮಾಡ್ತಾ ಹೋದ? ಹಿ ವಾಸ್ ದ ಫಸ್ಟ್ ಸುಲ್ತಾನ್ ಆಫ್ ಡೆಲ್ಲಿ ಹೂ ಆರ್ಡರ್ಡ್ ಫಾರ್ ದ ಮೆಜರ್ಮೆಂಟ್ ಆಫ್ ದ ಲ್ಯಾಂಡ್. ಯಾವ ಲ್ಯಾಂಡ್ ಇದು? ಅಗ್ರಿಕಲ್ಚರ್ ಲ್ಯಾಂಡ್. ಕೃಷಿ ಭೂಮಿಯನ್ನು ಅಳೆಯಲಿಕ್ಕೆ ಆಜ್ಞೆಯನ್ನು ಹೊರಡಿಸಿದ ಮೊದಲ ದೆಹಲಿ ಸುಲ್ತಾನ ಅಂತ ಕರಿತಾ ಹೋಗ್ತೀವಿ. ಮತ್ತೇನು ಮಾಡ್ತಾ ಹೋದ? ಭೂ ಕಂದಾಯವನ್ನು ಇವನು ಹಣದ ರೂಪದಲ್ಲಿ ಅಥವಾ ನಗದಿನ ರೂಪದಲ್ಲಿ ಇಲ್ಲಿ ಸಂಗ್ರಹ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. ಏನಕ್ಕೆ ಅಂದರೆ ಅವನು ಸೈನಿಕರಿಗೆ ಹಣದ ರೂಪದಲ್ಲಿ ಸಂಬಳವನ್ನು ಕೊಡ್ತಾ ಇದ್ದ. ಆ ಕಾರಣದಿಂದ ಇಲ್ಲಿ ಎಲ್ಲ ರೈತರುಗಳು ಕಂದಾಯವನ್ನು ಹಣದ ರೂಪದಲ್ಲಿ ಕೊಡಬೇಕಾಗಿತ್ತು. ಇದು ಒಂದು ಕಾರಣ. ಏನಕ್ಕೆ ಅಂದರೆ ಸೈನಿಕರಿಗೆ ಕೊಡಬೇಕಂತ. ಇನ್ನೊಂದು ಏನಕ್ಕೆ ಅಂತಂದರೆ ಮುಂಚೆ ಟ್ಯಾಕ್ಸಲ್ಲಿ ಏನಾಗೋದು? ತುಂಬ ಲೀಕೇಜಸ್, ಸೋರಿಕೆ ಆಗೋದು. ಏನು ಮಾಡೋರು? ಮುಂಚೆ ಕಾಳು ಕಡಿಗಳು ಕೊಟ್ಟರೆ ಅದರಲ್ಲಿ ಸ್ವಲ್ಪ ಹಾಳಾಗಿದೆ, ಇದಾಗಿದೆ ಅದಾಗಿದೆ ಅಂದ್ಬಿಟ್ಟು ಲೀಕೇಜ್ ಆಗ್ತಾಯಿತ್ತು. ಆ ಲೀಕೇಜ್ನ ಕಡಿಮೆ ಮಾಡಲಿಕ್ಕೆ ಅಂದರೆ ತೆರಿಗೆಯಲ್ಲಿ ಸೋರಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಇವನು ಹಣವನ್ನು ಜಾರಿ ತರ್ತಾ ಹೋಗ್ತಾನೆ, ಮಾನಿಟರಿ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಏನು ಮಾಡ್ತಾ ಹೋದ? ಮೇಲ್ವರ್ಗದ ಅಧಿಕಾರಿಗಳು, ಇಕ್ತೆದಾರಗಳು ಇವರೆಲ್ಲ ಯಾರು ತಿರುಗಿ ಬೀಳ್ತಾ ಹೋಗ್ತಾರೋ ಇವ್ರ ವಿರುದ್ಧ ಅವ್ರ ಮೇಲೆ ಅತಿ ಹೆಚ್ಚಿನ ತೆರಿಗೆಯನ್ನು ಹೇರ್ತಾ ಹೋಗ್ತಾನೆ. ನೆಕ್ಸ್ಟ್ ಏನು ಮಾಡ್ತಾ ಹೋದ ಅಂದರೆ ಇಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಿಕ್ಕೆ ಟು ಕಬ್ ದ ಬ್ರೈವರಿ ಅಂದರೆ ಕಡಿಮೆ ಮಾಡಲಿಕ್ಕೆ ಇವನೇನು ಮಾಡ್ತಾ ಹೋದ? ಕಂದಾಯ ಅಧಿಕಾರಿಗಳ ಸಂಬಳವನ್ನು ಜಾಸ್ತಿ ಮಾಡ್ತಾ ಹೋದ. ಯಾಕಂದರೆ ತೆರಿಗೆ ಸಂಗ್ರಹ ಮಾಡೋರು ಇವರೇ. ಆ ಕಾರಣದಿಂದ ಏನು ಮಾಡ್ತಾ ಹೋದ ಇವನು? ಕಂದಾಯದ ಅಧಿಕಾರಿಗಳು ಅಥವಾ ಕಂದಾಯ ಅಧಿಕಾರಿಗಳು ಅಂತ ಹೆಂಗೆ ಕರಿತಾ ಹೋಗ್ತೀವಿ ಅವರ ಸಂಬಳವನ್ನು ಜಾಸ್ತಿ ಮಾಡ್ತಾ ಹೋಗ್ತಾನೆ. ಇದಿಷ್ಟು ಅವನು ಕಂದಾಯ ವಿಭಾಗದಲ್ಲಿ ತೆಗೆದುಕೊಂಡಂಥ ಒಂದಿಷ್ಟು ಸುಧಾರಣೆಗಳು ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ಇವನು ಮಾರ್ಕೆಟ್ ರಿಫಾರ್ಮ್ಸ್ ಅಂದರೆ ಮಾರುಕಟ್ಟೆಯಲ್ಲಿ ತೆಗೆದುಕೊಂಡಂತಹ ಒಂದಿಷ್ಟು ಸುಧಾರಣೆಗಳು. ಇವನೇನು ಮಾಡ್ತಾ ಹೋದ ಅಂದರೆ ಇವನ ಅವಧಿಯಲ್ಲಿ ಅಂದರೆ ಪ್ರತಿಯೊಂದು ಮಾರುಕಟ್ಟೆಯಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ಯಾರು ನಿಗದಿ ಮಾಡ್ತಾ ಹೋಗ್ತಾರೆ ಅಂದರೆ ರಾಜ್ಯ ನಿಗದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ದಟ್ ಮೀನ್ಸ್ ದ ಸ್ಟೇಟ್ ಸ್ಟಾರ್ಟೆಡ್ ಟು ಫಿಕ್ಸ್ ದ ಪ್ರೈಸಸ್ ಆಫ್ ಈಚ್ ಆ್ಯಂಡ್ ಎವರಿ ಕಮಾಡಿಟಿ. ದಟ್ ಮೀನ್ಸ್ ದ ಸ್ಟೇಟ್ ಸ್ಟಾರ್ಟೆಡ್ ಟು ರೆಗ್ಯುಲೇಟ್ ದ ಪ್ರೈಸಸ್. ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗುತ್ತೆ? ಪ್ರತಿಯೊಂದು ವಸ್ತುವಿನ ಒಂದು ಬೆಲೆಯನ್ನು ಸರ್ಕಾರ ನಿಗದಿ ಮಾಡ್ತಾ ಹೋಯಿತು. ಸರ್ಕಾರ ಅಂದ್ರೇನು? ರಾಜ್ಯವು ನಿಗದಿ ಮಾಡ್ತಾ ಹೋಯಿತು. ಹಾಗಾದರೆ ಈ ಒಂದು ಹಣವನ್ನು ಅಥವಾ ಈ ಒಂದು ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಏನು ಮಾಡ್ತಾರೆ? ಒಬ್ಬ ಅಧಿಕಾರಿ ನೇಮಕ ಮಾಡ್ತಾ ಹೋಗ್ತಾರೆ. ಅವನ ಹೆಸರೇನು? ಶಹನಾ ಅಂತ ಕರಿತಾ ಹೋಗ್ತಾರೆ. ಶಹನಾ ವಾಸ್ ಅಪಾಯಿಂಟೆಡ್ ಟು ಫಿಕ್ಸ್ ದ ಪ್ರೈಸ್ ಆಫ್ ದ ಕಮಾಡಿಟಿ. ನೆಕ್ಸ್ಟ್ ಏನು ಮಾಡ್ತಾ ಹೋದ? ಹೊಸ ಇಲಾಖೆ ಸ್ಥಾಪನೆ ಮಾಡ್ತಾ ಹೋದ. ದಿವಾನ್ ಇ ರಿಯಾಸತ್. ದಿವಾನ್ ಅಂದರೆ ಅಂತ ಹೇಳಿದೀನಿ ನಿಮಗೆ ಇಲಾಖೆ. ಹಾಗಾದ್ರೆ ದಿವಾನಿ ರಿಯಾಸತ್ ಅಂತ ಒಂದು ಇಲಾಖೆ ಸ್ಥಾಪನೆ ಮಾಡ್ತಾ ಹೋದ. ಸೊ ಈ ಇಲಾಖೆ ಇಟ್ ವಾಸ್ ಅಂಡರ್ ಎನ್ ಆಫೀಸರ್ ಕಾಲ್ಡ್ ನೈಬ್ ಇ ರಿಯಾಸತ್ ಅನ್ನೋನು ಇದರ ಮುಖ್ಯಸ್ಥ ಆಗಿದ್ದ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಪ್ರತಿಯೊಂದು ಮಂಡಿಗಳು, ಮಾರುಕಟ್ಟೆಗಳು
ಪ್ರತಿಯೊಂದು ಮಾರುಕಟ್ಟೆಗಳು ಸಹಿತ ಒಬ್ಬ ಉನ್ನತ ಅಧಿಕಾರಿಯ ಕೆಳಗಡೆಗೆ ಕಾರ್ಯನಿರ್ವಹಿಸ್ತಾ ಇದ್ವು. ಯಾವನ ಹೆಸರೇನು? ಶಹನಾಯಿ ಮಂಡಿ. ಶಹನಾಯಿ ಮಂಡಿ. ಮಂಡಿ ಅಂದರೆ ಎಲ್ಲರಿಗೂ ಗೊತ್ತಿರೋ, ನಾವು ಯೂಸ್ ಮಾಡ್ತೀವಿ ಆಬ್ವಿಯಸ್ಲಿ ತರಕಾರಿ ಮಂಡಿ ಅದು ಇದು ಅಂತೇಳಿ. ಹಾಗೆ ಮಾರುಕಟ್ಟೆಗಳಿಗೆ ಅಂತ ಕರೀತಾರೆ, ಮಂಡಿ ಅಂತ ಕರೀತಾ ಹೋಗ್ತಾರೆ. ಶಹನಾಯಿ ಮಂಡಿ ಅನ್ನೋನು ಈ ಮಾರುಕಟ್ಟೆಗಳನ್ನು ನೋಡ್ಕೊಳ್ತಾ ಇದ್ದ. ನೆಕ್ಸ್ಟ್ ಏನು ಮಾಡ್ತಾ ಹೋದ ಅಂದರೆ ನ್ಯಾಯಬೆಲೆ ಅಂಗಡಿಗಳನ್ನು ಆರಂಭ ಮಾಡ್ತಾ ಹೋದ. ಯಾರಿಗೋಸ್ಕರ? ಸೈನಿಕರಿಗಾಗಿ. ನೋಡ್ತಾ ಹೋಗಿ, ಅದಕ್ಕೆ ನಾವು ಸರಾಯ್ ಅದಿಲ್ ಅಂತ ಕರಿತಾ ಹೋಗ್ತೀವಿ. ಮೊಟ್ಟ ಮೊದಲೇ ಬಾರಿಗೆ ನ್ಯಾಯಬೆಲೆ ಅಂಗಡಿಗಳನ್ನು ವಿಶೇಷವಾಗಿ ಸೈನಿಕರಿಗೆ ಇದು ಮಾಡ್ತಾ ಹೋದ. ಫಾರ್ ಎಕ್ಸಾಂಪಲ್, ಇವತ್ತು ನಾವೇನು ಮಿಲಿಟ್ರಿ ಕ್ಯಾಂಟೀನ್ ಅಂತ ಕರಿತೀವಿ ಅಥವಾ ಪೊಲೀಸ್ ಕ್ಯಾಂಟೀನ್ ಅಂತ ಕರಿತಾ ಹೋಗ್ತೀವಿ, ಅಲ್ಲಿ ರಿಯಾಯಿತಿ ದರದಲ್ಲಿ ಅವರಿಗೆ ಕಡಿಮೆ ಹಣದಲ್ಲಿ ಅವ್ರ ವಸ್ತುಗಳು ಸಿಗ್ತಾ ಹೋಗ್ತಾವೆ. ಅದೇ ರೀತಿ ಇವನ್ನೇನು ಮಾಡ್ತಾ ಹೋದ? ಸರಾಯ್ ಅದಿಲ್ಗಳನ್ನು ಸ್ಥಾಪನೆ ಮಾಡ್ತಾವೆ. ನೆನ್ಪಿಟ್ಕೊಳ್ಳಿ, ಸರಾಯ್ ಅಂತ ಅಂದರೆ ಮಾರುಕಟ್ಟೆಗಳು, ಮಾರ್ಕೆಟಿಗೆ ಸರಾಯ್ ಅಂತ ಕರೀತಾರೆ. ಓಕೆ, ಮಾರ್ಕೆಟ್ಸ್ಗಳಿಗೆ ಸರಾಯ್ ಅಂತ ಕರಿತೀವಿ. ಅದಿಲ್ ಅಂದರೆ ನ್ಯಾಯ. ಅದಿಲ್ ಅಂದರೆ ನ್ಯಾಯ. ಹಾಗಾದರೆ ನ್ಯಾಯ ಬೆಲೆ ಅಂಗಡಿಗಳು ಅಂತ ಕರಿಬೋದು ಅಲ್ವಾ, ಫೇರ್ ಪ್ರೈಸ್ ಶಾಪ್ಸ್. ಅದಕ್ಕೆ ಸರಾಯ್ ಅದಿಲ್ ಅಂತ ಕರಿತಾ ಹೋಗ್ತೀವಿ. ಇವುಗಳನ್ನು ಸ್ಥಾಪನೆ ಯಾರು ಮಾಡ್ತಾ ಹೋಗ್ತಾರೆ? ನಮಗೆ ನಮ್ಮ ಅಲ್ಲಾವುದ್ದೀನ್ ಖಿಲ್ಜಿ ಮಾಡ್ತಾ ಹೋದ. ಹಾಗಾದ್ರೆ ಇವನ ಅವಧಿಯಲ್ಲಿ ಕೆಲವೊಂದಿಷ್ಟು ವಸ್ತುಗಳಿಗೆ ಬೆಲೆಗಳನ್ನು ನಿಗದಿಪಡಿಸಲಾಗಿತ್ತು. ನೋಡ್ತಾ ಹೋಗೋಣ ಯಾವ್ಯಾವುದಂತೇಳಿ ಒಂದಿಷ್ಟು ವಸ್ತುಗಳು ತೊಗೊಬಂದಿದ್ದೀನಿ. ಸೊ ನೋಡ್ತಾ ಹೋಗೋಣ, ಇಲ್ಲಿ ಗೋಧಿಗೆ 1 ಮಣ ಗೋಧಿಗೆ ಅದೊಂದು ಮೆಜರ್ಮೆಂಟ್ ಸಿಸ್ಟಮ್. ಸೊ 1 ಮಣ ಗೋಧಿಗೆ ಎಷ್ಟು ಜಿತ್ತಾಲ್ ಕೊಡಬೇಕಾಗಿದೆ? 7.5 ಜಿತ್ತಾಲ್ ಬೆಲೆ ಆಗಿತ್ತು. 7.5 ಜಿತ್ತಾಲ್ ಕೊಟ್ಟರೆ 1 ಮಣ ಗೋಧಿಯನ್ನು ಕೊಡ್ತಾಯಿದ್ರು ಆಗಿನ ಕಾಲದಲ್ಲಿ. 1 ಮಣ ಭತ್ತಕ್ಕೆ ಅಥವಾ ಅಕ್ಕಿಗೆ ಅಥವಾ ರೈಸ್ ಅಂತ ಏನು ಕರಿತೀವಿ ಅದಕ್ಕೆ 5 ಜಿತ್ತಾಲ್ಗಳು. 1 ಮಣ ಕಾಳು ಕಡಿಗಳಿಗೆ 5 ಜಿತ್ತಾಲ್ಗಳಾಗಿದ್ದರೆ ಒಂದು ಪುರುಷ ಗುಲಾಮನಿಗೆ, ಒಬ್ಬ ಪುರುಷ ಗುಲಾಮ ಅಂತ ಏನು ಕರಿತೀವಿ, ಅವನ ಬೆಲೆ ಮಾರುಕಟ್ಟೆಯಲ್ಲಿ 100ರಿಂದ 200 ಟಂಕಗಳಾಗಿದ್ದವು. ಒಂದು ಮಹಿಳಾ ಗುಲಾಮಳಿಗೆ 40ರಿಂದ 50 ಟಂಕಗಳಾಗಿದ್ದವು. ನೆನ್ಪಿಟ್ಕೊಳ್ಳಿ, ಗುಲಾಮರ ಪ್ರೈಸಸ್ ಏನಿದ್ದಾವೆ ಇಲ್ಲಿ ನಿಮಗೆ ವೇರಿಯೇಷನ್ ಆಗ್ತದೆ. ಮಹಿಳೆಯರಿಗೆ ಒಂದು ರೇಟು, ಪುರುಷರಿಗೆ ಒಂದು ರೇಟು. ಸೊ ಮಹಿಳೆಯರಿಗೆ ಕಡಿಮೆ ಇತ್ತು, ಅದೇ ರೀತಿ ಪುರುಷರಿಗೆ ಜಾಸ್ತಿ ಇತ್ತು ಅಂತ ಕರಿತಾ ಹೋಗ್ತೀವಿ. ಸೊ ಗುಲಾಮರು ಸಹಿತ ಇಲ್ಲಿ ಮಾರ್ಕೆಟ್ ಇತ್ತು, ಗುಲಾಮರಿಗೆ ಸಹಿತ ಮಾರ್ಕೆಟ್ಗಳನ್ನು ಮಾಡಿದರು. ನೆಕ್ಸ್ಟ್ ಇದಾದ್ಮೇಲೆ ಬರುವಂಥದ್ದು ನಮಗೆ ತುಗ್ಲಕ್ ಡೈನಾಸ್ಟಿ, ಒನ್ ಆಫ್ ದ ಇಂಪಾರ್ಟೆಂಟ್ ಡೈನಾಸ್ಟಿ ಇನ್ ಡೆಲ್ಲಿ ಸಲ್ತನೇಟ್. ಓಕೆ, ಪ್ರಮುಖವಾಗಿ ಬರುವಂಥ ಒಂದು ಡೈನಾಸ್ಟಿ ಅಂತ ಕರಿತೀವಿ. ಇವರು ಅತಿ ದೀರ್ಘಕಾಲ ಆಳಿದಂಥ ಒಂದು ವಂಶ ಅಂತ ಕರಿತಾ ಹೋಗ್ತೀವಿ. ಅತಿ ದೊಡ್ಡ ಸಾಮ್ರಾಜ್ಯವನ್ನು ಆಳಿದಂತಹ ವಂಶ ಇದೆ. ದೆಹಲಿ ಸುಲ್ತಾನರ ಅತಿ ದೊಡ್ಡ ಪ್ರದೇಶವನ್ನು ಆಳಿದಂಥ, ಅತಿ ವಿಸ್ತಾರದ ಪ್ರದೇಶವನ್ನು ಆಳಿದಂಥ ವಂಶ ಯಾವುದಂದರೆ ತುಗ್ಲಕ್ ವಂಶ. ಇಲ್ಲೊಂದು ಮ್ಯಾಪ್ ಇದೆ ನೋಡ್ಕೊಳ್ಳಿ. ಸೊ ಇಷ್ಟು ಸಂಪೂರ್ಣವಾಗಿ ಇಷ್ಟು ಪ್ರದೇಶವನ್ನು ಇವರು ಆಳ್ತಾ ಹೋಗ್ತಾರೆ. ನೋಡ್ಕೊಳ್ಳಿ, ಇದಿಷ್ಟು ಪ್ರದೇಶವನ್ನು ಇವರು ಆಳ್ತಾ ಹೋದರು. ಇದು ತುಗ್ಲಕರು ಆಳಿದ ಭಾರತ. ಇಷ್ಟು ಪ್ರದೇಶ ತುಗ್ಲಕರ ಕಂಟ್ರೋಲಲ್ಲಿ ಇದ್ದಿತ್ತು. ಆದರೆ ಖಿಲ್ಜಿಗಳ ಕಾಲದಲ್ಲಿ ಎಷ್ಟಿತ್ತು ನೋಡ್ತಾ ಹೋಗಿ. ಖಿಲ್ಜಿಗಳ ಕಾಲಕ್ಕೆ ಬಂದಾಗ, ಸೊ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಇಲ್ಲಿ ನೋಡ್ತಾ ಹೋಗಿ, ಇದಿಷ್ಟೇ ಪ್ರದೇಶ ನಿಮಗೇನಿದೆ. ಸೊ ಇದಿಷ್ಟು ಪ್ರದೇಶವನ್ನು ಮಾತ್ರ ಇವರು ಆಳ್ತಾಯಿದ್ರು. ಓಕೆ, ಸೊ ಇದಿಷ್ಟು ಪ್ರದೇಶವನ್ನು ಮಾತ್ರ ಆಳ್ತಾಯಿದ್ರು. ಯಾವಾಗ ತುಗ್ಲಕ್ಸ್ ಬರ್ತಾ ಹೋಗ್ತಾರೆ ಅಪ್ ಟು ಸೌತ್ ಇಂಡಿಯಾದವರೆಗೂ ಬರ್ತಾರೆ. ಹಾಗಂದ ಮಾತ್ರ ಇವನು ಸೌತ್ ಇಂಡಿಯಾಕ್ಕೆ ಬರಲಿಲ್ವಾ? ಬಂದಿದ್ದ ಕೂಡ ಇವನು. ಆದರೆ ಇಲ್ಲಿ ರಾಜ್ಯಗಳನ್ನು ವಶಪಡಿಸ್ಕೊಂಡಿಲ್ಲ, ಎಲ್ಲ ಸಾಮಂತರು ಮಾಡ್ಕೊಂಡು ಹೋಗಿದ್ದ. ಬಟ್ ತುಗ್ಲಕ್ ಬಂದಾಗ ಏನಾಗ್ತಾ ಹೋಗುತ್ತೆ? ವಶಪಡಿಸ್ಕೊಳ್ತಾ ಹೋಗ್ತಾರೆ. ಸರಿನಾ? ಸೊ ದಟ್ಸ್ ವೈ ಇದು ಅತ್ಯಂತ ವಿಸ್ತಾರವಾದ ಪ್ರದೇಶವನ್ನು ಯಾರು ಆಳಿದ್ರು ಅಂತ ಕೇಳಿದ್ರೆ ತುಗ್ಲಕ್ ವಂಶದವರು ಆಳ್ವಿಕೆನ ಮಾಡ್ತಾ ಹೋದರು ಅಂತ. ಹಾಗಾದ್ರೆ ಈಗ ಬರ್ತಾ ಹೋಗೋಣ ತುಗ್ಲಕ್ ವಂಶಕ್ಕೆ. ಸೊ ಇಲ್ಲಿ ಬಂದಾಗ ತುಗ್ಲಕ್ ವಂಶಕ್ಕೆ ಬರ್ತಾ ಇದ್ದೀವಿ. ಸೊ ತುಗ್ಲಕ್ ಡೈನಾಸ್ಟಿಯಲ್ಲಿ ನಮಗೆ ಇಂಪಾರ್ಟೆಂಟ್ ಯಾರಂದರೆ 3 ಜನ ರಾಜರು ತುಂಬ ಇಂಪಾರ್ಟೆಂಟ್. ಸೊ ಯಾರ್ಯಾರು ಬರ್ತಾ ಹೋಗ್ತಾರೆ ಅತಿ ದೀರ್ಘಕಾಲ ಆಳಿದಂಥವ್ರು ಇವರು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ 3 ಜನರಲ್ಲಿ ಒಬ್ಬನು ಗಿಯಾಜುದ್ದೀನ್ ತುಗ್ಲಕ್, ಇನ್ನೊಬ್ಬನು ಮೊಹಮ್ಮದ್ ಬಿನ್ ತುಗ್ಲಕ್, ಇನ್ನೊಬ್ಬನು ಫಿರೋಜ್ ಶಾ ತುಗ್ಲಕ್. ಹಾಗೆ ನೋಡ್ತಾ ಹೋಗೋಣ, ಇವರು 1320ಇಂದ 1414ವರೆಗೂ ಇವರು ಆಳ್ವಿಕೆಯನ್ನು ಮಾಡ್ತಾ ಹೋದರು. ಗಿಯಾಜುದ್ದೀನ್ ತುಗ್ಲಕ್ ಅಂತ ಹೆಂಗೆ ಕರಿತಾ ಹೋಗ್ತೀವಿ. ಸೊ ಇವನೇನು ಮಾಡ್ತಾ ಇದ್ದೀವಿ, ಫಸ್ಟ್ ಇಂಡಿಯನ್ ಮುಸ್ಲಿಮ್ ಟು ಬಿಲ್ಡ್ ಕೆನಾಲ್ಸ್ ಫಾರ್ ಇರಿಗೇಷನ್, ನೀರಾವರಿಗಾಗಿ ಕಾಲುವೆಗಳನ್ನು ನಿರ್ಮಿಸಿದ ಮೊದಲ ಮುಸ್ಲಿಂ ರಾಜ. ನೆನಪಿಗಳು, ಮೊದಲ ರಾಜ ಅಲ್ಲ ಇವನು. ಬಿಕಾಸ್ ಅಶೋಕ ನಂತರ ಕಾಲದಲ್ಲಿ ನಮಗೆ ಕಾಲುವೆಗಳು ನೋಡ್ತಾ ಹೋಗ್ತೀವಿ, ನೀರಾವರಿ ಕಾಲುವೆಗಳನ್ನು. ಆದರೆ ಮುಸ್ಲಿಂ ರಾಜ ಯಾರು ಅಂತ ಕೇಳಿದ್ರೆ ದೆನ್ ಇಟ್ ಶುಡ್ ಬಿ ಗಿಯಾಜುದ್ದೀನ್ ತುಗ್ಲಕ್. ಸೊ ಇದಾದ್ಮೇಲೆ ಬರುವಂಥದ್ದು ನಾವು ಇವನ ಮಗ ಅಧಿಕಾರಕ್ಕೆ ಬರ್ತಾ ಹೋಗ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್. ಸೊ ಮೊಹಮ್ಮದ್ ಬಿನ್ ತುಗ್ಲಕಿಗೆ ಇವು ನಿಜವಾದ ಹೆಸರೇನು, ಜನ್ಮನಾಮ ಅಥವಾ ಬರ್ತ್ ನೇಮ್ ಅಂತ ಹಿಂಗೆ ಕರಿತಾ ಹೋಗ್ತೀವಿ. ಒರಿಜಿನಲ್ ನೇಮ್ ಬಂದ್ಬಿಟ್ಟು ಝುವಾನ್ ಖಾನ್. ಝುವಾನ್ ಖಾನ್ ಇಲ್ಲಿ ಇವನ ಮಗ, ಇವನ ಅಧಿಕಾರಕ್ಕೆ ಬರ್ತಾ ಹೋದ. ಹಿ ರೂಲ್ಡ್ ಫ್ರಮ್ 1325 ಟು 1351. ಇವನ ಅವಧಿಯಲ್ಲಿ ಈ ಒಂದು ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಅತ್ಯಂತ ವಿಸ್ತಾರವನ್ನು ಹೊಂದಿತ್ತು. ಬಟ್ ಇವನ ಅವಧಿಯಲ್ಲೇ ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಇನ್ನು ಒಡೆದು ಹೋಳಾಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇವನ ಕಾಲದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯ ಇತ್ತು. ಇವನ ಕಾಲದಲ್ಲೇ ಹಲವಾರು ಜನರು ಏನು ಮಾಡ್ತಾ ಹೋದ್ರು, ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಳ್ತಾ ಹೋಗ್ತಾರೆ. ಹಿ ಬಿಕೇಮ್ ಎ ಸ್ಪೆಕ್ಟೇಟರ್.
ಸೊ ನೋಡ್ತಾ ಹೋಗಿ ಇಲ್ಲಿ ತುಗ್ಲಕ್ ಅಂತ ಕರೆದಾಗ ನಾವು ಇವನಿಗೆ ಸಾಮಾನ್ಯವಾಗಿ ಎಲ್ಲರೂ ಹುಚ್ಚ ಅಂತ ಕರಿತಾ ಹೋಗ್ತೀವಿ, ರೈಟ್, ಇಸ್ ಅ ಮ್ಯಾಡ್ ಫೆಲೋ ಅಂತ. ಆದರೆ ಇವನ್ನೇಂತ ಕರಿತಾ ಹೋಗ್ತೀವಿ ಅಂದರೆ 21ನೇ ಶತಮಾನದ ಸುಲ್ತಾನ್ ಅಂತ ಕರಿತೀವಿ, ಅಥವಾ ದೂರದೃಷ್ಟಿನ ಹೊಂದಿದ ಸುಲ್ತಾನ್, ವಾಸ್ ಅ ಗ್ರೇಟ್ ವಿಷನರಿ ಅಂತ ಕರಿತಾ ಹೋಗ್ತೀವಿ. ಸುಲ್ತಾನ್ ಆಫ್ 21st ಸೆಂಚುರಿ ಅಂತ ಇವನ್ನ ಕರೆಯಬಹುದು. ಯಾವ ರೀತಿ ತುಗ್ಲಕ್ನ ಎಕ್ಸ್ಪೆರಿಮೆಂಟ್ಸ್ಗಳು, ಇವನೊಂದಿಷ್ಟು ಪ್ರಯೋಗಗಳು ಮಾಡ್ತಾ ಹೋಗ್ತಾನೆ. ಈ ಪ್ರಯೋಗಗಳನ್ನು ನೋಡ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಇವನು ಹುಚ್ಚ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಆ್ಯಕ್ಚುಲಿ ಈ ಪ್ರಯೋಗಗಳೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಸೊ ಈ ಇಷ್ಟು ಎಲ್ಲ ಪ್ರಯೋಗಗಳು ಫೇಲ್ ಆಗ್ತವೆ ಅದಕ್ಕೆ ಇವನ್ನ ಹುಚ್ಚ ಅಂತ ಕರೆದ್ರು. ಹಾಗಾಗಿ ನೋಡ್ತಾ ಹೋಗೋಣ ಯಾವ ಪ್ರಯೋಗ ಎಕ್ಸ್ಪೆರಿಮೆಂಟ್ಗಳನ್ನು ಇವನು ಮಾಡ್ತಾ ಹೋದ ತನ್ನ ಜೀವನದಲ್ಲಿ. ಫಸ್ಟ್ ನೋಡ್ತಾ ಹೋಗೋಣ ಇಲ್ಲಿ ಬಂದಾಗ ಯಾವ್ಯಾವ ಇದು ಮಾಡ್ತಾ ಹೋದಂತ. ಫಸ್ಟ್ನೇದು ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್, ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿರುವಂಥದ್ದು. ಸೊ ಇಲ್ಲಿ ನೋಡ್ತಾ ಹೋಗಿ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾ ಹೋದ. ಎಲ್ಲಿಂದ ಎಲ್ಲಿ ವರ್ಗಾವಣೆ ಮಾಡ್ತಾ ಹೋದ? ಸೊ ದಟ್ ಈಸ್ ಫ್ರಮ್ ಡೆಲ್ಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾ ಹೋದ ಇನ್ ದ ಇಯರ್ 1327, 1327ರಲ್ಲಿ ವರ್ಗಾವಣೆ ಮಾಡ್ತಾ ಹೋದ. ನಂತರ 1329, 2 ವರ್ಷಗಳ ನಂತರ ಮತ್ತೆ ದೇವಗಿರಿಯಿಂದ ಎಲ್ಲಿ ಶಿಫ್ಟ್ ಮಾಡ್ತಾ ಹೋದ? ಡೆಲ್ಲಿ ಶಿಫ್ಟ್ ಮಾಡ್ತಾ ಹೋದ. ಈ ಒಂದು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ, ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ಸಾವಿರಾರು ಜನ ತೀರ್ಕೊಳ್ತಾರೆ. ಆ ಕಾರಣದಿಂದ ಹುಚ್ಚ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ತಾ ಹೋಗಿ ಇವನು ಸಾಂಕೇತಿಕ ನಾಣ್ಯಗಳನ್ನು ಜಾರಿ ತರ್ತಾ ಹೋಗ್ತಾನೆ. ಹಿ ಇಂಟ್ರೊಡ್ಯೂಸ್ ದ ಟೋಕನ್ ಕರೆನ್ಸಿಗಳನ್ನು ಜಾರಿ ತರ್ತಾ ಹೋದ. ಯಾವ ವರ್ಷ ಅಂತ ಕೇಳಿದ್ರೆ ಇನ್ ದ ಇಯರ್ 1329ನಲ್ಲಿ ಜಾರಿ ತರ್ತಾ ಹೋದ. ಬಟ್ ಇದು ಸಹಿತ ಏನಾಗ್ತಾ ಹೋಗುತ್ತೆ, ಇದು ವಿಫಲ ಆಗ್ತಾ ಹೋಗುತ್ತೆ. ಹಲವಾರು ಕೋಟ ನಾಣ್ಯಗಳು ಬರ್ತಾ ಹೋಗ್ತವೆ. ಆದ್ದರಿಂದ ಏನು ಮಾಡ್ತಾ ಹೋದ 1332ಅಲ್ಲಿ ಇದನ್ನ ಸಹಿತ ನಿಲ್ಲಿಸ್ತಾ ಹೋಗ್ತಾವೆ. ಇದರಿಂದ ಕೋಟ ನಾಣ್ಯಗಳು, ಸಾವಿರಾರು ಅಥವಾ ಲಕ್ಷಾಂತರ ಕೋಟ ನಾಣ್ಯಗಳು ಈ ಟ್ರೆಜರಿ ಬಂದು ಬೀಳ್ತಾ ಹೋಗ್ತವೆ. ಅದರಿಂದ ಇವನ್ನ ಹುಚ್ಚ ಅಂತ ಕರಿತೀವಿ. ನೆಕ್ಸ್ಟ್ ಏನು ಮಾಡ್ತಾ ಹೋದ, ಟೋಕನ್ ಕರೆನ್ಸಿ ಅಂದರೆ ಯಾವ ರೀತಿ ಅಂತಂದರೆ ಇಲ್ಲಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳ ಬದಲಾಗಿ ಅದೇ ಮುಖಬೆಲೆಯನ್ನು ಹೊಂದಿರುವಂತಹ ತಾಮ್ರದ ಅಥವಾ ಹಿತ್ತಾಳೆ ನಾಣ್ಯಗಳನ್ನು ಜಾರಿ ತರ್ತಾ ಹೋಗ್ತಾರೆ. ಬಟ್ ಜನರು ಏನು ಮಾಡ್ತಾ ಹೋಗ್ತಾರೆ, ಮನೇಲೇ ಕೂತ್ಕೊಂಡು ಹಿತ್ತಾಳೆ ನಾಣ್ಯಗಳನ್ನು, ಕೋಟ ನಾಣ್ಯಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಈ ಕಾರಣದಿಂದ ಇಲ್ಲಿ ಏನಾಗ್ತಾ ಹೋಗುತ್ತೆ, ಇದು ವಿಫಲವನ್ನು ಕಾಣ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾ ಹೋದ, ಚರಿ ಮತ್ತು ಗರಿ ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾ ಹೋಗ್ತಾನೆ. ತೆರಿಗೆನ ಹಾಕ್ತಾ ಹೋಗ್ತಾನೆ ಗಂಗಾ ಯಮುನಾ ದೋಯಬ್ನಲ್ಲಿ. ಇದನ್ನ ಹಾಕ್ತಾ ಹೋಗ್ತಾನೆ. ಇದು ಹಾಕಿದಾಗ ಇಲ್ಲೇನಾಗ್ತಾ ಹೋಗುತ್ತೆ, ಆ ಭೀಕರ ಬರಗಾಲ, ಅಲ್ಲಿ ಜನರಿಗೆ ತಿನ್ನಲಿಕ್ಕೂ ಆಹಾರ ಇರೋದಿಲ್ಲ. ಆ ಕಾರಣದಿಂದ ಏನು ಮಾಡ್ತಾ ಹೋದ್ರು, ಇವ್ರು ತಿರುಗಿ ಬಿದ್ದರು, ಈ ತೆರಿಗೆಯನ್ನು ಇದು ಕಟ್ಟೋದಿಲ್ಲ. ಸೊ ಹಾಗೆ ಗಲಾಟೆಗಳು ಕಾಣಿಸ್ತಾ ಹೋಗ್ತವೆ. ಇದನ್ನು ಸಹಿತ ನಿಷೇಧ ಮಾಡ್ತಾ ಹೋಗ್ತಾನೆ. ಗರಿ ಅಂದ್ರೇನು? ಗರಿ ಅಂದರೆ ಮನೆಗಳ ಮೇಲೆ ಹಾಕುವಂಥ ತೆರಿಗೆ. ಸೊ ಅದೇ ರೀತಿ ಚರಿ ಅಂದ್ರೇನು? ಚರಿ ಅಂತಂದರೆ ಹುಲ್ಲುಗಾವಲು ಅಥವಾ ಹುಲ್ಲು ಮೇವಿನ ಮೇಲೆ ಹಾಕುವಂಥ ತೆರಿಗೆ ಅಂತ ಕರಿತಾ ಹೋಗ್ತೀವಿ. ಈ ತೆರಿಗೆಯನ್ನು ಎಲ್ಲಿ ಹಾಕಿದ್ದೇನು? ಗಂಗಾ ಯಮುನಾ ಪ್ರದೇಶಕ್ಕೆ ಹಾಕಿದ್ದ. ಈ ಎಲ್ಲ ಏನು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಹೋಗ್ತಾನೆ, ಇದರಿಂದ ಅವನು ಏನಂತ ಕರಿತಾ ಹೋಗ್ತೀವಿ ನಾವು? ವಿಫಲ ಆಗಿದ್ದಕ್ಕೆ, ಫೇಲ್ ಆಗಿದ್ದಕ್ಕೆ ಹುಚ್ಚ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಈಸ್ ಅ ಗ್ರೇಟ್ ಪರ್ಸ್ನಾಲಿಟಿ. ಬಟ್ ಇವನೇನು ಮಾಡ್ತಾ ಹೋದ, ಹಲವಾರು ಸುಧಾರಣೆಗಳನ್ನು ಜಾರಿ ತರ್ತಾ ಹೋದ. ಹಿ ಇಂಟ್ರೊಡ್ಯೂಸ್ ಮೆನಿ ರಿಫಾರ್ಮ್ಸ್. ಏನು ಮಾಡ್ತಾ ಹೋದ? ಸೊ ಬಿಫೋರ್ ಗೋಯಿಂಗ್ ಟು ದೀಸ್ ರಿಫಾರ್ಮ್ಸ್ ಈ ರಿಫಾರ್ಮ್ಸ್ ಹೋಗೋಕ್ಕಿಂತ ಮುಂಚೆ ಯಾಕೆ ಈ ಥರ ಕರೆದ್ವಿ, ಇಲ್ಲಿ ಯಾರು ಇವನ್ನ ಕರೆದವರು ಹುಚ್ಚ ಅಂತೇಳಿ ಯಾರು ಕರಿತಾ ಹೋಗ್ತಾರೆ ಅಂದರೆ, ಬರುವಂಥದ್ದು ಜಿಯಾವುದ್ದೀನ್ ಬರಣಿ ಅಂತ ಒಬ್ಬನು ಬರ್ತಾ ಹೋಗ್ತಾನೆ. ತಾರೀಖೆ ಫಿರೋಜ್ ಶಾಹಿ ಅಂತ ಒಂದು ಬುಕ್ ಬರ್ದ. ಅವನಿಗೂ ಇವನಿಗೂ ನಡುಮಧ್ಯೆ ವ್ಯತ್ಯಾಸಗಳು ಬರ್ತಾ ಹೋಗ್ತವೆ. ಇಸ್ ಅ ಗ್ರೇಟ್ ಸ್ಕಾಲರ್. ಯಾರ ಕಾಲದಲ್ಲಿ ಬರ್ತಾವೆ? ಫಿರೋಜ್ ಶಾ ತುಗ್ಲಕ್ ಕಾಲದಲ್ಲಿ ಇದ್ದ ಮತ್ತು ನಮ್ಮ ಮೊಹಮ್ಮದ್ ಬಿನ್ ತುಗ್ಲಕ್ ಕಾಲದಲ್ಲಿ ಇದ್ದ. ಸೊ ಇವನು ತಾರೀಖೆ ಫಿರೋಜ್ ಶಾ ಇಲ್ಲಿ ಏನು ಹೇಳ್ತಾ ಹೋಗ್ತಾನೆ ಅಂದರೆ, ಸೊ ಇವನಿಗೆ ಹುಚ್ಚ ಅಂತ ಕರಿತಾ ಹೋಗ್ತಾನೆ. ಯಾಕೆ ಈ ಥರ ಕರೆದ ಅಂದರೆ, ಒಂದೇ ಕಾರಣಕ್ಕೆ ಅವನಿಗೂ ಯಾವುದೋ ಒಂದು ವಿಷಯದಲ್ಲಿ ವ್ಯತ್ಯಾಸಗಳು ಬಂದಿರೋದ್ರಿಂದ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಮರ್ಜ್ ಆಗಿರೋದ್ರಿಂದ ಇವನ್ನ ನಮ್ಮ ಜಿಯಾವುದ್ದೀನ್ ಬರೀನಿ ಏನು ಮಾಡಿರ್ತಾನೆ, ಇವನು ಜೈಲಿಗೆ ಹಾಕಿರ್ತಾನೆ. ಲೇಟರ್ ಹಿ ವಾಸ್ ರಿಲೀಸ್ ಫ್ರಮ್ ದ ಪ್ರಿಸನ್ ಬೈ ಫಿರೋಜ್ ಶಾ ತುಗ್ಲಕ್ ಆ್ಯಂಡ್ ಹಿ ವಾಸ್ ರೀಇನ್ಸ್ಟೆಡ್ ಟು ಹಿಸ್ ಪ್ರೀವಿಯಸ್ ಪೊಸಿಷನ್. ಅಂದರೆ ಇವನು ಏನು ಆಸ್ಥಾನ ಕವಿ ಆಗಿದ್ದ, ಮತ್ತು ಇವನಿಗೆ ಅದೇ ಒಂದು ಸ್ಥಾನವನ್ನು ಯಾರು ಕೊಡ್ತಾ ಹೋದ್ರು? ಫಿರೋಜ್ ಶಾ ತುಗ್ಲಕ್ ಕೊಡ್ತಾ ಹೋದ. ಅದರಿಂದ ಫಿರೋಜ್ ಶಾ ತುಗ್ಲಕ್ ಗ್ರೇಟ್ ಪರ್ಸ್ನಾಲಿಟಿ ಅಂತಾನೆ ಇವನಿಗೆ ಅಂತ ಹುಚ್ಚ ಅಂತ ಕರಿತಾ ಹೋಗ್ತಾನೆ. ಆ ಕಾರಣದಿಂದ ಇಲ್ಲಿ ತುಂಬ ಜನ ಏನು ಮಾಡ್ತೀವಿ, ಇವನು ಹುಚ್ಚ ಅಂತ ಕರಿತಾ ಹೋಗ್ತಾರೆ. ಬಟ್ ಆ್ಯಕ್ಚುಲಿ ಇಸ್ ಅ ಗ್ರೇಟ್ ಪರ್ಸ್ನಾಲಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಇದಾದ್ಮೇಲೆ ನೋಡ್ತಾ ಹೋಗಿ ಆಫ್ಟರ್ ದಿಸ್ ಕಂದಾಯದ ಸುಧಾರಣೆಗಳನ್ನು ತರ್ತಾ ಹೋದ. ನೋಡ್ತಾ ಹೋಗಿ ಏನು ಮಾಡ್ತಾ ಹೋದ, ಇವನು ದಿವಾನಿ ಕೋಹಿ, ಹಿ ಸ್ಟಾರ್ಟೆಡ್ ಎ ಡಿಪಾರ್ಟ್ಮೆಂಟ್ ಕಾಲ್ಡ್ ದಿವಾನಿ ಕೋಹಿ. ಅಂದರೆ ದಿವಾನ್ ಅಂದರೆ ಇಲಾಖೆ, ಕೋಹಿ ಅಂದರೆ ಕೃಷಿ ಇಲಾಖೆಯನ್ನು ಆರಂಭ ಮಾಡ್ತಾ ಹೋದ. ಅಷ್ಟೇ ಅಲ್ಲದೆ ಟಕ್ಕಾವಿ ಸಾಲಗಳನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾ ಹೋದ. ಹಿ ವಾಸ್ ದ ಫಸ್ಟ್ ಸುಲ್ತಾನ್ ಅಥವಾ ಕಿಂಗ್ ಇನ್ ಇಂಡಿಯಾ ಹೂ ಗೇವ್ ಟಕ್ಕಾವಿ ಲೋನ್ಸ್. ಟಕ್ಕಾವಿ ಅಂದರೆ ಬೆಳೆ ಸಾಲಗಳು, ಕ್ರಾಪ್ ಲೋನ್ ಅಂತ ಕರಿತಾ ಹೋಗ್ತೀವಿ. ಬೆಳೆ ಸಾಲಗಳನ್ನು ಕೊಡ್ತಾ ಹೋದ. ಇದಾದಮೇಲೆ ಹಿ ಇಂಟ್ರೊಡ್ಯೂಸ್ ದ ಫೆಮೈನ್ ಕೋಡ್. ಅಂದರೆ ಭೀಕರ ಕ್ಷಾಮ ಬಂದಾಗ ಇಲ್ಲಿ ಕೆಲವೊಂದಿಷ್ಟು ಕಾನೂನುಗಳನ್ನು ತರ್ತಾ ಹೋಗ್ತೀವಿ, ಯಾವ ರೀತಿ ಕೆಲಸ ಮಾಡಬೇಕು. ಓಕೆ, ವಿಪತ್ತು ನಿರ್ವಹಣಾ ಕಾನೂನುಗಳು ಅಂತ ಕರಿಬೋದು ಬೇಕಾದರೆ. ಫೆಮೈನ್ ಕೋಡ್, ವಿಪತ್ತು ನಿರ್ವಹಣಾ ಕಾನೂನುಗಳು. ಸೊ ಈಗ ನೋಡಿ, ಭಾರತದಲ್ಲಿ ಈ ಫೆಮೈನ್ ಕೋಡ್ ಥರ ನಮ್ಮಲ್ಲಿ ಯಾವುದು ಅಂತ ಇವಿಲ್ಲ, ಡಿಸಾಸ್ಟರ್ ಕೋಡ್ಗಳಿಲ್ಲ. ಸೊ ಫೆಮೈನ್ ಕೋಡ್ ಅಂತ ಒಂದಿದೆ. ಯಾವಾಗಿಂದರೆ ಲಾರ್ಡ್ ಕರ್ಜನ್ ತಂದಿದ್ದು 1904ಅಲ್ಲಿ.
ಅದ್ರ ನಮ್ಮ ಹತ್ರ ಫೆಮೈನ್ ಕೊಡಿಲ್ಲ, ಆಮೇಲೆ ಅಮೆಂಡ್ಮೆಂಟು ಬೇಕಾದಲ್ಲಿ ಮಾತ್ರ ಮಾಡ್ಕೊಂಡಿದ್ದೀವಿ. ಬಟ್ ಇವ್ನು ನೋಡ್ಕೊಳ್ಳಿ, ಆಗಿನ ಕಾಲದಲ್ಲೇ ಭೀಕರ ಬರಗಾಲ ಬಂದರೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನೂನನ್ನ ತಂದು ಹೋಗಿದ್ದ. ಅದೇ ರೀತಿ ಏನು ಮಾಡ್ತಾ ಹೋದ, ಯಾವಾಗ ಇವ್ನು ಗರಿ ಮತ್ತು ಚೆರಿ ಟ್ಯಾಕ್ಸ್ ಹಾಕಿದ್ದ, ಈಗಷ್ಟೇ ಹೇಳ್ತಾ ಹೋಗಿದ್ವಿ, ಗಂಗಾ ಯಮುನಾ ಬಯಲು ಪ್ರದೇಶದಲ್ಲಿ ಅಂದರೆ ಶ್ರೀಮಂತರು ಇರ್ತಾರಲ್ಲಿ, ಯಾಕೆ ಅತ್ಯಂತ ಫಲವತ್ತಾದ ಭೂಮಿ ಅಂತ ಹಾಕಿರ್ತಾನೆ. ಬಟ್ ಅಲ್ಲಿ ತೀವ್ರ ಬರಗಾಲ, ಕಟ್ಟಲಿಕ್ಕೆ ಆಗೋದಿಲ್ಲ, ಆ ಕಾರಣದಿಂದ ತಿರುಗಿ ಬಿದ್ದರು. ಸೊ ಇಲ್ಲಿ ಅರ್ಥ ಆಗ್ತಾ ಹೋಯಿತು ಏನು ಮಾಡ್ತಾ ಹೋದ ಅಂದರೆ ಕೃಷಿ ಇಲಾಖೆನ ಆರಂಭ ಮಾಡಿದ್ನಲ್ವ. ಸೊ ಇಲ್ಲೇನು ಮಾಡ್ತಾ ಹೋದ ಅಂದರೆ ಒಂದು ಮಾದರಿ ಒಂದು ಕೃಷಿ ಭೂಮಿಯನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. ಎಷ್ಟು 64 ಸ್ಕ್ವೇರ್ ಮೈಲ್ ಇರುವಂಥ, ಚದರ ಮೈಲ್ ಇರುವಂಥ ಒಂದು ಕೃಷಿ ಭೂಮಿಯನ್ನು ಕೃಷಿ ಇಲಾಖೆ ಕೊಡ್ತಾ ಹೋಗ್ತದೆ. ತನ್ನ ವಿಜ್ಞಾನಿಗಳು ಆಗಿನ ಕಾಲದಲ್ಲಿ ಏನಿದ್ರು ಅವ್ರಿಗೆ ಕೊಡ್ತಾ ಹೋಗ್ತಾನೆ. ಇದರಲ್ಲಿ ಒಂದು ಡಿಫ್ರೆಂಟ್ ವೆರೈಟಿಯ ಒಂದಿಷ್ಟು ಬೆಳೆಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, ಸೊ ದಟ್ ಇಲ್ಲಿ ಹೊಸ ಹೊಸ ತಳಿಗಳು ಬಂದಾಗ ಅದನ್ನು ಜನರಿಗೆ ಕೊಡಲಿಕ್ಕೋಸ್ಕರ ಏನು ಮಾಡ್ತಾ ಹೋದ, ಒಂದು ಕೃಷಿ ಇಲಾಖೆಗೆ 64 ಸ್ಕ್ವೇರ್ ಮೈಲಿಯಷ್ಟು ಭೂಮಿಯನ್ನು, ಕೃಷಿ ಭೂಮಿಯನ್ನು ಬಿಟ್ಕೊಟ್ಟ. ಇಲ್ಲಿ ಅವರು ಏನು ಮಾಡಲಿಕ್ಕೆ, ಹಲವಾರು ರೀತಿಯ ಸಂಶೋಧನೆಗಳನ್ನು ಮಾಡಲಿಕ್ಕೆ. ಅಷ್ಟೇ ಅಲ್ಲದೆ ಈ ಒಂದು ಸಂಶೋಧನೆ ಎಲ್ಲ ಮಾಡಲಿಕ್ಕೋಸ್ಕರ ಏನು ಮಾಡ್ತಾ ಹೋದ, ಸುಮಾರು 70 ಲಕ್ಷ ಟಂಕಗಳನ್ನು ಇವರಿಗೆ ವೆಚ್ಚ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡ್ತಾ ಹೋಗಿ, ಇವನ ಅವಧಿಯಲ್ಲಿ ಮದುರೈ ಸುಲ್ತಾನರು ಅಂದರೆ ಹಸನ್ ಶಾ ಅಂತ ಏನಿದ್ದ ಅವನು, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯಗಳು ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡವು. ಅಂದರೆ ಇಲ್ಲಿಂದ ಈ ಸಾಮ್ರಾಜ್ಯದ ಪತನ ಆರಂಭ ಆಗ್ತಾ ಹೋಗುತ್ತೆ. ಇವನ ಅವಧಿಯಲ್ಲಿ 3 ರಾಜ್ಯಗಳು ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಳ್ತವೆ. 3 ಸಹಿತ ದಕ್ಷಿಣ ಭಾರತದಲ್ಲಿ ಬರುವಂಥದ್ದು ಯಾವ್ಯಾವುದು, ಒಂದು ಮದುರೈಯಲ್ಲಿ ಹಸನ್ ಶಾ ಅಂತ ಏನು ಕರಿತೀವಿ, ಅವನು ತನ್ನ ಮದುರೈ ಸುಲ್ತಾನ್ ಅಂತ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾ ಹೋದ. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಾ ಹೋಯಿತು. ಅದೇ ರೀತಿ ನಮ್ಮ ಬಹಮನಿ ಅಂದರೆ ಗುಲ್ಬರ್ಗದಲ್ಲಿ ಬಹಮನಿ ಸುಲ್ತಾನರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಹೋದರು 1347ರಲ್ಲಿ. ಇವನು ತಟ್ಟ ಅಂದರೆ ಇವತ್ತಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿರುವ ತಟ್ಟದಲ್ಲಿ ಇವನಿಗೆ ಜ್ವರ ಬಂದ್ಬಿಟ್ಟು ತೀರ್ಕೊಳ್ತಾ ಹೋಗ್ತಾನೆ. ಯಾರು, ನಮ್ಮ ಮೊಹಮ್ಮದ್ ಬಿನ್ ತುಗ್ಲಕ್ ಇನ್ ದ ಇಯರ್ 1351ನಲ್ಲಿ. ಇಸ್ ಅ ಗ್ರೇಟ್ ಸ್ಕಾಲರ್. ಅತಿ ಹೆಚ್ಚು ಓದಿದಂತಹ ದೆಹಲಿ ಸುಲ್ತಾನ ಯಾರು ಅಂತ ಕೇಳಿ ಇವನೇ, ದ ಗ್ರೇಟ್ ಸ್ಕಾಲರ್, ಅತ್ಯಂತ ವಿದ್ವಾಂಸ, ಗ್ರೇಟ್ ಒರೇಟರ್, ಅದ್ಭುತವಾದ ಭಾಷಣಕಾರ, ಅತಿ ಹೆಚ್ಚು ಓದಿದಂಥ ವ್ಯಕ್ತಿ. ಹಾಗೆ ನೋಡಿದ್ರೆ ಇವರಲ್ಲಿ ಅನಕ್ಷರಸ್ಥ ಯಾರು ಅಂತ ಕೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ, ಇಸ್ ಅನ್ ಇಲ್ಲಿಟ್ರೇಟ್. ಬಟ್ ಇವನು ಹಾಗಲ್ಲ, ಹೈಲಿ ಕ್ವಾಲಿಫೈಡ್ ಇವನು. ಸೊ ನೋಡ್ಕೊಳ್ತಾ ಹೋಗಿ ಕಾಂಟ್ರಾಸ್ಟಿಂಗ್ ಥಿಂಗ್ಸ್ ಇಲ್ಲಿ. ಸೊ ಇದಾದ್ಮೇಲೆ ಬರುವಂಥದ್ದು, ಆಫ್ಟರ್ ದಿಸ್ ವಿ ಆರ್ ಕಮಿಂಗ್ ಟು ದ ನೆಕ್ಸ್ಟ್ ಇವನ ಮಗನ ಬಗ್ಗೆ ಬರ್ತಾ ಹೋಗ್ತೀವಿ. ಯಾರು ಅಂತ ಕೇಳಿದ್ರೆ ಫಿರೋಜ್ ಶಾ ತುಗ್ಲಕ್. ಆ್ಯಕ್ಚುಲಿ ನಾವು ಇವನನ್ನು ಕರಿಬೇಕು ಹುಚ್ಚ ಅಂತೇಳಿ, ಬಟ್ ಅವನನ್ನು ಕರೆದಿಟ್ಟು ಹೋಗಿದ್ದಾರೆ ಅವರು. ಓಕೆ, ಸೊ ಫಿರೋಜ್ ಶಾ ತುಗ್ಲಕ್ ಹಿ ರೂಲ್ಡ್ ಫ್ರಮ್ 1351 ಟು 1388, 1351ರಿಂದ 1388ರವರೆಗೆ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾನೆ. ಇಲ್ಲಿ ನೋಡ್ತಾ ಹೋಗಿ 2 ಪುಸ್ತಕಗಳು ಇವನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ. ಒಂದು ಯಾವುದಂದ್ರೆ ತಾರೀಖೆ ಫಿರೋಜ್ ಶಾಹಿ, ಇದು ಜಿಯಾವುದ್ದೀನ್ ಬರಣಿ ಬರೆದಿರುವಂಥದ್ದು. ಇನ್ನೊಂದು ತಾರೀಖೆ ಫಿರೋಜ್ ಶಾಹಿ ಬೈ ಅಫೀಫ್. ಇಬ್ಬರು ಒಂದೊಂದು ಪುಸ್ತಕ ಬರೀತಾರೆ. 2 ಪುಸ್ತಕದ ಹೆಸರು ಒಂದೇ, ಬಟ್ ಆಥರ್ಸ್ ಮಾತ್ರ ಬೇರೆ ಬೇರೆ ಬರ್ತಾ ಹೋಗ್ತಾರೆ. ಓಕೆ, ಫಸ್ಟ್ ಯಾರು, ಜಿಯಾವುದ್ದೀನ್ ಬರಣಿ, ಇನ್ನೊಬ್ನು ಅಫೀಫ್. ನೋಡ್ಕೊಳ್ಳಿ, ತಾರೀಖ್ ಅಂದ್ರೆ ಏನು, ದಿನಾಂಕಗಳು. ಫಿರೋಜ್ ಅಂದರೆ ಫಿರೋಜ್ ಶಾ, ಶಾಹಿ ಅಂದರೆ ಅವನೇ ಸುಲ್ತಾನ. ಅಂದರೆ ಇದರ ಅರ್ಥ ಏನು ಅಂದರೆ ಫಿರೋಜ್ ಶಾನ ತಾರೀಖು ಅಥವಾ ದಿನಾಂಕಗಳು ಅಂತಲ್ಲ, ದ ಹಿಸ್ಟರಿ ಆಫ್ ಫಿರೋಜ್ ಶಾ ಅಂತ. ದಿನಾಂಕಗಳಂದರೆ ಇತಿಹಾಸ, ದಟ್ ಮೀನ್ಸ್ ಫಿರೋಜ್ ಶಾನ ಇತಿಹಾಸ ಅಂತೇಳಿ. ತಾರೀಖೆ ಫಿರೋಜ್ ಶಾಹಿ ಅಂದ್ರೆ ಅರ್ಥ. ಸೊ ಈ ಪುಸ್ತಕಗಳನ್ನು ಬರಿತಾ ಹೋಗ್ತಾರೆ. ಇವನೇನು ಮಾಡ್ತಾ ಹೋದ, ಕಟ್ಟ ಮುಸ್ಲಿಂ ಇವನು. ಅಂದರೆ ಏನು, ಇಸ್ಲಾಂ ಧರ್ಮ ಹೇಗೆ ಹೇಳುತ್ತೋ ಹಾಗೆ ಇವನು ನಡ್ಕೊಂಡು ಬರುವಂಥವನು. ಓಕೆ, ಹಾಗಾಗಿ ಇಸ್ಲಾಂ ಧರ್ಮದ ಅನುಸಾರವಾಗಿ ಅದ್ರ ಪ್ರಕಾರ ಏನು ಮಾಡ್ತಾ ಹೋದ, ಅಲ್ಲೇ ಶರಿಯಾ ಏನು ಹೇಳುತ್ತೋ ಅದೇ ರೀತಿ ಜೀವನವನ್ನು ಸಾಗಿಸ್ತಾ ಹೋಗ್ತಾನೆ. ಶರಿಯಾ ಕಾನೂನಿನಂತೆಯೇ ಕೇವಲ 4 ರೀತಿಯ ತೆರಿಗೆಗಳನ್ನು ಮಾತ್ರ ಸಂಗ್ರಹಿಸಿದ. ಫಸ್ಟ್ನೇದು ಯಾವುದಂದರೆ ಖರಜ್ ಅಂದರೆ ಭೂ ಕಂದಾಯ, ದಟ್ ಈಸ್ 10%. ಓಕೆ, ಸೊ ನೆಕ್ಸ್ಟು ಶರ್ಬ್ ಅಂದರೆ ನೀರಾವರಿ ತೆರಿಗೆ ಅಂತ ಕರಿತಾ ಹೋಗ್ತೀವಿ, ದಟ್ ಈಸ್ 10%. ಸೊ ಫಸ್ಟ್ ಸುಲ್ತಾನ್ ಟು ಇಂಪೋಸ್ ದ ಶರ್ಬ್ ಟ್ಯಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ನೀರಾವರಿ ಮೇಲೆ ತೆರಿಗೆನ ಹಾಕಿದಂತಹ ಮೊದಲ ಸುಲ್ತಾನ. ಹಾಗಂತ ಮಾತ್ರ ಎಲ್ಲರ ಮೇಲೂ ಹಾಕಿದ್ನ ಇಲ್ಲ. ಯಾರ್ಯಾರು ಈ ರಾಜ್ಯ ನಿರ್ಮಾಣ ಮಾಡಿದಂಥ ಕಾಲುವೆಗಳನ್ನು, ಕೆರೆಗಳನ್ನು, ಬಾವಿಗಳನ್ನು ಯೂಸ್ ಮಾಡ್ಕೊಳ್ತಾರೆ ನೀರಾವರಿಗೆ, ಅವ್ರು ಮಾತ್ರ ಕಟ್ಟಬೇಕು. ಅದೇ ಸ್ವಂತ ಬಾವಿಗಳನ್ನ ಹೊಂದ್ಬಿಟ್ಟು ಅದರಿಂದ ನೀರು ತೊಗೊಂಡ್ರೆ, ಅದಕ್ಕೆ ಕೃಷಿಗೋಸ್ಕರ ಅಂಥವರು ಈ ತೆರಿಗೆಯನ್ನು ಕಟ್ಟುವಂತಿಲ್ಲ. ನೆಕ್ಸ್ಟ್ ಜಕತ್ ಅಂತ ಒಂದು ತೆರಿಗೆಯನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ಎಷ್ಟು ಪರ್ಸೆಂಟು, 2.5%. ಜಕತ್ ಬರ್ತಾ ಹೋಗುತ್ತೆ. ಜಕತ್ ಅಂದರೆ ಮುಸ್ಲಿಮರಲ್ಲಿ ಬರುವಂಥ 5 ತತ್ವಗಳಲ್ಲಿ ಇದು ಒಂದು. ಮುಸ್ಲಿಮರು ತಾವು ದುಡಿದಂಥ ಒಂದು ಆದಾಯದಲ್ಲಿ 2.5% ಏನು ಮಾಡಬೇಕಾಗಿತ್ತು, ದಾನ ಮಾಡಬೇಕು. ಸೊ ಅವನೇನು ಮಾಡ್ತಾ ಹೋದ, ನೀವು ದಾನ ಮಾಡೋಕೆ ಹೋಗ್ಬೇಡಿ, ನನಗೆ ಕೊಡಿ, ನಾನು ನಿಮ್ಮ ಪರವಾಗಿ ದಾನ ಮಾಡ್ತಾ ಹೋಗ್ತೀನಿ. ದಟ್ ಈಸ್ ದ ಸ್ಟೋರಿ ಹಿಯರ್.
ನೆಕ್ಸ್ಟ್ ಇನ್ನೊಂದು ಜಿಜಿಯಾ ಅಂತ ಒಂದು ತೆರಿಗೆಯನ್ನು ಕಲೆಕ್ಟ್ ಮಾಡ್ತಾ ಹೋದ. ಇದು ಮುಸ್ಲಿಮೇತರರ ಮೇಲೆ ಮುಸ್ಲಿಂ ರಾಜರು ಹಾಕುತ್ತಿದ್ದಂತಹ ತೆರಿಗೆ, ಅದಕ್ಕೆ ಅಂತ ಕರಿತೀವಿ ನಾವು ಜಜಿಯಾ ಅಂತೇಳಿ. ಸೊ ಒಂದೇನು ತಿಳ್ಕೊಳ್ಳಿ, ಈ ಜಜಿಯಾ ತೆರಿಗೆಯನ್ನು ಬ್ರಾಹ್ಮಣರ ಮೇಲೆ ಮೊಟ್ಟ ಮೊದಲೇ ಬಾರಿಗೆ ಹೇಳಿದಂಥ ರಾಜ ಯಾರು ಅಂದರೆ ಇದೇ ಫಿರೋಜ್ ಶಾ ತುಘಲಕ್. ಅಂದರೆ ಪ್ರಿಯರ್ ಟು ಹಿಮ್, ಇವನ್ಗಿಂತ ಮುಂಚೆ ಜಿಜಿಯಾ ಕಲೆಕ್ಟ್ ಮಾಡಿದರು, ಬಟ್ ಬ್ರಾಹ್ಮಣರಿಂದ ಕಲೆಕ್ಟ್ ಮಾಡಿರಲಿಲ್ಲ. ಸೊ ಮೊಟ್ಟ ಮೊದಲನೇ ಬಾರಿಗೆ ಬ್ರಾಹ್ಮಣರಿಂದ ತೆರಿಗೆ ಸಂಗ್ರಹ ಮಾಡಿದ್ದಂಥ ವ್ಯಕ್ತಿ ನಮ್ಮ ಫಿರೋಜ್ ಶಾ ತುಘಲಕ್ ಅಂತ ಕರಿತಾ ಹೋಗ್ತೀವಿ. ಹಾಗೆ ಮುಂಚಿದ್ದವ್ರು ಯಾರು ಜಿಜಿಯಾನ ಕಲೆಕ್ಟ್ ಮಾಡಲಿಲ್ವಾ? ಮಾಡ್ತಾಯಿದ್ರು. ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಖರಜ್ ಜೊತೆಗೆ ಆ್ಯಡ್ ಮಾಡ್ತಾಯಿದ್ರು. ದೇ ಟು ಆ್ಯಡ್ ಇಟ್ ವಿತ್ ದ ಖರಜ್, ಅದ್ರ ಜೊತೆಗೆ ಇದು ಮಾಡ್ತಾಯಿದ್ರು. ಇವನೇನು ಮಾಡ್ತಾ ಹೋದ, ಎರಡನ್ನೂ ಸೆಗ್ರಿಗೇಟ್ ಮಾಡ್ಕೊಂಡು. ನೆಕ್ಸ್ಟ್ ನೋಡ್ತಾ ಹೋಗಿ ಇವನು ಹೊಸ ಇಲಾಖೆಗಳನ್ನು ಸ್ಥಾಪನೆ ಮಾಡ್ತಾ ಹೋದ. ಈ ಇಲಾಖೆಗಳು ನೋಡ್ತಾ ಹೋಗಿ ಯಾರ್ಯಾರು ಏನೇನು ಸ್ಥಾಪನೆ ಮಾಡ್ತಾ ಹೋದ್ರು ಅಂತೇಳಿ. ಸೊ ಇವನು ದಿವಾನ್ ಇ ಬಂದೇಗಾಮಿ ಅಂತ ಒಂದು ಇಲಾಖೆನ ಸ್ಥಾಪನೆ ಮಾಡ್ತದ. ಬಂದೇಗಾಮಿ ಜೋ ಬಂಧನ್ ಮೇ ರಾತಾ ಹೈ ಅಂದ್ರೇನು, ಇಲ್ಲಿ ಗುಲಾಮರಿಗೋಸ್ಕರ ಸೆರೆಮನೆಯಲ್ಲಿ ಇರುವವರು ಅಂತ ಹೇಳ್ತಾ ಹೋಗ್ತೀವಿ. ದಿವಾನ್ ಅಂದರೆ ಇಲಾಖೆ, ಬಂದೇಗಾಮಿ ಗುಲಾಮರಿಗೋಸ್ಕರ ಒಂದು ಇಲಾಖೆನ ಸ್ಥಾಪನೆ ಮಾಡ್ತಾ ಹೋದಕ್ಕೆ ಅಂತ ಕರಿತೀವಿ ದಿವಾನಿ ಬಂದೇಗಾಮಿ. ಇವನ ಅವಧಿಯಲ್ಲಿ ಸುಮಾರು 1,38,000 ಜನ ಗುಲಾಮರಿದ್ರು ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗಿ ಇನ್ನೊಂದು ಹೊಸ ಇಲಾಖೆ ಸ್ಥಾಪನೆ ಮಾಡ್ತಾ ಹೋದ, ದಿವಾನಿ ಖೈರತ್. ದಿವಾನಿ ಖೈರತ್ ಅಂತಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಚಾರಿಟಿ ಇಲಾಖೆ. ದಿವಾನ್ ಅಂದರೆ ಇಲಾಖೆ, ಇದಕ್ಕೋಸ್ಕರ ದಾನ ಧರ್ಮದ ಇಲಾಖೆ ಖೈರತ್ ಅಂದರೆ. ಓಕೆ, ಸೊ ಖೈರತ್ ಅಂದರೆ ಇಲ್ಲಿ ಚಾರಿಟಿ. ಸೊ ಯಾರಿಗೋಸ್ಕರ ಅಂತ ಕೇಳಿದ್ರೆ, ಈ ಒಂದು ಹಣದಲ್ಲಿ ಏನು ಜಿಜಿಯಾ ಜಕಾತ್ ಅಂತ ಏನು ತೆರಿಗೆ ಕರೀತಾ ಇದ್ವಿ, ಏನು ಜಕಾತ್ ಬರ್ತಾಯಿತ್ತು, ಆ ಹಣವನ್ನು ಈ ಡಿಪಾರ್ಟ್ಮೆಂಟಿಗೆ ಬರ್ತಾಯಿತ್ತು. ಈ ಡಿಪಾರ್ಟ್ಮೆಂಟಿಗೆ ಬಂದಂಥ ಹಣವನ್ನು ಏನು ಮಾಡ್ತಾ ಇದ್ದ, ಬಡವರ ಏಳಿಗೆಗಾಗಿ, ಹೆಣ್ಣು ಮಕ್ಕಳ ಮದುವೆಗಾಗಿ ಅದಕ್ಕೆ ಈ ದುಡ್ಡನ್ನ ಯೂಸ್ ಮಾಡ್ತಾ ಇದ್ದ ಖೈರತ್. ಓಕೆ, ಏಳಿಗೆಗೋಸ್ಕರ ಡಿಪಾರ್ಟ್ಮೆಂಟ್ ಆಫ್ ಚಾರಿಟಿ ಅಂತ ಕರಿತೀವಿ. ಓಕೆ, ಸೊ ಇಲಾಖೆನ ಆರಂಭ ಮಾಡ್ತಾ ಹೋದ. ನೆಕ್ಸ್ಟ್ ಏನು ಮಾಡ್ತಾ ಹೋದ, ಹಲವಾರು ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಸೊ ಉದಾಹರಣೆಗೆ ಸಟ್ಲೇಜ್ ಟು ಹನ್ಸಿ ಹೋಗಿ 200 ಕಿಲೋಮೀಟ್ರಷ್ಟು ಕಾಲುವೆಯನ್ನು ಕಟ್ತಾ ಹೋದ. ಅದೇ ರೀತಿ ಯಮುನಾ ಟು ಹಿಸ್ಸಾರ್ವರೆಗೆ ಒಂದಿಷ್ಟು ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಹೋದ. ಅದಕ್ಕೆ ಇವನ್ನ ಲೋಕೋಪಯೋಗಿ ಸುಲ್ತಾನ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ತಾ ಹೋಗಿ, ಹಿ ಇಂಟ್ರೊಡ್ಯೂಸ್ ದ ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿನ ಭಾರತಕ್ಕೆ ಪರಿಚಯವನ್ನು ಮಾಡ್ತಾ ಹೋದ. ಹನಿ ನೀರಾವರಿನ ಮಾಡ್ತಾ ಹೋದ. ಅಷ್ಟೇ ಅಲ್ಲದೆ ದಾರುಲ್ ಶಿಫಾಗಳನ್ನು ನಿರ್ಮಾಣ ಮಾಡ್ತಾ ಹೋದ, ಅಂದರೆ ಆರಂಭಿಸ್ತಾ ಹೋದ. ಶಿಫಾ ಅಂದರೆ ಏನು, ಆಸ್ಪತ್ರೆಗಳು, ಹಾಸ್ಪಿಟಲ್ಸ್, ಆಸ್ಪತ್ರೆ. ದಾರುಲ್ ಅಂದರೆ ಇದಕ್ಕೆ ಅಂತ ಕರಿತಾ ಹೋಗ್ತೀವಿ, ಇದಕ್ಕೆ ನಾಲೆಡ್ಜ್, ಅದಕ್ಕೆ ಮನೆ ಅಂತ ಕರಿತಾ ಹೋಗ್ತೀವಿ ಅಲ್ವಾ. ಸೊ ಮನೆ ಅಂತ ಕರಿತಾ ಹೋಗ್ತೀವಿ, ಅಂದರೆ ಆಸ್ಪತ್ರೆಗಳನ್ನು ಆರಂಭ ಮಾಡ್ತಾ ಹೋದ. ಶಿಫಾ ಅಂದರೆ ಹಾಸ್ಪಿಟಲ್ಸ್ಗಳನ್ನು ಆರಂಭ ಮಾಡ್ತಾ ಹೋದ. ಅಷ್ಟೇ ಅಲ್ಲದೆ ಅಶೋಕನ ಸ್ತಂಭಗಳನ್ನು ತೋಪ್ರಾ ಮತ್ತು ಮೀರತ್ತಿಂದ ದಿಲ್ಲಿಗೆ ವರ್ಗಾವಣೆ ಮಾಡ್ತಾ ಹೋದ, ಹಾಗೂ ಅವುಗಳನ್ನು ರಕ್ಷಣೆ ಮಾಡ್ತಾ ಹೋದ. ಮತ್ತೊಂದು ಇವನು ಮಾಡಿದ ದೊಡ್ಡ ತಪ್ಪು ಏನಂದರೆ, ಇವನು ಇಕ್ತಾ ಪದ್ಧತಿಯನ್ನು ಮತ್ತೆ ಪುನಃ ಜಾರಿಗೆ ತಂದನು. ಅಷ್ಟೇ ಅಲ್ಲದೆ ಜಾರಿ ತಂದರೆ ಪರವಾಗಿರಲಿಲ್ಲ, ಇದನ್ನ ವಂಶವಾಹಿ ಮಾಡಾಕ್ಬಿಟ್ಟ, ಹೆರಿಡಿಟ್ರಿ ಮಾಡಾಕ್ತಾ ಹೋದ. ಸೊ ಇದರಿಂದ ಏನಾಗ್ತಾ ಹೋಯ್ತು, ಈಗ ಇಕ್ತೆದಾರಗಳು ಮತ್ತೆ ಪ್ರಬಲರಾದರು ಅಂತ ಕರಿತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಆತ್ಮಕಥೆಯನ್ನು ಬರೆದ ಮೊದಲ ರಾಜ ಭಾರತದ ಯಾರು ಅಂತ ಕೇಳಿದ್ರೆ, ದೆನ್ ಇಟ್ ಶುಡ್ ಬಿ ಅವರ್ ಫಿರೋಜ್ ಶಾ ತುಘಲಕ್. ಏನು ಬರೀತಾನಂದರೆ ಫುತುಹತ್ ಇ ಫಿರೋಜ್ ಶಾಹಿ. ಫುತುತ್ ಅಥವಾ ಫುತುಹತ್ ಅಂತ ಕರಿತೀವಿ. ಫುತುಹತ್ ಅಂದರೆ ವಿಜಯಗಳು ಅಂತ ಅರ್ಥ ಕನ್ನಡದಲ್ಲಿ, ವಿಕ್ಟರೀಸ್. ಓಕೆ, ಸೊ ವಿಕ್ಟರೀಸ್ ಆಫ್ ಫಿರೋಜ್ ಶಾ ಅಂತ ಒಂದು ಪುಸ್ತಕ ಬರೀತಾ ಹೋದ. ಅಷ್ಟೇ ಅಲ್ಲದೆ ಇವನೇನು ಮಾಡ್ತಾ ಹೋದ ಅಂದರೆ, ಇವನೇನು ಮಾಡ್ತಾ ಹೋಗ್ತಾ ಅಂದರೆ, ಇವನು 2 ಮನ್ಸೂರ್ಗಳನ್ನು ಪಡಿತಾ ಹೋದ. ಅಂದರೆ ಮನ್ಸೂರ್ ಅಂದರೆ ಅಂತ ಹೇಳಿದ್ರೆ ಸ್ವೀಕೃತಿ ಪತ್ರಗಳನ್ನು ಪಡಿತಾ ಹೋದ. ಇಬ್ಬರು ಬೇರೆ ಬೇರೆ ಖಲೀಫರಿಂದ ಸ್ವೀಕೃತಿ ಪತ್ರಗಳನ್ನು ಇವನು ಕರಿತಾ ಹೋದ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನ ತೊಗೊಳ್ತಾ ಹೋದ, ಇದನ್ನ ಪಡ್ಕೊಂಡ ಅಂತ ಸಹಿತ ಹೇಳ್ತಾ ಹೋಗ್ತೀವಿ, ಇದನ್ನ ಮನ್ಸೂರ್ ಪತ್ರಗಳನ್ನು. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ, ದಿಸ್ ಇಸ್ ವಾಟ್ ದ ತುಘಲಕ್ ಡೈನಾಸ್ಟಿ. ನೆಕ್ಸ್ಟ್ ಬರುವಂಥದ್ದು ಯಾವುದೇ ಲೋಧಿ ವಂಶಕ್ಕೆ ಬರ್ತಾ ಇದ್ದೀವಿ. ಸೊ ಈಗ ಸಯ್ಯದ್ ಡೈನಾಸ್ಟಿ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಡೈರೆಕ್ಟ್ಲಿ ಐ ಆಮ್ ಕಮಿಂಗ್ ಟು ದ ಲೋಧಿ ಡೈನಾಸ್ಟಿ. ಈ ಲೋಧಿ ವಂಶ ಇಲ್ಲಿ ಆಳ್ವಿಕೆನ ಮಾಡ್ತಾ ಹೋಗುತ್ತೆ ಭಾರತದಲ್ಲಿ. ಸೊ ಇವರು 1451ರಿಂದ 1526ರವರೆಗೆ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ನೋಡ್ಕೊಳ್ಳಿ, ಈಗ ಅಂಥ ಒಂದು ದೊಡ್ಡ ಒಂದು ದೆಹಲಿ ಸುಲ್ತಾನ ಸಾಮ್ರಾಜ್ಯ ಇಷ್ಟೇ ಆಗಿ ಬಂದು ಕೂತ್ಕೊಂಡಿದೆ. ಒಂದು ಇಷ್ಟೇ ಪ್ರದೇಶವನ್ನು ಆಳ್ತಿದ್ದಾರೆ. ಒಂದು ಕಾಲ ಸಂಪೂರ್ಣ ಭಾರತವನ್ನು ಆಳಿದ್ರು, ಈಗ ಇಷ್ಟೇ ಚಿಕ್ಕ ಪ್ರದೇಶವನ್ನು ಆಳ್ತಿದ್ದಾರೆ. ಸೊ ಆಗ ನೋಡ್ತಾ ಹೋಗೋಣ ಏನೇನು ಆಯಿತು ಅಂತೇಳಿ. ಸೊ ಇಲ್ಲಿ ಬರೋದು ಲೋಧಿ ವಂಶದವರು 1451ರಿಂದ ಸೊ ಎಲ್ಲಿವರೆಗೆ ಆಳ್ತಾ ಹೋಗ್ತಾರೆ ಇವರು. ಸೊ 1451ರಿಂದ 1526ರವರೆಗೆ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಇವರು ಅಫ್ಘನ್ ಮೂಲದ ಮೊದಲ ವ್ಯಕ್ತಿಗಳು ಭಾರತವನ್ನು ಆಳಿದಂಥದ್ದು ಅಂತ ಅಂದರೆ ದೀಸ್ ಆರ್ ದ ಫಸ್ಟ್ ಅಫ್ಘನ್ ಒರಿಜಿನ್ ಡೈನಾಸ್ಟಿ ಟು ರೂಲ್ ಇಂಡಿಯಾ. ಅಂದರೆ ಭಾರತವನ್ನು ಆಳಿದ ಅಫ್ಘನ್ ಮೂಲದ ಮೊದಲ ರಾಜವಂಶ ಇವರು. ಅಂದರೆ ಇದಕ್ಕಿಂತ ಮುಂಚೆ ಏನಿದ್ರು ಅವರೆಲ್ಲರೂ ಸಹಿತ ಟರ್ಕರಾಗಿದ್ದರು, ಇವರು ಅಫ್ಘನ್ನರು. ಇವರಿಗೆ ಅಫ್ಘನ್ ಮೂಲದವ್ರಿಗೆ ನಾವೇಂತ ಕರಿತೀವಿ ಅಂದರೆ ಪಠಾಣ್ಸ್ ಅಂತ ಕರಿತೀವಿ, ಪಠಾಣರು ಅಂತ ಕರಿತಾ ಹೋಗ್ತೀವಿ. ಸರಿನಾ. ಅಫ್ಘನ್ ಮೂಲದ ಮೊದಲ ಮನೆತನ ಯಾವುದಂದ್ರೆ
ಲೋಧಿ ವಂಶ ಅಂತ ಕರಿತೀವಿ. ಇದರಲ್ಲಿ ಬರುವಂಥ ಪ್ರಮುಖ ರಾಜ ಯಾರು ಅಂದರೆ ಸಿಕಂದರ್ ಲೋಧಿ 1489ರಿಂದ 1517ರವರೆಗೆ ಆಳ್ವಿಕೆನ ಮಾಡ್ತಾ ಹೋಗ್ತಾನೆ. ಈ ವ್ಯಕ್ತಿ ನೋಡ್ಕೊಳ್ಳಿ 1506ರಲ್ಲಿ ಇನ್ ದ ಇಯರ್ 1506 ಈ ಒಂದು ಹೊಸ ಸಿಟಿನ ಕಟ್ತಾ ಹೋಗ್ತಾನೆ. ಯಾವುದಂತ ಕೇಳಿದ್ರೆ ಆಗ್ರಾ ನಗರವನ್ನು ನಿರ್ಮಾಣ ಮಾಡ್ತಾ ಹೋದ. ಹಾಗೂ ತನ್ನ ರಾಜಧಾನಿಯನ್ನು ಎಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಹೋದ? ಈಗ ಆಗ್ರಾಗೆ ಶಿಫ್ಟ್ ಮಾಡ್ತಾ ಹೋದ. ಈ ಶಿಫ್ಟೆಡ್ ಇಸ್ ಕ್ಯಾಪಿಟಲ್ ಟು ಆಗ್ರಾ. ಅಂದರೆ ನೆಕ್ಸ್ಟ್ ಬರುವಂಥ ರಾಜರು ಎಲ್ಲಿಂದ ಆಳ್ವಿಕೆ ಮಾಡಬೇಕೀಗ? ಆಗ್ರಾದಿಂದ. ಸೊ ಇದಕ್ಕಿಂತ ಮುಂಚೆ ಎಲ್ಲ ಎಲ್ಲಿಂದ ಆಳ್ವಿಕೆ ಮಾಡಿದರು? ಡೆಲ್ಲಿಯಿಂದ. ಮೊದಲ ಇಬ್ಬರು ರಾಜರು ಎಲ್ಲಿಂದ ಆಳ್ವಿಕೆ ಮಾಡಿದರು? ಲಾಹೋರಿಂದ. ಹಾಗಾದ್ರೆ ನೋಡ್ತಾ ಹೋಗಿ ಇವನೊಂದು ಹೊಸ ರೀತಿಯ ಒಂದು ಮೆಜರ್ಮೆಂಟ್ ಸಿಸ್ಟಮ್ನ ಅಂದರೆ ಮಾಪನ ವ್ಯವಸ್ಥೆ ಜಾರಿ ತರ್ತಾ ಹೋಗ್ತಾನೆ. ಇದಕ್ಕೆ ಕೃಷಿ ಭೂಮಿಯನ್ನು ಮಾಪನ ಮಾಡಲಿಕ್ಕೆ ಅದಕ್ಕೆ ಏನಂತ ಕರಿತೀವಿ ಅಂದರೆ ಗಜ್ ಇ ಸಿಕಂದರಿ. ಗಜ್ ಅಂದರೆ ಗಜಗಳು, ಸಿಕಂದರಿ ಅವನ ಹೆಸರು. ಓಕೆ, ಸೊ ಆ ಒಂದು ವ್ಯವಸ್ಥೆಯನ್ನು ಇವನು ಜಾರಿ ತರ್ತಾ ಹೋದ. ಇದಾದ್ಮೇಲೆ ಬರುವಂಥ ಕೊನೆಯ ರಾಜ ಯಾರು ಅಂದರೆ ಇಬ್ರಾಹಿಂ ಲೋಧಿ ದೆಹಲಿ ಸುಲ್ತಾನರಲ್ಲಿ 1517ರಿಂದ 1526. ಇವನು ಆಗ್ರಾದಿಂದ ಆಳ್ವಿಕೆಯನ್ನು ಮಾಡುವಂಥ ವ್ಯಕ್ತಿ. ನೋಡ್ಕೊಳ್ಳಿ, ಇವನು ಮೊದಲ ಪಾಣಿಪತ್ ಕದನ ಏನು ನಡೀತಾ ಹೋಗುತ್ತೆ 1526ರಲ್ಲಿ. ಸೊ ಇದರಲ್ಲಿ ಇವನು ಯಾರ ವಿರುದ್ಧ ತೀರ್ಕೊಳ್ತಾನೆ ಅಥವಾ ಸೋಲ್ತಾನೆ? ಬಾಬರ್ ವಿರುದ್ಧ ಸೋಲ್ತಾ ಹೋಗ್ತಾನೆ. ಇಲ್ಲಿಗೆ ಈ ಒಂದು ದೆಹಲಿ ಸುಲ್ತಾನರು ಅನ್ನೋ ಒಂದು ಏನಿದೆ ರಾಜಕೀಯ ವ್ಯವಸ್ಥೆ ಅಂತ್ಯ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ದಿಸ್ ಇಸ್ ವಾಟ್ ದ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ದೆಹಲಿ ಸಲ್ತನೇಟ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಆಡಳಿತ ವ್ಯವಸ್ಥೆ. ಯಾರ್ದು? ದೆಹಲಿ ಸುಲ್ತಾನರದು ಆಡಳಿತ ವ್ಯವಸ್ಥೆ. ಸೊ ನೆನ್ಪಿಟ್ಕೊಳ್ಳಿ, ಈ ಸುಲ್ತಾನರು ಅಂತ ಹಿಂಗೆ ಕರಿತೀವಿ, ದೆಹಲಿ ಸುಲ್ತಾನರು ಅಂತೇಳಿ ಎಲ್ಲರೂ ಸಹಿತ ತಾವು ಸಾರ್ವಭೌಮರು ಅಂತ ಎಲ್ಲೂ ಆಡಲಿಲ್ಲ. ಸೊ ದೇ ರೂಲ್ಡ್ ಇನ್ ದ ನೇಮ್ ಆಫ್ ಖಲೀಫಾ. ಆಲ್ ದ ಸುಲ್ತಾನ್ಸ್ ರೂಲ್ಡ್ ಇನ್ ದ ನೇಮ್ ಆಫ್ ಖಲೀಫಾ. ಓಕೆ, ದೇ ಇನ್ಕ್ಲೂಡ್ ದ ನೇಮ್ ಆಫ್ ಖಲೀಫಾ ಇನ್ ದ ಕುತುಬಾ ಪ್ರೇಯರ್ ಆ್ಯಂಡ್ ಇನ್ಸ್ಕ್ರೈಬ್ಡ್ ಇಟ್ ಆನ್ ದೇರ್ ಕಾಯಿನ್ಸ್. ಅಷ್ಟೇ ಅಲ್ಲದೆ ಮತ್ತೆ ಮಾಡೋರು ಖಲೀಫನ ಹೆಸರಿನಲ್ಲಿ ಆಡಳಿತ ಮಾಡ್ತಾ ಹೋದ್ರು. ಅಷ್ಟೇ ಅಲ್ಲದೆ ದೇ ಇನ್ಕ್ಲೂಡ್ ದ ನೇಮ್ ಆಫ್ ಖಲೀಫಾ ಇನ್ ದ ಕುತುಬಾ ಆ್ಯಂಡ್ ಆರ್ ಪ್ರೇಯರ್ ಆ್ಯಂಡ್ ಇನ್ಸ್ಕ್ರೈಬ್ ದೇರ್ ನೇಮ್ಸ್ ಆನ್ ದೇರ್ ಕಾಯಿನ್ಸ್. ಅಂದರೆ ಖಲೀಫರ ಹೆಸರನ್ನು ಕುತುಬಾ ಅಂತ ಹೆಂಗೆ ಕರಿತೀವಿ? ಕುತುಬಾ ಯಾವತ್ತು ಮಾಡ್ತಾ ಹೋಗ್ತಾರೆ? ಪ್ರೇಯರ್. ಇದು ಸ್ಪೆಷಲ್ ಪ್ರೇಯರ್ ಅಂತ ಕರಿತೀವಿ. ಕುತುಬಾ ಅಂದರೆ ಪ್ರೇಯರ್ ಯಾರು ಮಾಡುವಂಥದ್ದು? ಮುಸ್ಲಿಮರು ಮಾಡುವಂಥದ್ದು. ಓಕೆ, ನಮಾಜ್ ಇದು, ಬಟ್ ಕುತುಬಾ ಅಂತ ಕರಿತೀವಿ. ಕುತುಬಾ ಯಾವತ್ತು ಮಾಡ್ತಾರೆ ಅಂದರೆ ಫ್ರೈಡೇ ಮಾಡ್ತಾರೆ ಮತ್ತು ಹಬ್ಬದ ಹರಿದಿನಗಳಲ್ಲಿ ಕುತುಬಾ ಮಾಡ್ತಾರೆ. ಈ ಕುತುಬಾದಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಸೊ ಖಲೀಫರ ಹೆಸರಿನಲ್ಲಿ ನಮಾಜ್ ಮಾಡ್ತಾ ಹೋಗಿ ಮೊದಲು 4 ಜನ ಖಲೀಫಗಳು ಅಂತ ಹೆಂಗೆ ಕರಿತೀವಿ ಅವರ ಹೆಸರು ತೊಗೊಳ್ತಾರೆ ಇದರಲ್ಲಿ, ಅವರ ಹೆಸರಲ್ಲಿ. ಅದಕ್ಕೆ ಕುತುಬಾ ಅಂತ ಕರಿತೀವಿ. ಶುಕ್ರವಾರ ಮಾಡ್ತಾರೆ. ಅದನ್ನು ಬಿಟ್ಟರೆ ವಿಶೇಷ ದಿನಗಳು ಅಂತ ಹೆಂಗೆ ಕರಿತೀವಿ ಅವತ್ತು ಕುತುಬಾ ಮಾಡ್ತಾರೆ. ಸಾಮಾನ್ಯ ದಿನಗಳಲ್ಲಿ ಇದು ನಾವು ನಮಾಜ್ ಅಂತ ಕರಿತಾ ಹೋಗ್ತೀವಿ. ಓಕೆ, ವಿಶೇಷ ಪ್ರಾರ್ಥನೆಗಳು. ಈ ವಿಶೇಷ ಪ್ರಾರ್ಥನೆಗೆ ಕುತುಬಾ ಅಂತೀವಿ. ಕುತುಬದಲ್ಲಿ ಯಾರ ಹೆಸರು ತೊಗೊಂಡ್ರೆ ಇವರು? ಸೊ ಖಲೀಫರ ಹೆಸರು ತೊಗೊಳ್ತಾ ಇದ್ರು. ಅದಾದಮೇಲೆ ಮತ್ತೆ ಮಾಡ್ತೀವಿ ಖಲೀಫರ ಹೆಸರನ್ನ ತಮ್ಮ ನಾಣ್ಯಗಳ ಮೇಲೆ ಟಂಕಿಸ್ತಾ ಹೋದ್ರು. ದಟ್ ಮೀನ್ಸ್ ಇಲ್ಲಿ ಯಾರು ಹೆಡ್ ಅಂತ ಹೇಳ್ತಾ ಹೋಗ್ತಾರೆ? ಖಲೀಫನ ಹೆಸರಲ್ಲಿ ಇವರು ಆಳ್ವಿಕೆ ಮಾಡ್ತಾ ಹೋದ್ರು. ನೆನ್ಪಿಟ್ಕೊಳ್ಳಿ, ಬಲ್ಬನ್ ತನಗೆ ತಾನೇ ದೇವರ ಛಾಯೆ ಅಂತ ಕರೆದ್ರೂ ಕೂಡ ಇವನು ಎಷ್ಟೇ ತನಗೆ ತಾನೇ ದೇವರ ಛಾಯೆ ಅಂತ ಕರ್ಕೊಂಡ್ರು ಸಹಿತ ಖಲೀಫರ ಹೆಸರನ್ನು ಕುತುಬಾದಲ್ಲಿ ವಿಶೇಷ ಪ್ರಾರ್ಥನೆ ಹಾಗೂ ನಾಣ್ಯಗಳಲ್ಲಿ ನಮೂದಿಸುವುದನ್ನು ಬಿಡಲಿಲ್ಲ. ಅದನ್ನು ಕಂಟಿನ್ಯೂ ಮಾಡ್ಕೊಬಂದ. ದಟ್ ಮೀನ್ಸ್ ಹಿ ಗೇವ್ ರೆಸ್ಪೆಕ್ಟ್ ಟು ಖಲೀಫರಿಗೆ ಬೆಲೆಯನ್ನು ಕೊಡ್ತಾ ಹೋದ. ನೆಕ್ಸ್ಟ್ ನೋಡ್ತಾ ಹೋಗಿ ಆಡಳಿತವು ಶರಿಯಾ ಆಧಾರಿತವಾಗಿತ್ತು. ಅಂದರೆ ಇಸ್ಲಾಂ ಧರ್ಮ ಏನು ಹೇಳ್ತಾ ಆ ರೀತಿಯಾಗಿ ಇಲ್ಲಿ ಆಡಳಿತವನ್ನು ಮಾಡ್ತಾಯಿದ್ರು. ಆದರೆ ಅಲ್ಲಾವುದ್ದೀನ್ ಖಿಲ್ಜಿ ಉಲೇಮರನ್ನು ಆಡಳಿತದಿಂದ ದೂರ ಇಟ್ಟಿದ್ದ. ಉಲೇಮರು ಅಂದರೆ ಯಾರು? ಮುಸ್ಲಿಂ ಧರ್ಮಗುರುಗಳಿಗೆ ಉಲೇಮಗಳು ಅಂತ ಕರಿತಾ ಹೋಗ್ತೀವಿ. ಇವ್ರನ್ನ ಆಡಳಿತದಿಂದ ದೂರ ಇಟ್ಟಿದ್ದ. ನೆಕ್ಸ್ಟ್ ಆರ್ಥಿಕತೆಗೆ ಬಂದಾಗ ನೆನ್ಪಿಟ್ಕೊಳ್ಳಿ, ಆರ್ಥಿಕತೆಗೆ ಬಂದಾಗ ಎಕಾನಮಿ ಅಂತ ಬಂದಾಗ ಭೂಮಿಯನ್ನು ಇವರು 3 ರೀತಿಯಾಗಿ ವರ್ಗೀಕರಣ ಮಾಡಿದರು. ಒಂದು ಇಕ್ತಾ ಭೂಮಿ, ಇನ್ನೊಂದು ಖಲೀಸಾ ಭೂಮಿ, ಇನ್ನೊಂದು ಇನಾಮ್ ಭೂಮಿ. ಇಕ್ತಾ ಅಂದರೆ ನಿಮಗೆ ಆಗಲೇ ಗೊತ್ತು, ಇಕ್ತೆದಾರಗಳಿಗೆ ಕೊಟ್ಟಿರುವಂಥದ್ದು. ಖಲೀಸಾ ಅಂದರೆ ರಾಜನಿಗೆ ಸೇರಿರುವಂಥ ಭೂಮಿ. ಅದೇ ರೀತಿ ಇನಾಮ್ ಭೂಮಿ ಅಂದರೆ ಯಾರಿಗಾದರೂ ದಾನ ಮಾಡಿರೋದು ಇನಾಮ್ ಆಗಿ ಕೊಟ್ಟಿರುವಂಥ ಭೂಮಿ. 3 ರೀತಿಯ ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಎಷ್ಟು ಬೆಳೆದ ಬೆಳೆ ಎಷ್ಟು ಭಾಗವನ್ನು ಕಂದಾಯದ ರೂಪದಲ್ಲಿ ಸಂಗ್ರಹ ಮಾಡ್ತಾಯಿದ್ರು. ದೇ ಯೂಸ್ ಟು ಕಲೆಕ್ಟ್ 1/3 ಆಫ್ ದ ಪ್ರೊಡ್ಯೂಸ್ ಆ್ಯಸ್ ಟ್ಯಾಕ್ಸಸ್. ಕೆಲವೊಂದು ಬಾರಿ ಬೆಳೆದ ಬೆಳೆಯ ಅರ್ಧದಷ್ಟು ಭಾಗವನ್ನು ಕಂದಾಯದ ರೂಪದಲ್ಲಿ ಸಂಗ್ರಹ ಮಾಡ್ತಾಯಿದ್ರು. ನೆಕ್ಸ್ಟ್ ನೋಡ್ತಾ ಹೋಗಿ, ಸೊ ಅಷ್ಟೇ ಅಲ್ಲ, ಸುಲ್ತಾನರು ಏನು ಮಾಡ್ತಾ ಹೋದ್ರು ಅಂದರೆ ದೇ ಎನ್ಕರೇಜ್ ದ ಫಾರ್ಮರ್ಸ್ ಟು ಕಲ್ಟಿವೇಟ್ ಸುಪೀರಿಯರ್ ಕ್ರಾಪ್ಸ್ ಲೈಕ್ ವೀಟ್ ಇನ್ಸ್ಟೆಡ್ ಆಫ್ ಬಾರ್ಲೆ. ಅಂದರೆ ಸುಲ್ತಾನರು ಒಳ್ಳೆಯ ತಳಿಯ ಬೆಳೆಗಳನ್ನು ಅಥವಾ ಒಳ್ಳೆಯ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಹೋಗ್ತಾರೆ ಜನರಿಗೆ. ಉದಾಹರಣೆಗೆ ಬಾರ್ಲೆ ಬೆಳೆಯೋ ಬದಲು ಗೋಧಿಯನ್ನು ಬೆಳೀರಿ ಅಂತೇಳಿ ಒಂದಿಷ್ಟು ಉತ್ತೇಜನಗಳನ್ನು ಕೊಡ್ತಾ ಹೋಗ್ತಾರೆ. ಯಾರು? ದೆಹಲಿ ಸುಲ್ತಾನರು. ಮತ್ತೇನು ಮಾಡ್ತಾ ಹೋಗ್ತಾರೆ? ಫಿರೋಜ್ ಶಾ ತುಗ್ಲಕ್ ಅಂತ ಏನು ಕರಿತಾ ಹೋಗ್ತೀವಿ. ಈ ವ್ಯಕ್ತಿ ತೋಟಗಾರಿಕಾ ಬೆಳೆಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾನೆ. ಇವನ ಕಾಲದಲ್ಲಿ ಅತಿ ಹೆಚ್ಚು ತೋಟಗಳು ದೆಹಲಿಯಲ್ಲಿ ಇದ್ದವು ಅಂತ ಹೇಳ್ತಾ ಹೋಗ್ತೀವಿ. ಸೊ ತೋಟಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಹೋದ ಯಾರು? ನಮ್ಮ ಫಿರೋಜ್ ಶಾ ತುಗ್ಲಕ್. ಸೊ ಇವರ ಕಾಲದಲ್ಲಿ ಅಂದರೆ ಇಲ್ಲಿ ದೆಹಲಿ ಸುಲ್ತಾನರ ಅವಧಿಯಲ್ಲಿ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಬಂದಾಗ
ಈ ದೆಹಲಿ ಸುಲ್ತಾನರ ಒಂದು ವ್ಯಾಪಾರ ವ್ಯವಸ್ಥೆ ಬಂದಾಗ ಸೊ ಇಲ್ಲಿ ನೋಡ್ತಾ ಹೋಗಿ ಓವರ್ಸೀಸ್ ಟ್ರೇಡ್ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಏನು ಕರಿತಾ ಹೋಗ್ತೀವಿ. ಇದು ಯಾರ ಕೈಯಲ್ಲಿತ್ತು, ಯಾರು ಇದು ನಡೆಸ್ತಾ ಇದ್ರು ಅಂದರೆ ಮುಲ್ತಾನಿಗಳು ಅಂತ ಬರ್ತಾ ಹೋಗ್ತಾರೆ ಅವ್ರ ಕೈಯಲ್ಲಿ, ಮತ್ತು ಅಫ್ಘಾನಿ ಮುಸ್ಲಿಮರ ಕೈಯಲ್ಲಿ ಈ ಒಂದು ವ್ಯಾಪಾರ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ರು ಅಂತಾರಾಷ್ಟ್ರೀಯ ವ್ಯಾಪಾರ, ದಟ್ ಈಸ್ ಓವರ್ಸೀಸ್ ಟ್ರೇಡ್. ಅದೇ ರೀತಿ ಆಂತರಿಕ ವ್ಯಾಪಾರ ಇನ್ಲ್ಯಾಂಡ್ ಟ್ರೇಡ್ ಅಂತ ಏನು ಕರಿತಾ ಹೋಗ್ತೀವಿ, ಇದು ಯಾರ ಕೈಯಲ್ಲಿತ್ತು ಅಂತಂದರೆ ಗುಜರಾತಿನ ಮಾರ್ವಾಡಿಗಳು ಅಂತ ಇವತ್ತು ನಾವೇನು ಕರಿತೀವಿ ಮಾರ್ವಾಡಿಗಳು ಮತ್ತು ಮುಸ್ಲಿಮರು. ಯಾವ ಮುಸ್ಲಿಮರು? ಬೊಹರಾ ಕಮ್ಯುನಿಟಿ ಅಂತ ಇದೆಯಲ್ಲ, ನಮ್ಮ ಮುಂಬೈಲಿ ಜಾಸ್ತಿ ಸಿಗ್ತಾ ಹೋಗ್ತಾರೆ, ರೈಟ್. ಬೊಹರಾ ಮುಸ್ಲಿಮರು ಹಾಗೂ ಮಾರ್ವಾಡಿಗಳು ಭಾರತದ ಒಳಗಡೆ ಅಥವಾ ಆಂತರಿಕ ವ್ಯಾಪಾರದಲ್ಲಿ ಹಿಡಿತವನ್ನು ಹೊಂದಿದರೆ, ನಮಗೆ ಅಫ್ಘಾನ್ ಮುಸ್ಲಿಮರು ಮತ್ತು ಮುಲ್ತಾನಿಗಳು ಅಂತ ಏನು ಕರಿತೀವಿ, ಇವರು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತಮ್ಮ ಹಿಡಿತವನ್ನು ಹೊಂದಿದ್ದರು. ಇವ್ರ ಕಾಲದಲ್ಲಿ ಏನಾಗ್ತಾ ಹೋಯಿತು, ಡೆಲ್ಲಿ ಸುಲ್ತಾನರ ಕಾಲದಲ್ಲಿ ಅಂದರೆ ಪೇಪರ್ ಇಂಡಸ್ಟ್ರಿ ಅಥವಾ ಕಾಗದ ಕಾರ್ಖಾನೆಗಳು ಯಥೇಚ್ಛವಾಗಿ ಬರ್ತಾ ಹೋಗ್ತವೆ. 14 ಮತ್ತು 15ನೇ ಶತಮಾನದಲ್ಲಿ ಅತಿ ಹೆಚ್ಚು ಪೇಪರ್ ನಾವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಯಾರ ಕಾಲದಲ್ಲಿ? ದೆಹಲಿ ಸುಲ್ತಾನರ ಕಾಲದಲ್ಲಿ. ನೆಕ್ಸ್ಟ್ ಬರ್ತಾ ಇದ್ದೀವಿ ಲಿಟ್ರೇಚರ್ ಅಂದರೆ ಸಾಹಿತ್ಯ, ಸಂಗೀತ ಮತ್ತು ನೃತ್ಯಕ್ಕೆ ಬಂದಾಗ ಅಮೀರ್ ಖುಸ್ರೋ ತುಂಬ ಇಂಪಾರ್ಟೆಂಟ್, ನಮಗೆ ನೆನ್ಪಿಟ್ಕೊಳ್ಳಿ. ಅಮೀರ್ ಖುಸ್ರೋ ಇವನನ್ನು ಬಹುಮುಖ ಪ್ರತಿಭೆ ಅಂತ ಕರಿತಾ ಹೋಗ್ತೀವಿ. ಸೊ ಈ ವ್ಯಕ್ತಿ ಏನಾಗಿದ್ದ ಅಂತಂದರೆ ಒಬ್ಬ ಸಂಗೀತಗಾರನೂ ಹೌದು ಅಲ್ವಾ, ಮ್ಯೂಸಿಷಿಯನ್ ಹೌದು, ಇತಿಹಾಸಕಾರನೂ ಹೌದು, ಅಂದರೆ ಹಲವಾರು ರೀತಿಯ ವಿಷಯಗಳಲ್ಲಿ ಏನಾಗಿದೆ ಪ್ರಾವೀಣ್ಯತೆ ಪಡೆದಿದ್ದ. ಸೊ ನೋಡ್ತಾ ಹೋಗಿ ಇವನು ಸುಮಾರು 8 ಜನ ಸುಲ್ತಾನರ ಆಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಾ ಹೋಗ್ತಾನೆ. ಅಂದರೆ ಬಲ್ಬನ್ನಿಂದ ಗಿಯಾಜುದ್ದೀನ್ ತುಗ್ಲಕ್ವರೆಗೂ, ದಟ್ ಮೀನ್ಸ್ ಸ್ಲೇವ್ ಡೈನಾಸ್ಟಿ, ಇದಾದಮೇಲೆ ಖಿಲ್ಜಿ ಡೈನಾಸ್ಟಿ, ಇನ್ನೊಂದು ಯಾವ್ದು ಬರ್ತಾ ಹೋಗುತ್ತೆ, ತುಗ್ಲಕ್ ಡೈನಾಸ್ಟಿ. 3 ವಂಶಗಳನ್ನು ನೋಡಿದಂಥ ವ್ಯಕ್ತಿ ಇವನು. ಯಾವ್ಯಾವುದು? ಗುಲಾಮ ವಂಶವನ್ನು ನೋಡ್ತಾ ಹೋದ, ನೆಕ್ಸ್ಟ್ ಅದಾದಮೇಲೆ ಖಿಲ್ಜಿ ವಂಶವನ್ನು ನೋಡ್ತಾ ಹೋಗ್ತಾನೆ ಈ ವ್ಯಕ್ತಿ, ಅದಾದಮೇಲೆ ತುಗ್ಲಕ್ ವಂಶದ ರಾಜನ ಸಹಿತ ಇವನು ನೋಡ್ತಾ ಹೋಗ್ತಾನೆ. ಅಂದರೆ 8 ಜನ ರಾಜರು ಇವನ ಕಾಲದಲ್ಲಿ ಇದ್ದರು ಅಂತ ಹೇಳ್ತಾರೆ. ಅಂದರೆ ಇವನು 8 ಜನ ರಾಜರ ಆಸ್ಥಾನದಲ್ಲಿ ಇದ್ದ. ಸೊ ಈ ವ್ಯಕ್ತಿ ಏನಾಗಿದ್ದ ನಮ್ಮ ಅಮೀರ್ ಖುಸ್ರೋ ಅಂದರೆ ಹಿ ವಾಸ್ ಅ ಮುರೀದ್ ಟು ದ ನಿಜಾಮುದ್ದೀನ್ ಚಿಸ್ತಿ ಅಥವಾ ನಿಜಾಮುದ್ದೀನ್ ಔಲಿಯಾ ಅಂತ ಒಬ್ಬ ಸೂಫಿ ಸಂತರ ಏನಿದ್ರು ಅವರಿಗೆ ಶಿಷ್ಯನಾಗಿ ಬರ್ತಾ ಹೋಗ್ತಾ. ಯಾರು? ನಮ್ಮ ಅಮೀರ್ ಖುಸ್ರೋ. ಮುರಿದ್ ಅಂದರೆ ಶಿಷ್ಯ ಅಂತ ಅರ್ಥ, ಶಿಷ್ಯ. ಪಿರ್ ಅಂದರೆ ಗುರು ಅಂತೇಳಿ. ಅದೇ ರೀತಿ ಶಿಷ್ಯ ಅಂದರೆ ಮುರಿದ್. ಓಕೆ, ಮುರಿದ್ ಆಫ್ ನಿಜಾಮುದ್ದೀನ್ ಔಲಿಯಾ ಎಂಬ ಸೂಫಿ ಸಂತ ಅಥವಾ ಪಿರ್ ಅಂತ ಅವ್ರನ್ನ ಪಿರ್ ಅಥವಾ ಗುರುಗಳನ್ನ ಮಾಡ್ಕೊಂಡಿದ್ದ ಈ ವ್ಯಕ್ತಿ. ಸೊ ಅವರಿಗೆ ಶಿಷ್ಯನಾಗಿ ಬರುವಂಥ ವ್ಯಕ್ತಿ. ಸೊ ಈ ವ್ಯಕ್ತಿಯ ಸಮಾಧಿ ಸಹಿತ ಇವತ್ತಿಗೂ ನಿಮಗೆ ದೆಹಲಿಯ ನಿಜಾಮುದ್ದೀನ್ ಔಲಿಯಾ ಅವರ ಒಂದು ದರ್ಗಾ ಏನಿದೆ, ದರ್ಗಾದ ಮುಂಭಾಗದಲ್ಲಿ ಕಾಣ್ತಾ ಹೋಗ್ತೀವಿ. ಈ ದರ್ಗಾದ ಮುಂಭಾಗದಲ್ಲಿ ಅಥವಾ ಆವರಣದಲ್ಲಿ ಇಬ್ಬರ ಸಮಾಧಿಯನ್ನು ನೋಡ್ತಾ ಹೋಗ್ತೀವಿ. ಓಕೆ, ಇಬ್ಬರು ಸಮಾಧಿಯನ್ನು ನೋಡ್ತಾ ಹೋಗ್ತೀವಿ. ಇಬ್ಬರು ಶಿಷ್ಯಂದರು, ಒಬ್ಬರು ಮುಘಲ್ ಎಂಪೈರ್ ಬರುವಂಥ ಒಬ್ಬರು ಹೆಣ್ಣು ಮಗಳು, ಸೊ ಇನ್ನೊಬ್ಬರು ಬಂದ್ಬಿಟ್ಟು ನಮ್ಮ ಅಮೀರ್ ಖುಸ್ರೋದು. ಹಾಗೆ ನೋಡ್ತಾ ಹೋಗೋಣ, ಈ ವ್ಯಕ್ತಿ ಏನು ಮಾಡ್ತಾ ಹೋಗ್ತಾರೆ, ಪರ್ಷಿಯನ್ ಭಾಷೆಯಲ್ಲಿ ಸುಮಾರು 12 ಪುಸ್ತಕಗಳನ್ನು ಬರಿತಾ ಹೋಗ್ತಾರೆ. ಎಷ್ಟು ಪುಸ್ತಕಗಳನ್ನು ಬರೆದ್ರು ಅಂತ ಹೇಳ್ತಾ ಹೋಗ್ತೀವಿ, 12 ಪುಸ್ತಕಗಳನ್ನು ಬರಿತಾ ಹೋದರು. ಅದರದ್ದು ಇಂಪಾರ್ಟೆಂಟ್ ಯಾವ್ಯಾವುದು? ತುಗ್ಲಕ್ ಅಂದರೆ ತುಗ್ಲಕ್, ನಾಮ ಅಂದರೆ ಹೆಸರು, ಅಂದರೆ ಯಾರ ಬಗ್ಗೆ ಹೇಳ್ತಾ ಹೋಗ್ತಿದ್ದು, ತುಗ್ಲಕ್ಕರ ಇತಿಹಾಸ, ದ ಹಿಸ್ಟ್ರಿ ಆಫ್ ತುಗ್ಲಕ್ಸ್. ಹಾಗಾದ್ರೆ ಯಾವ ಈ ತುಗ್ಲಕ್ ಇದ್ರು ಇವ್ರ ಕಾಲದಲ್ಲಿ? ಯಾರಿದ್ರು? ಗಿಯಾಜುದ್ದೀನ್ ತುಗ್ಲಕ್ ಇದ್ದ. ಹಾಗಾದ್ರೆ ಇದು ಯಾರ ಹಿಸ್ಟ್ರಿ ಹೇಳಬೇಕಿದು? ಗಿಯಾಜುದ್ದೀನ್ ತುಗ್ಲಕ್ನ ಹಿಸ್ಟ್ರಿಯನ್ನು ಹೇಳ್ತಾ ಹೋಗಬೇಕು. ಖಜೈನ್ ಉಲ್ ಫುತೂತ್ ಅಥವಾ ಫುತೂಹತ್ ಅಂದ್ರೆ ಏನು? ವಿಕ್ಟರೀಸ್ ಅಥವಾ ವಿಜಯಗಳು. ಯಾರ ವಿಜಯಗಳು? ದಟ್ ಈಸ್ ಖಜೈನ್ ಅಂದರೆ ಯಾರಿದು? ಅಲ್ಲಾವುದ್ದೀನ್ ಖಿಲ್ಜಿಯ ವಿಕ್ಟರೀಸ್, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಒಂದು ಬಿರುದಿತ್ತು, ಏನಂತೇಳಿ? ಖಜೈನ್ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಪುಸ್ತಕ ಆಶಿಕಾ ಆ್ಯಂಡ್ ಲೈಲಾ ಮಜ್ನು. 3ನೇದು ಆಶಿಕಾ, 4ನೇದು ಲೈಲಾ ಮಜ್ನು. ಇವು ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸಿದ ಕಾವ್ಯಗಳಾಗಿವೆ ಅಂತ ಹೇಳ್ತಾ ಹೋಗ್ತೀವಿ. ಈ ವ್ಯಕ್ತಿ ಅಮೀರ್ ಖುಸ್ರೋ ಅಂತ ಏನು ಕರಿತೀವಿ, ಹಿ ಇನ್ವೆಂಟೆಡ್ ತಬಲಾ ಆ್ಯಂಡ್ ಸಿತಾರ್. ತಬಲಾ ಮತ್ತು ಸಿತಾರ್ಗಳನ್ನು ಕಂಡುಹಿಡಿತಾ ಹೋಗ್ತಾರೆ. ಅಷ್ಟಲ್ಲದೆ 19 ರಾಗಗಳನ್ನು, ಹಿಂದೂಸ್ತಾನಿ ರಾಗಗಳನ್ನು ಕಂಡುಹಿಡಿತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಕವ್ವಾಲಿ ರಾಗ, ತಾರಣ ರಾಗ, ಗೋರ ರಾಗ ಅಂತ ಕಂಡುಹಿಡಿತಾ ಹೋಗ್ತಾರೆ. ಇವರಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಒಂದು ಬಿರುದು ಕೊಟ್ಟಿದ್ದ, ತೋತೆ ಇ ಹಿಂದ್. ತೋತಾ ಅಂದರೆ ಗಿಳಿ, ಹಿಂದ್ ಅಂದರೆ ಭಾರತ, ಅಂದರೆ ಭಾರತದ ಗಿಳಿ ಅಂತೇಳಿ ಬಿರುದನ್ನು ಕೊಡ್ತಾ ಹೋಗಿದ್ದ. ಸೊ ದಿಸ್ ಈಸ್ ವಾಟ್ ಅವರ್ ಡೆಲ್ಲಿ ಸಲ್ತನೇಟ್, ದೆಹಲಿ ಸುಲ್ತಾನರ ಒಂದು ಆಡಳಿತ ಅಂತ ಕರಿತಾ ಹೋಗ್ತೀವಿ. ಸಿಂಪಲ್ ಆಗಿದೆಯಾ? ಹಾಗಾದರೆ ಒಂದ್ಸರಿ ಇಲ್ಲಿಗೆ ಈ ಚಾಪ್ಟರ್ ಮುಗಿದಾಗ ಲೆಟ್ಸ್ ರೀಕ್ಯಾಪ್, ಏನೇನು ಮಾಡಿದ್ವಿ ಅಥವಾ ಏನೇನು ಓದಿದ್ವಿ ಅಂತೇಳಿ. ಸೊ ನೆನ್ಪಿಟ್ಕೊಳ್ಳಿ, ದೆಹಲಿ ಸುಲ್ತಾನರಲ್ಲಿ 5 ವಂಶಗಳು ಬರ್ತಾ ಹೋಗ್ತವೆ. ಒಂದನೇದು ಯಾವುದು? ಗುಲಾಮಿ ವಂಶ ಆದಮೇಲೆ ಬರುವಂಥದ್ದು ಖಿಲ್ಜಿ ವಂಶ ಆದಮೇಲೆ ಬರುವಂಥ ತುಗ್ಲಕ್ ವಂಶ ಆದಮೇಲೆ ಸಯ್ಯದ್ ವಂಶ ಆದಮೇಲೆ ಲೋಧಿ ವಂಶ. ಅತಿ ದೀರ್ಘಕಾಲ ಆಳಿದ್ದು ಯಾವುದು ಅಂತ ಕೇಳಿದ್ರೆ ನಮಗೆ ತುಗ್ಲಕ್ ವಂಶ ಅಂತ ಕರಿತಾ ಹೋಗ್ತೀವಿ. ಅತಿ ಕಡಿಮೆ ಅವಧಿ ಅಂದರೆ ನಮಗೆ ಯಾವ್ದು ಬರ್ತಾ ಹೋಗುತ್ತೆ? ಖಿಲ್ಜಿ ವಂಶ ಅಂತ ಕರಿತಾ ಹೋಗ್ತೀವಿ. ಸೊ ಯಾರ್ಯಾರು ನೋಡ್ಕೊಂಬಂದ್ವಿ? ಸೊ ಅಲ್ಲಿಗೆ ಸ್ಲೇವ್ ಡೈನಾಸ್ಟಿಯಲ್ಲಿ ಬಂದಾಗ ಸೊ ನಾವು ನೋಡಿರುವಂಥದ್ದು ಫಸ್ಟ್ ಐಬಕ್ ನೋಡ್ತಾ ಹೋದ್ವಿ, ಅಲ್ತಮಷ್ ನೋಡ್ತಾ ಹೋದ್ವಿ, ಏನೇ ನೋಡ್ತಾ ಹೋದ್ವಿ?
5 ವಂಶಗಳು ನೋಡ್ತಾ ಹೋದ್ವಿ. ಸ್ಲೇವ್ ವಂಶದಲ್ಲಿ ಯಾರ್ಯಾರು ನೋಡ್ತಾ ಹೋದ್ವಿ? ಐಬೆಕ್ ನೋಡ್ತಾ ಹೋದ್ವಿ, ಇಲ್ತಮಶ್ನ ಅಥವಾ ಅಲ್ತಮಶ್ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಬರುವಂಥದ್ದು ಬಲ್ಬನ್ ಬಗ್ಗೆ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಖಿಲ್ಜಿ ಒಳಗೆ ಯಾರು ನೋಡ್ತಾ ಹೋದ್ವಿ? ಖಿಲ್ಜಿ ಒಳಗೆ ಅಲ್ಲಾವುದ್ದೀನ್ ಖಿಲ್ಜಿ, ಅವನ ರಿಫಾರ್ಮ್ಸ್ ನೋಡ್ತಾ ಹೋದ್ವಿ. ಅದಾದಮೇಲೆ ಬರುವಂಥದ್ದು ತುಗ್ಲಕ್ ಡೈನಾಸ್ಟಿ ಬಂದ್ವಿ. ತುಗ್ಲಕ್ ಒಳಗೆ ಗಿಯಾಜುದ್ದೀನ್ ತುಗ್ಲಕ್ ನೋಡ್ತಾ ಹೋದ್ವಿ. ಅದಾದಮೇಲೆ ನಾವು ಯಾರು ನೋಡ್ತಾ ಹೋದ್ವಿ? ಮೊಹಮ್ಮದ್ ಬಿನ್ ತುಗ್ಲಕ್ನ ನೋಡ್ತಾ ಹೋದ್ವಿ. ಅದಾದಮೇಲೆ ಫಿರೋಜ್ ಶಾ ತುಗ್ಲಕ್ ಮತ್ತು ಅವರು ಮಾಡಿದಂಥ ಕೆಲವೊಂದಿಷ್ಟು ರಿಫಾರ್ಮ್ಸ್ಗಳು, ತಂದಂಥ ರಿಫಾರ್ಮ್ಸ್ಗಳನ್ನು ನೋಡ್ತಾ ಹೋದ್ವಿ. ಅದಾದಮೇಲೆ ಬಂದಿದ್ದು ನಮಗೆ ಯಾವ ರೀತಿ ಬರ್ತಾ ಹೋದ್ವಿ? ಡೈರೆಕ್ಟ್ ನಾವು ಲೋಧಿ ಡೈನಾಸ್ಟಿ ಬರ್ತಾ ಹೋದ್ವಿ. ಲೋಧಿ ಒಳಗೆ ಇಬ್ಬರನ್ನ ಮಾತ್ರ ನೋಡಿದ್ವಿ, ಸಿಕಂದರ್ ಲೋಧಿ ಆ್ಯಂಡ್ ಇಬ್ರಾಹಿಂ ಲೋಧಿ ಅವ್ರ ಬಗ್ಗೆ ನೋಡ್ಕೊಬಂದ್ವಿ. ನೆಕ್ಸ್ಟ್ ಇದು ಆದಮೇಲೆ ನಾವು ಎಲ್ಲಿ ಬರ್ತಾ ಹೋದ್ವಿ? ಆಡಳಿತ ವಿಭಾಗಕ್ಕೆ ಬರ್ತಾ ಹೋದ್ವಿ. ಆಡಳಿತದ ಸ್ವಲ್ಪ ನೋಡ್ಕೊಬಂದ್ಮೇಲೆ ಆರ್ಥಿಕ ವ್ಯವಸ್ಥೆನ ಟಚ್ ಮಾಡ್ತಾ ಹೋದ್ವಿ ಅಲ್ವಾ. ಯಾರ್ಯಾರು ಯಾವ ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು ಅಥವಾ ವ್ಯಾಪಾರದ ಮೇಲೆ ಹಿಡಿತ ಹೊಂದಿದ್ರು, ಲೈಕ್ ಓವರ್ಸೀಸ್ ಟ್ರೇಡ್ ನೋಡ್ತಾ ಹೋದ್ವಿ. ಫಾರ್ ಎಕ್ಸಾಂಪಲ್ ಮುಲ್ತಾನಿಗಳಿದ್ದರು, ಅಫ್ಘಾನ್ ಮುಸ್ಲಿಮರು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮೇಲೆ ಹಿಡಿತ ಹೊಂದಿದ್ರೆ, ಇಲ್ಲಿ ಬೋಹರಾ ಮುಸ್ಲಿಮರು ಮತ್ತು ಮಾರ್ವಾಡಿಗಳು ಆಂತರಿಕ ವ್ಯಾಪಾರದ ಮೇಲೆ ತಮ್ಮ ಹಿಡಿತವನ್ನು ಹೊಂದಿದ್ರು ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿ ವ್ಯವಸ್ಥೆಯನ್ನು ನಾವು ನೋಡ್ಕೊಬಂದ್ವಿ. ಇದಾದಮೇಲೆ ಸಾಹಿತ್ಯ ನೋಡ್ತಾ ಹೋದ್ವಿ. ಸಂಗೀತದಲ್ಲಿ ಬಂದಾಗ ಅಮೀರ್ ಖುಸ್ರೋ ಅವ್ರ ಬಗ್ಗೆ ನೋಡ್ತಾ ಹೋದ್ವಿ. ಸೊ ದಿಸ್ ಈಸ್ ವಾಟ್ ಯುವರ್ ಡೆಲ್ಲಿ ಸಲ್ತನಟ್. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅವ್ರ ಯಾವುದು ಮುಘಲ್ ಎಂಪೈರ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ವಿಲ್ ಮೀಟ್ ಒನ್ಸ್ ಅಗೇನ್ in the next video. Thank you.